ಹುಟ್ಟುವಿಕೆ. ಆಮೆನ್. ಪುನರ್ಜನ್ಮ, ಆತ್ಮ ಕಟ್ಟುವಿಕೆ ಆಗ್ಬೇಕು. ಆಮೆನ್. ರೋಮನ್ ಕ್ಯಾಥಲಿಕ್ ಇದ್ದಂತ ಒಂದು ಸಭೆಯನ್ನ ಹೊರಗೆ ತಂದದ್ದೇ ಲೂಥರ್, ಮಾರ್ಟಿನ್ ಲೂಥರ್. ನಂತರ ಜಾನ್ ವೆಸ್ಲಿ ಬಂದ್ರು. ಜಾನ್ ವೆಸ್ಲಿ ಕೂಡ ಬಿದ್ದು ಹೋದ್ರು. ಅವ್ರು ಬಿದ್ದು ಹೋಲ್ಲ, ಅವ್ರ ಕಾಲದಲ್ಲಿ ಚೆನ್ನಾಗಿ ನಡೀತು. ಅವ್ರು ಸತ್ತು ಹೋದ ನಂತರ, ಮಾರ್ಟಿನ್ ಲೂಥರ್ ಸತ್ತೋದ ನಂತರ ಸಭೆ ಬಿದ್ದು ಹೋಯ್ತು. ಮಾರ್ಟಿನ್ ಲೂಥರ್ ಸತ್ತೋದ ನಂತರ ಸಭೆ ಬಿದ್ದು ಹೋಗಿದ್ದಕ್ಕೆ ಸೂಚನೆ ಏನು? ಇದು ಅಬ್ರಾಮನ ಮೊದಲ ಬೀಳುವಿಕೆ. ಮತ್ತೆ ಎರಡನೇ ಸಾರಿ ಬಿದ್ದು ಹೋದ ಯಾವಾಗ? ಜಾನ್ ವೆಸ್ಲಿ ಬಂದ್ರು, ಇಂಗ್ಲೆಂಡ್ ದೇಶದಿಂದ ಜಾನ್ ವೆಸ್ಲಿ ಬಂದ್ರು. ಜಾನ್ ವೆಸ್ಲಿ ಕೂಡ ಏನಾದ್ರು, ಅವ್ರಿದ್ದಾಗ ಚೆನ್ನಾಗಿ ನಡೀತು ಸಭೆ, ಮೆಥಡಿಸ್ಟ್ ಅಂತೇಳಿ ದೊಡ್ಡ ಸಭೆ, ಅದು ಪ್ರಪಂಚದಲ್ಲಿದೆ ಅಲ್ವಿಯಾ. ಮಾರ್ಟಿನ್ ಲೂಥರ್ ಆದ್ಮೇಲೆ ಜಾನ್ ವೆಸ್ಲಿ ಆದ್ಮೇಲೆ ಪೆಂತೆಕೋಸ್ಟ್ ಬಂತು ಅಲ್ವಿಯಾ. ಜಾನ್ ವೆಸ್ಲಿ ಒಳ್ಳೆ ಸೇವೆ ಮಾಡಿದ್ರು. ಅವ್ರು ಇದ್ದಾಗ ಸಭೆ ಒಳ್ಳೆ ಚೆನ್ನಾಗಿ ನಡೀತು, ಆತ್ಮದಲ್ಲಿತ್ತು, ಕ್ರಿಸ್ತನಲ್ಲಿದ್ದನು ಅಲ್ವಿಯಾ. ಆಮೇಲೆ ಸಭೆ ಏನಾಯ್ತು? ಜಾನ್ ವೆಸ್ಲಿ ಸತ್ ಕೂಡಲೇ ಸಭೆ ಬಿದ್ದು ಹೋಯ್ತು. ಸಭೆ ಬಿದ್ದು ಹೋದ ಕೂಡಲೇ ಮತ್ತೆ ಪೆಂತೆಕೋಸ್ಟ್ ಬಂತು. ಅಂತೇಳಿ ಪೆಂತೆಕೋಸ್ಟ್ನವ್ರು ಈ ಸಭೆಗಳದ ನೋಡ್ರಿ ಇವತ್ತು ಅಲ್ವಿಯಾ. ಚಪ್ಪಳೆ ತಟ್ಟು ಕೈಯೆಲ್ಲ ಕೆಂಪು ಚಪ್ಪಳೆ ತಡ್ತಾರ ಅಲ್ವಿಯಾ ಅಂತ ಅಂತಾರೆ. ಅನ್ಯ ಭಾಷೆ ಮಾತಾಡ್ರಿ ಅಂತೇಳಿ ಮಾತಾಡಿಸ್ತಾರ. ಒತ್ತಾಯಪೂರ್ವಕವಾಗಿ ಹೇಳ್ತಾರೆ, ನೀವು ಅನ್ಯ ಭಾಷೆ ಮಾತಾಡ್ಲಿಲ್ಲಪ್ಪ ಅಂದ್ರೆ ಪರಲೋಕ ಇಲ್ಲ ನಿಮಗೆ ಅಂತ. ಪರಿಶುದ್ಧಾತ್ಮ ಇಲ್ಲ ಅಂದ್ರೆ ಪರಲೋಕಕ್ಕೆ ಹೋಗಲ್ಲ. ಅನ್ಯ ಭಾಷೆ ಇಲ್ಲ ಅಂದ್ರೆ ಪರಲೋಕಕ್ಕೆ ಹೋಗಲ್ಲ. ಪರಿಶುದ್ಧಾತ್ಮ ಒಂದು ಫಲ, ಅದು ಅನ್ಯ ಭಾಷೆ, ಅದೇ ಮುಖ್ಯ ಅಲ್ಲ. ಪರಿಶುದ್ಧಾತ್ಮ ಬೇಕು ನಮ್ ಪರಲೋಕಕ್ಕೆ ಹೋಗೋದಕ್ಕೆ, ಅನ್ಯ ಭಾಷೆ ಅಲ್ಲ. ಬಲವಂತ ಮಾತಾಡಿಸ್ತಾರ. ಇದಾದ ನಂತರ ಈಗ ಅಬ್ರಾಹ್ಮರ್ ಬಂದಿದ್ದು. 3 ದಾಟಿಕೊಂಡು ಅಬ್ರಾಹ್ಮನ ಮೂರು ಬೀಳುವಿಕೆ ದಾಟಿಕೊಂಡು ಇಸಾಕ್ ಹುಟ್ಟಿದ್ದು. ಈಗ ನಮಗೆ ಇಸಾಕನ ಕಾಲ ಇದು, ಅಬ್ರಾಹ್ಮ ಅವ್ರ ಕಾಲ ಇದು. ಇಲ್ಲಿ ಬೀಳುವಿಕೆ ಇಲ್ಲ. ಇಲ್ಲಿ ವಧು ಎಷ್ಟು ಮಾತ್ರಕ್ಕೆ ಬಿದ್ದು ಹೋಗಲ್ಲ, ಬಿದ್ದು ಹೋಗುವುದು ವಧುವಲ್ಲ. ವಧು ಬಿದ್ದು ಹೋಗಲ್ಲ, ಬಿದ್ದು ಹೋಗುವುದು ವಧುವಲ್ಲ. ಪ್ರವಾದಿಗೆ ಇದನ್ನ ಗ್ಯಾರಂಟಿಯಾಗಿ ಹೇಳಿದಾರೆ. ವಧು ಬಿದ್ದೋಗಲ್ಲ. ಬಿದ್ದೋಗರ್ ಯಾರನ್ನ ಅದಾರಪ್ಪ ಅಂದ್ರೆ ಅದು ವಧುವಲ್ಲ. ಬಿದ್ದೋಗರೆ ಅವ್ರು ಬಿಟ್ರು ಇವ್ರು ಹೋದ್ರು, ಇವ್ರು ಹೋದ್ರು ಅಂತ ಕೇಳ್ತಿರ್ತೀರಲ್ಲ, ಅದು ವಧುವಲ್ಲ. ವಧುವಿನ ಒಂದು ಡೂಪ್ಲಿಕೇಟ್, ಒಂದು ಕುರಿ ವೇಷದಲ್ಲಿರ್ತಕ್ಕಂಥ ಒಂದು ತೋಳ ನಕ್ಕ. ಅಲ್ಲೆಲುಯ್ಯ. ಕುರಿ ವೇಷದಲ್ಲಿತ್ತು ತೋಳ. ಅದು ತನ್ನ ಬಣ್ಣವನ್ನು ತೋರಿಸಿ ಹೊರಟೋಯ್ತು. ಆ ರೀತಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ವಧು ಎಂದು ಕೂಡ ಬಿದ್ದು ಹೋಗೋದಿಲ್ಲ. ಅಬ್ರಾಹ್ಮನ 3 ಬೀಳುವಿಕೆ ಅರ್ಥಾತ್ ನಿಮಗೆ ಈಗಿನ ಕಾಲಕ್ಕೆ ಏನ್ ಸಂಬಂಧಪಡುತ್ತಂತ? ಮಾರ್ಟಿನ್ ಲೂಥರ್ ಮೊದಲನೇ ಬೀಳುವಿಕೆ, ಜಾನ್ ವೆಸ್ಲಿ 2ನೇ ಬೀಳುವಿಕೆ, ಪೆಂತೆಕೋಸ್ಟ್ 3ನೇ ಬೀಳುವಿಕೆ. ಈಗ 4ನೇದು ಐತಲ್ಲ, 4ನೇ ಸ್ಟೆಪ್ ನಾವು ಬಂದಿದ್ದೀವಿ. 4ನೇ ಸ್ಟೆಪ್ಗೆ ಬಂದಿದ್ದೀವಿ ಈಗ. ಈ 4ನೇ ಸ್ಟೆಪ್ ಏನಪ್ಪಾ ಅಂದ್ರೆ ಇಸಾಕನನ್ನ ದೇವರು ಕೊಡುವಂತದ್ದು. 21ನೇ ಅಧ್ಯಾಯದಲ್ಲಿ 21ನೇ ಅಧ್ಯಾಯಕ್ಕೆ ಬಂದಿವಿ ನಾವೀಗ. ಎಷ್ಟು ಅಧ್ಯಾಯಕ್ಕೆ ಬಂದಿದ್ದೀವಿ ಈಗ? 18, 19 ದಾಟಿ ಈಗ 20 ದಾಟಿ 21ಕ್ಕೆ ಬಂದಿದ್ದೀವಿ. 18, 19, 20 3 ಬೀಳುವಿಕೆ ದಾಟಿಕೊಂಡು ಈಗ ಏನಾಗಿದೆ, ನಾವು ಇಲ್ಲಿ ಬಂದಿದ್ದೀವಿ 21ನೇ ಅಧ್ಯಾಯಕ್ಕೆ. ಇಸಾಕ್ ಹುಟ್ಟುತ್ತಾನಲ್ಲಿ. ಒಂದನೇ ವರ್ಷದಿಂದ ಹೋದ್ರಿ 21ನೇ ಅಧ್ಯಾಯ ಆದಿಕಾಂಡ. ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೇಗೆಂದರೆ, ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲಿ ಮಗನನ್ನು ಹೆತ್ತಳು. ಸಾಕ್ಬಿಡು. ಅಬ್ರಹಾಮಿಗೆ ಮುಪ್ಪಿನಲ್ಲಿ ಮಗನನ್ನ ಹೆತ್ತಳು. ಆಮೆನ್. ಅಬ್ರಹಾಮಿಗೆ ಮುಪ್ಪಿನಲ್ಲಿ ಮಗನನ್ನ ಹೆತ್ತಳು. ಇಲ್ಲಿದ್ದೀವಿ ನಾವೀಗ ಸದ್ಯ. ನಾವೆಲ್ಲಿದ್ದೀವಿ? ಇಸಾಕನನ್ನ ಪಡ್ಕೊಳ್ಳುವಂತ, ಇಸಾಕನಿಗಾಗಿ ಎದುರು ನೋಡುವಂತ, ಆಮೆನ್,
ಒಂದು ಚಿಕ್ಕ ಗುಂಪು ಆಮೇನ್ ಪ್ರವಾದಿ ಬ್ರಹ್ಮ ಸಂದೇಶದ ಮೂಲಕವಾಗಿ ಆಮೇನ್ ವಧುಗಾಗಿ ಅದು ಸಾರಿ ವಧು ಅಲ್ಲ ಕ್ರಿಸ್ತನಿಗಾಗಿ ಎದುರು ನೋಡುವಂತ ನಮ್ಮ ಇಸಾಕ್ ಯಾರು? ನಮ್ಮ ಇಸಾಕ್ ಯಾರು? ರೆಬಕ್ಕ ಯಾರು? ರುಬಕ. ಅಲ್ಲೆಲುಯ್ಯ. ತೆಲುಗಿನ ರುಬಕ ಅಂತಾರೆ, ಕನ್ನಡದ ರೆಬಕ್ಕ ಅಂತಾರೆ. ಅಲ್ಲೆಲುಯ್ಯ. ಆಮೇನ್ ನಮ್ಮ ಒಬ್ಬ ಇಸಾಕ್ ಯಾರು? ಯೇಸು ಕ್ರಿಸ್ತನು. ಆಮೇನ್ ರೆಬಕ್ಕ ಯಾರು? ನಾವೇ ಆಗಿದ್ದೀವಿ. ಮತ್ತು ಒಬ್ಬ ಎಲಿಜರ್ ಇದನಲ್ಲಿ ಮಧ್ಯೆ ಯಾರಿದ್ದಾರೆ? ಎಲಿಜರ್. ಎಲಿಯೇಜರ್ ಯಾರು? ಪ್ರವಾದಿ ಬ್ರಹ್ಮ. ಅಲ್ಲೆಲುಯ್ಯ. ಆಮೇನ್ ಒಂಟೆಗಳು ಯಾರು? ಒಂಟೆಗಳು ಕೂಡ ಅದಾವಲ್ಲಿ. ಒಂಟೆಗಳು ಯಾರು? ಯಾವ್ದಕ್ಕೆ ಹೋಲಿಕೆ? ಪ್ರವಾದಿ ಸಂದೇಶಕ್ಕೆ ಹೋಲಿಕೆ. ಆಮೇನ್ ಸಂದೇಶ. ನಮ್ಮ ಎಲಿಜರ್ ಬಂದಿದ್ದು ಯಾವ್ದ್ರ ಮೂಲಕ? ಪ್ರಯಾಣ ಯಾವ್ದ್ರ ಮೂಲಕ ಮಾಡಿದ್ದು? ಒಂಟೆಗಳ ಮೂಲಕ. ಒಂಟೆಗಳನ್ನು ಹತ್ತಿಕೊಂಡು ನಮ್ಮ ಪ್ರವಾದಿ ಬಂದಿದ್ದು ಯಾವ್ದ್ರ ಮೇಲೆ? ಅದ್ಭುತವಾದಂತ ರೆವಲ್ಯೂಷನ್ ಅಂತಾರೆ, ಪ್ರಕಟಣೆಯನ್ನು ತೆಗೆದುಕೊಂಡು ವಾಕ್ಯದಲ್ಲಿ ತಗೊಂಡು ಮರ್ಮಗಳನ್ನು ತೆಗೆದುಕೊಂಡು ಆ ಮರ್ಮದ ಮೇಲೆ ನಮ್ಮ ಪ್ರವಾದಿ ಬಂದಿದ್ದು. ಆಮೇನ್ ಆ ಮರ್ಮಗಳೇ ಒಂಟೆಗಳಾಗಿ. ಆಮೇನ್ ಇಸಾಕ್ ಎಲ್ಲಿ ಭೇಟಿಯಾಗಿದ್ದು? ಇಸಾಕ್ ಎಲ್ಲಿ ಭೇಟಿಯಾಗಿದ್ದು? ರೆಬಕ್ಕಗೆ ಇಬ್ರಾಹಿಂ ಮನ್ಯಾಗನ? ಅಡವಿ. ಅಥವಾ ರೆಬಕ್ಕಳ ಮನ್ಯಾಗನ? ಅಡವಿಯಲ್ಲಿ. ರೆಬಕ್ಕಳ ಮನೆಗೆ ಹೋಗಿದ್ನ ಇಸಾಕ? ಇಲ್ಲ. ಮತ್ತೆ ಅಲ್ಲಿ ಅಬ್ರಾಹಂ ಮನೆಗೆ ರೆಬಕ್ಕ ಅವ್ರು ಹೋಗಿದ್ರ? ಇಲ್ಲ. ಎಲ್ಲಿ ಭೇಟಿಯಾಗಿದ್ದು? ಅಡವಿಯಲ್ಲಿ. ಅಡವಿಯಲ್ಲಿ. ಮಧ್ಯ ಆಕಾಶದಲ್ಲಿ ನಮ್ಮನ್ನ ಕ್ರಿಸ್ತನು ಭೇಟಿಯಾಗೋದಕ್ಕೆ ಅದು ಸೂಚನೆಯಾಗಿದೆ. ಆಮೇನ್. ಮಧ್ಯ ಆಕಾಶದಲ್ಲಿ ಭೇಟಿಯಾಗೋದಕ್ಕೆ ಸೂಚನೆಯಾಗಿದೆ. ನಾವು 24ನೇ ಅಧ್ಯಾಯದಲ್ಲಿ ಆಮೇನ್ 24 62ರಿಂದ ಓದ್ರಿ. 24 ಆದಿಕಾಂಡ 24. ಅಷ್ಟರಲ್ಲಿ ಇಸಾಕನು ಲಹೋರಯಿ ಬಾವಿಗೆ ಹೋಗಿ ಬಂದಿದ್ದನು. ಕಾನಾನ್ ದೇಶದ ದಕ್ಷಿಣ ಸೀಮೆಯಲ್ಲಿ ವಾಸವಾಗಿದ್ದನು. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾಗ ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರುವುದನ್ನು ಕಂಡನು. ರೆಬೆಕ್ಕಳು ಕಣ್ಣೆತ್ತಿ ಇಸಾಕನನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು. ಆಮೇನ್. ಏನಂತೆ? ಅಡವಿಯಲ್ಲಿ. ಆಮೇನ್. ಆಮೇನ್. ನಮ್ಮನ್ನು ಎದುರುಗೊಳ್ಳೋದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರಂತ ಆ ಸೇವಕನನ್ನು ರೆಬಕ್ಕ ಕೇಳುವಾಗ ಆಮೇನ್ ಅವನೇ ನನ್ನ ದಣಿ ಎಂದು ಅವನು ಹೇಳಿದನು. ಆಮೇನ್. ಹೇಳಿದಾಗ ಆಕೆ ಮುಸುಗು ಹಾಕಿಕೊಂಡಳು. ಆಮೇನ್. ಹಲ್ಲೆಲೂಯಾ. ಆಮೇನ್. ಮುಸುಕು ಹಾಕೊಂಡ್ಲಾ? ಮುಸುಕು ಹಾಕೊಂಡ್ಲಾ? ಮುಸುಕು ಹಾಕೊಂಡಳು. ಎಲ್ಲಿ ಇಸಾಕನ ಭೇಟಿಯಾಗಿದ್ದು? ಅಡವಿಯಲ್ಲಿ. ಅಡವಿಯಲ್ಲಿ. ಅಬ್ರಹ್ಮನ ಮನೆಯಲ್ಲೂ ಅಲ್ಲ, ರೆಬಕ್ಕಳು ಮನೆಯಲ್ಲೂ ಅಲ್ಲ, ದಾರಿ ಮಧ್ಯದಲ್ಲಿ. ಆಮೇನ್. ಇವ ನಮ್ಮ ಇಸಾಕನ ಎಲ್ಲಿ ಭೇಟಿ ಆಗ್ತೀವಿ ನಾವೀಗ? ಆಕಾಶದಲ್ಲಿ. ಪರಲೋಕದಲ್ಲಿಯೂ ಅಲ್ಲ, ಭೂಮಿ ಮೇಲೂ ಅಲ್ಲ, ಮಧ್ಯಾಕಾಶದಲ್ಲಿ. ಭೂಮಿ ಯಾವ್ದದು? ರೆಬಕ್ಕಳ ವಾಸಸ್ಥಾನ, ನಮ್ಮ ವಾಸಸ್ಥಾನ ಅದು. ಆಮೇನ್. ಪರಲೋಕ ಯಾರ ವಾಸಸ್ಥಾನ? ಯೇಸು ಕ್ರಿಸ್ತನ ವಾಸಸ್ಥಾನ. ಆಮೇನ್. ಅಲ್ಲಿ ಭೇಟಿ ಆಗ್ತಿಲ್ಲ ನಾವು, ಇಲ್ಲಿ ಭೇಟಿ ಆಗೋದಿಲ್ಲ. ಎಲ್ಲಿ ಭೇಟಿ ಆಗ್ತೀವಿ? ಮಧ್ಯಾಕಾಶದಲ್ಲಿ ಭೇಟಿ ಆಗುತ್ತೇವೆ. ಆಮೇನ್. ಹೋಲಿಕೆ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಇದೆ ನೋಡಿ. ಇದೆಲ್ಲ ನಾವು ಎಷ್ಟೋ ಸಾರಿ ಓದ್ತೀವಿ. ಹಿಂದೆ ನಾವು ಸಂಪ್ರದಾಯ ಸಭೆಯಲ್ಲಿ ಇರ್ಬೇಕಾದ್ರೆ, ಡಿನಾಮಿನೇಷನ್ಗಳಲ್ಲಿ ಇರ್ಬೇಕಾದ್ರೆ ಎಷ್ಟೋ ಸಾರಿ ಓದಿದೀವಿ. ಇದು ಏನ್ ನಮಗೇನು ಒಂದು ಕತೆ ಅಷ್ಟೇ. ಅದು ಇದರಲ್ಲಿ ಏನೋ ಒಂದಿದೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಇದರಲ್ಲಿ ಹೋಲಿಕೆ ಇದೆ ಅಂತ ನಮಗೇನಾಗಿಲ್ಲ, ಗೊತ್ತಾಗಿಲ್ಲ. ನೋಡಿ, ಪ್ರವಾದಿ ಬರ್ಲಿಲ್ಲ ಅಂತಂದ್ರೆ ನಮಗೆಲ್ಲ ಏನಾಗಿರ್ತಿದ್ವಿ? ಅಜ್ಞಾನಿಗಳೇ ಆಗಿರ್ತಿದ್ವಿ. 10 ಮಂದಿ ಕನ್ಯರಲ್ಲಿ 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿ ಇಲ್ಲದವರು. ನಾವು ಕೂಡ ಅದೇ ರೀತಿ ಬುದ್ಧಿಲೇ ನೀವಾಳು. ಆಮೇನ್. ಬುದ್ಧಿ ಇಲ್ದಿರ್ತಕ್ಕಂಥ ಕನ್ನಿಕೆಗಳು ನಾವು ಬುದ್ಧಿರ ಕನ್ನಿಕೆ ಆಗಿರ್ತಿದ್ವಾ? ಈಗ ಪ್ರವಾದಿ ಸಂದೇಶ ಬಂದಿದೆ, ನಂಬರ್ ಬಂದಿದ್ದಾರೆ, ಪ್ರಕಟಣೆ ಕೊಟ್ಟಿದ್ದಾರೆ, ನಮಗೆ ವಾಕ್ಯದಲ್ಲಿ ತಕ್ಕಂಥ ಮರ್ಮಗಳನ್ನ ತೆರೆದಿದ್ದಾರೆ. ಆಮೇನ್. ಈಗ ನಾವು ಬುದ್ಧಿ ಇರುವ ಕನ್ನಿಕೆ, ನಮಗಿದೆಲ್ಲ ಅರ್ಥವಾಗ್ತಿದೆ. ಆಮೇನ್. ಅವರೇ ಬರ್ಲಿಲ್ಲ ಅಂದ್ರೆ ನಾವೇನಾಗಿರ್ತೀವಿ? ಮೂಡ್ರು, ದರಿದ್ರರು, ದಿಕ್ಕಮಾಲಿನ್ಯವಾಳು, ಬಟ್ಟೆ ಇಲ್ದವರು, ಕುರುಡರು,
ಗತಿ ಇಲ್ದವರು, ಅಶುದ್ಧರು, ಅಜ್ಞಾನಿಗಳು ಆಗಿರೋದಂತ ಆಗಿರ್ತಿದ್ವಿ. ಲವೋದಿಕಿ ಸಭೆ ಆಗಿರ್ತಿದ್ವಿ. ಈಗ ನಾವು ಲವೋದಿಕಿ ಸಭೆಯಲ್ಲಿ ಇದೀವಾ? ಇಲ್ಲ. ಇಲ್ಲ, ಹೊರಗಡೆ ಬಂದಿದೀವಿ ನಾವು. ಆಮೆನ್. ಲವೋದಿಕಿ ಸಭೆ ಅಂದ್ರೆ ಅವೆಲ್ಲ ಡಿನಾಮಿನೇಷನ್ ಸಂಪ್ರದಾಯ ಸಭೆ, ಅವೆಲ್ಲ ಲವೋದಿಕಿ ಸಭೆಗಳು. ಲವೋದಿಕಿ ಸಭೆ ಏನಾಗಿದೆ? ಪೂರ್ಣ ಆಗಿದೆ. ದಿಕ್ಕಿಲ್ದವರಾಗಿದ್ದಾರೆ, ದರಿದ್ರರಾಗಿದ್ದಾರೆ, ಏನಾಗಿದ್ದಾರೆ? ದಿಗಂಬರರಾಗಿದ್ದಾರೆ, ಬಟ್ಟಿಲ್ದವರಾಗಿದ್ದಾರೆ. ಮತ್ತೆ ಹೇಳ್ಕೊಂತಾರೆ ಏನಂತ? ನಾವು ಐಶ್ವರ್ಯವಂತ. ನಾವು ಪಾಪ ದೊಡ್ಡ ದೊಡ್ಡ ಸೌಕರ್ಯಗಳಿದಾರ. ಸಂಪ್ರದಾಯ ಸಭೆಗೆ ಯಾರ್ಯಾರು ಅದಾರ? ದೊಡ್ಡ ಸಾವುಕಾರ ಇದ್ದಾರೆ. ದೊಡ್ಡ ಸಾವುಕಾರ ಇದಾರ ಅದಾರ. ಇದ್ದಾರೆ. ಅದಕ್ಕೆ ಅವ್ರು ಹೇಳ್ಕೊಳ್ತಾರೆ ನಾವ್ಗೇನು ಕಡಿಮೆ ಇಲ್ಲ, ನಾವು ಒಂದರಲ್ಲಿಯೂ ಕೊರತೆ ಇಲ್ಲ, ಐಶ್ವರ್ಯವಂತರಾಗಿದ್ದೀವಿ, ಒಂದರಲ್ಲಿ ಕೊರತೆ ಇಲ್ದವರಾಗಿದ್ದೀವಿ. ಅಲ್ಲೆಲೂಯಾ. ಆಮೆನ್. ಈಗ ಅಲ್ಲಿ ಪಾಸ್ಟ್ಗಳು ಸಂಪಾಗಿದ್ದಾರೆ, ವಿಶ್ವಾಸಿಗಳು ಅದ್ಭುತವಾಗಿ ಅವರು ಕೂಡ ದುಡ್ಡಿನಲ್ಲಿ, ಆಸ್ತಿ ವಿದ್ಯೆಯಲ್ಲಿ ಐಶ್ವರ್ಯವಂತರಾಗಿದ್ದಾರೆ. ಆಮೆನ್. ಜ್ಞಾನ ಇದೆ ಅವರಿಗೆ. ಅಲ್ಲೆಲೂಯಾ. ಆಮೆನ್. ಈ ರೀತಿ ಏನು ಕೊರತೆ ಇಲ್ಲ ಅಂತಾರ ಅವ್ರು. ಏನು ಕಡಿಮೆ ನಮಗೆ? ದೇವ್ರು ನಂಬಿದ್ವಿ, ದೇವ್ರ ಮನೆ ಇದ್ದಿಲ್ಲ, ಮನೆ ಕೊಟ್ಟ. ಸೈಕಲಾಗಿ ಓಡಾಡ್ತಿದ್ದೆ, ದೇವ್ರು ನಮ್ಗೆ ಕಾರ್ ಕೊಟ್ಟ. ನಮ್ಮ ಮಗ ಇವತ್ತು ಫಾರಿನಾಗದಾನೆ, ಡಾಲರ್ ಲೆಕ್ಕದಲ್ಲಿ ನಾವು ದುಡ್ಡು ಎಣಿಸ್ತೀವಿ. ಅಲ್ಲೆಲೂಯಾ. ಆಮೆನ್. ನನ್ನ ಮಗ ಒಂದು 500 ರೂಪಾಯಿ ಕಳಿಸಿದಪ್ಪ ಅಂದ್ರೆ ಇಲ್ಲಿ 50,000 ಆಗುತ್ತೆ, ಸಾಕು. ಒಬ್ರು ಗಂಡ ಹೆಂಡತಿ ಇಲ್ಲೇ ಇದೀವಿ, ನಮ್ಮ ಮಗ ಅಲ್ಲೇ ಇದ್ದಾನೆ, ಚರ್ಚಿಗೆ ಹೋಗ್ತೀವಿ, ಇಲ್ಲೇ ಲೂಥರನ್ ಚರ್ಚಿಗೆ ಹೋಗ್ತೀವಿ. ನಮ್ಮ ಮಗ ಫಾರಿನಾಗದಾನೆ, ನಮ್ಮ ಸೊಸೆನೂ ಅಲ್ಲಿ ಫಾರಿನಾಗಿದ್ದಾಳೆ. ಇಬ್ಬರಿಗೆ ಒಂದು ತಿಂಗಳಿಗೆ ಎಷ್ಟು ಬರ್ತೈತೆ? 10 ಲಕ್ಷ ಬರ್ತೈತಿ, 20 ಲಕ್ಷ ಬರ್ತೈತಿ ಡಾಲರ್ ಲೆಕ್ಕದಲ್ಲಿ. ಅಲ್ಲೆಲೂಯಾ. ಆಮೆನ್. ಈ ತರ ನಮ್ಗೇನಾಗೈತಿ? ಈಗ ಏನಾಗಿದೆ? ನಮಗೆ ಏನ್ ತೊಂದರೆ ಆಗಿದೆ? ಲೌಕಿಕವಾದದ್ರ ಮೇಲೆ ನಾವು ಅವ್ರು ಏನಾಗಿದ್ದಾರೆ? ಆತುಕೊಂಡಿದ್ದಾರೆ. ಲೌಕಿಕವಾದ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಎಷ್ಟು ದುಡ್ಡಿದ್ರು, ಬೆಳ್ಳಿ ಬಂಗಾರ ಇದ್ರು, ಅಮೆರಿಕದಲ್ಲಿ ಉದ್ಯೋಗ ಮಾಡ್ತಿದ್ರು, ಜಪಾನ್ ಜರ್ಮನಿಗೆ ಉದ್ಯೋಗ ಮಾಡ್ತಿದ್ರು ಕೂಡ ಇದೆಲ್ಲ ಬಿಟ್ಟೋಗೋ ವ್ಯವಸ್ಥೆ ಅದು. ಲೌಕಿಕವಾದ ಸಂಬಂಧ, ಲೌಕಿಕವಾದ ಯಾವುದು, ಆತ್ಮಿಕವಾದ ಯಾವ್ದು ಅಂತಾನೆ ಗ್ರಹಿಸಕ್ಕೆ ಸಾಧ್ಯ ಆಗಲಿಲ್ಲದ ಕಾರಣ ದೇವರು ವಾಕ್ಯ ಹೇಳ್ತದೆ ಅವರಿಗೆ ಕುರುಡರು, ದರಿದ್ರರಾಗಿದ್ದಾರೆ. ದರಿದ್ರರು, ಕುರುಡರು, ದಿಗಂಬರರು ಆಗಿದ್ದಾರೆ ಅಂತೇಳಿ ದೇವ್ರ ವಾಕ್ಯ ಹೇಳ್ತದಲ್ಲ, ಅದು ಸರಿನಾ? ಇವ್ರು ನಾವು ಐಶ್ವರ್ಯವಂತರಾಗಿದ್ದೇವೆ, ಒಂದರಲ್ಲಿ ಕೊರತೆ ಇಲ್ಲ ಅಂತ ಹೇಳ್ಕೊಳ್ಳೋದು ಇದು ಸರಿನಾ? ಇವ್ರು ಯಾವ್ದು ವಿಷಯದಲ್ಲಿ ಕೊಚ್ಕೊಳ್ತಿದ್ದಾರೆ, ದೇವ್ರು ಯಾವ್ದು ವಿಷಯದಲ್ಲಿ ಹೇಳ್ತಾ ಇದ್ದಾನೆ? ಯಾವ ವಿಷಯದಲ್ಲಿ ಹೇಳ್ತಾ ಇದ್ದಾನೆ? ಆತ್ಮಕಿಸಲ್ ದೇವ್ರು ಹೇಳ್ತದ, ನೀವು ದರಿದ್ರ ಇದ್ರಿ ನೀವು ಅಂತ. ಏನೇನು ಗೊತ್ತಿಲ್ಲ, ಕುರುಡ್ರದಿರಿ ನೀವು ಅಂತ. ವಾಕ್ಯದಲ್ಲಿ ಏನಾಗಿದೆ? ಕುರುಡ್ರ ಇದಿರಿ. ಆ ಸಂಪ್ರದಾಯ ಸಭೆಯಲ್ಲಿ ಡಿನಾಮಿನೇಷನ್ ಒಳಗೆ ಈ ಬೈಬಲ್ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಕಂಠಪಾಠ ಮಾಡಿದವರು ಅದಾರೆ. ಸಾಮಾನ್ಯ ತಿಳ್ಕಂದ್ರೆ ನಮ್ಮ ಸಭೆಗಳು ಆದಿ ಕಾಂಡದಿಂದ ಪ್ರಕಟಣೆಗಂತದವರೆಗೂ ಕಂಠಪಾಠ ಮಾಡಿದವರು ಅದಾರೆ. ಹಲ್ಲೆಲೂಯಾ. ಒಂದು ತಿಂಗಳಿಗೆ ಒಂದು 10 ಸಾರಿ ಓದೋರು ಅದಾರ ಅದ್ರಾಗ. ನಾವು ಒಂದ್ಸಾರಿನ ಓದ್ಲಿಲ್ಲ, ವರ್ಷಕ್ಕೊಂದ್ಸರಿ ಅಲ್ಲ, 10 ವರ್ಷಕ್ಕೊಂದು ಒಂದ್ಸಾರಿ ಕೂಡ ಅದನ್ನ ಏನ್ ಮಾಡ್ಲಿಲ್ಲ, ನಾವು ಪೂರ್ತಿ ಓದ್ಲಿಲ್ಲ. ಅದ್ರಲ್ಲಿ ಏನ್ ಮಾಡ್ತಾರೆ? ತಿಂಗಳಿಗೆ 5-6 ಸಾರಿ ಓದೋರು ಅದಾರೆ. ಏನ್ ನಮ್ಮ ಸಂಸ್ಥೆ, ನಮ್ಮ ಸಂಘ ಅಂದ್ರೆ ಏನು ಅಷ್ಟು ಸುಲಭ ಅಂತ ತಿಳ್ಕಂದ್ರೆ, ಇಷ್ಟು ಸುಲಭ ಅಂತ ತಿಳ್ಕಂದ್ರೆ, ನಮ್ಮ ಸಭೆಯಿಂದನೇ ಇವೆಲ್ಲ ಲೈಟ್ಗಳು ಅಂಟಿದ್ದು ಇವತ್ತು ನಿಮಗೆ. ನಮ್ಮ ಒಂದು ಡಿನಾಮಿನೇಷನ್ ವ್ಯಕ್ತಿಗಳೇ ಇದನ್ನೆಲ್ಲ ಕಂಡುಹಿಡಿದಿದ್ದು. ಫ್ಯಾನುಗಳಾಯ್ತು, ಇದೆಲ್ಲ ಕಂಪ್ಯೂಟರ್ಗಳಾಯ್ತು. ಏನು ನಮ್ದೇನು ಸಾಮಾನ್ಯ ತಿಳ್ಕಂದ್ರೆ, ಅದಕ್ಕೆ ಅವ್ರು ಅಂತಾರೆ ನಾವೆಲ್ಲ ಐತೆ, ನಮಗೆ ಜ್ಞಾನ ಐತೆ, ಬುದ್ಧಿ ಐತೆ, ಚಂದ್ರಲೋಕಕ್ಕೆಲ್ಲ ಹೋಗಿ ಬರ್ತೀವಿ. ಇವ್ರು ನೋಡಿದ್ರೆ ಹಿಂಗ ಅಂತಾರೆ, ದೇವ್ರ ವಾಕ್ಯ ನೋಡಿದ್ರೆ ಹಿಂಗ ಅಂತತೆ. ನಮಗೆ ನೋಡಿದ್ರೆ ಏನು ಕಡಿಮೆ ಇಲ್ದಂಗೆ ನಾವು ಇದೀವಿ. ಯಾವ್ದ್ರಲ್ಲಿ ಕಡಿಮೆ ಇಲ್ಲ ಭೂಲೋಕದಾಗ. ಇಡೀ ಜಗತ್ತಿನಾಗ ಐಶ್ವರ್ಯವಂತರು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸೇ. ಜನಸಂಖ್ಯೆಯಲ್ಲಿ ಯಾರು ದೊಡ್ಡವರಪ್ಪ ಅಂದ್ರೆ ಕ್ರಿಶ್ಚಿಯನ್ಸೇ. ಅದೇನು ಕಡಿಮೆ ಆಗೈತೆ ನಮಗೆ? ಇವ್ರು ಯಾಕೆ ದೇವ್ರ ವಾಕ್ಯ ಯಾಕೆ ಹಿಂಗೆ ಹೇಳ್ತದಂತ ಅವರು ಆಶ್ಚರ್ಯ ಪಡ್ತದಾರೆ. ಪ್ರವಾದಿ ತಂದ್ರು ನೋಡ್ರ ರೆವಲ್ಯೂಷನ್. ನಿಮ್ಗೆ ಯಾಕೆ ದೇವ್ರ ವಾಕ್ಯ ಹಿಂಗೆ ಹೇಳ್ತಂದ್ರೆ, ನಿಮಗೆ ವಾಕ್ಯ ಗೊತ್ತಿಲ್ಲ. ವಾಕ್ಯನ ಏನ್ ಮಾಡ್ತೀರಿ ನೀವು? ಪೇಪರ್ ಓದ್ದಂಗೆ ಓದ್ತೀರಿ, ಏನು ಉಪಯೋಗ ಇಲ್ಲ. ಇಲ್ಲೇ ಐತ್ ನೋಡ್ರಿ ರಹಸ್ಯ ಇದ್ರ. ಹಲ್ಲೆಲೂಯಾ. ಆಮೆನ್. ಅದ್ಭುತವಾದತನ ದೇವ್ರ ವಾಕ್ಯದಲ್ಲಿ ನಮಗೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ
ಎಲ್ಲ ಮರ್ಮಗಳು ಗೊತ್ತಿರೋದ್ರಿಂದ, ವಧುವಿಗೆ ಸತ್ಯವೇದರಿರ್ತಕ್ಕಂಥ ಎಲ್ಲ ಮರ್ಮಗಳು ಗೊತ್ತಿರೋದ್ರಿಂದ ಅದು ಬಿದ್ದು ಹೋಗಲ್ಲ. ಆಮೇನ್. ಬಿದ್ದು ಹೋಗೋದು ವಧುವಲ್ಲ. ವಧುವಲ್ಲ. ಯಾಕಂದ್ರೆ ಅದು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ನೀ ಸರಿಯಾದ ರೀತಿ ಕೇಳಿಸ್ಕೊಂಡ್ರೆ ನೀವು ಬಿದ್ದು ಹೋಗಲ್ರಿ. ಸರಿಯಾದ ರೀತಿ ಕೇಳಿಸ್ಕೊಂಡ್ರೆ ಬಿದ್ದು ಹೋಗಲ್ಲ. ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳದೆ ಇರೋದ್ರಿಂದನೇ ಬಿದ್ದು ಹೋಗ್ತದ್ರಿ ಇವತ್ತು. ಹಲ್ಲೆಲೂಯಾ. ಆಮೇನ್. ಅರ್ಥ ಆಗ್ತಿದೆ ನಿಮಗೆ? ಆಮೇನ್. ನೋಡಿ, ಇವತ್ತು ನಮಗೆ ಬಿದ್ದು ಹೋಗಿ ಕೈತೆ ಅಂದ್ರೆ ಅದು ಕೇವಲ ಕಿವಿ ಗೊಡದಿರೋದಕ್ಕಾಗಿನೇ ಇದೆ. ನಮಗೆ ನಾವ್ಯಾಕೆ ಬಿದ್ದು ಹೋಗ್ತೀವಿ ಅಂದ್ರೆ ವಧು ಅಲ್ಲದ್ದು ಬಿದ್ದು ಹೋಗುತ್ತಂತ ದೇವ್ರ ವಾಕ್ಯ. ದಯಮಾಡಿ ಆಲೋಚನೆ ಮಾಡ್ರಿ. ನೀವು ವಧುವಲ್ಲ. ಬುದ್ಧಿ ಇಲ್ದ ಕನ್ನಿಕೆನ, ಬುದ್ಧಿ ಇರೋ ಕನ್ನಿಕೆನ. ಬುದ್ಧಿ ಇರೋ ಕನ್ನಿಕೆಗೆ ಆಸಕ್ತಿ ಇರ್ತತೆ, ಚೆನ್ನಾಗಿ ಕೇಳಿಸ್ಕೊಂತತೆ, ಅದು ರೆಡಿ ಆಗಿಬಿಡ್ತತೆ. ಆಮೇನ್. ಬುದ್ಧಿ ಇಲ್ದವ್ರು ಸ್ವಲ್ಪ ಆಲಸ್ಯ ಜಾಸ್ತಿ. ಬುದ್ಧಿ ಇಲ್ದವ್ರು ಏನಾಗಿರ್ತಾರೆ? ಆಲಸ್ಯ ಜಾಸ್ತಿ, ಸೋಮಾರಿತನ. ಬಂದು ಪ್ರಾರ್ಥನೆಗೆ ಬಂದು ನಿದ್ದೆ ಮಾಡೋದು, ಆಕಳಿಸೋದು, ಕಡೆ ನೋಡೋದು, ಕೆರ್ಕೊಳ್ಳೋದು. ಹಿಂಗೆ ಕೆರ್ಕೊಂಡ ತಕ್ಷಣ ಏನ್ ನೆನಪಾಗುತ್ತೆ ನಿಮಗೆ? ಮನೆಗೆ ನಾನು ಅನ್ನ ಮಾಡಿಟ್ಟು ಬಂದಿನ ಇಲ್ಲ, ಕುಕ್ಕರ್ ಅದು ಯಾವ್ದು ವಿಷಯ, ಇದು ಸಿಲಿಂಡರ್ ಗ್ಯಾಸ್ ಆಫ್ ಮಾಡಿದನೇ ಇಲ್ಲ. ದೇವರೇ ಕಾಯ್ಬೇಕು. ಇಂಥವೆಲ್ಲ ಯೋಚನೆ. ನೀವೇನ್ ಗ್ಯಾಸ್ ಆಫ್ ಮಾಡಿ ನೆನೆಸ್ಕೊಂಡ್ರ ವಿಚಾರ ಬಂತ? ಅಲ್ಲೇದಿಯಾ? ಆಮೇನ್. ಇದು ಮತ್ತೆ ತಲೆ ಕೆರ್ಕೊಂಡು ಆ ಕಡೆ ಕೆರ್ಕೊಂಡ್ರೆ ಇನ್ನೇನ್ ಬರ್ತದೆ ಯೋಚನೆಗಳು? ಅವೇ ಬರೋದು. ಸರಿಯಾಗಿ ಕರೆಕ್ಟ್ ಆಗಿ ವಾಕ್ಯ ಕೇಳಿಸ್ಕೊಂಡ್ರೆ ಅಂತವ ಯಾವ ಆಲೋಚನೆ ಬರಲ್ಲ. ಆಮೇನ್. ದೇವರಲ್ಲಿ ಏನ್ ಮಾಡ್ತಾನೆ? ಸೈತನ ದಾರಿಯನ್ನು ಲಾಕ್ ಮಾಡ್ತಾನೆ. ಆಮೇನ್. ಸೈತನ ಆಲೋಚನೆಗಳನ್ನು ಲಾಕ್ ಮಾಡ್ತಾನೆ. ಯಾವ ತರದಂತೆ ಆಸಕ್ತಿಯಿಂದ ದೇವರ ವಾಕ್ಯ ಕೇಳಿಸ್ಕೊಳ್ತಾರೆ. ದೇವರ ವಾಕ್ಯ ಕೇಳಿಸ್ಕೊಂಡು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ ಅಂದ ಕೂಡ್ಲೆ ಇಷ್ಟು ಬೇಗ ಆಯ್ತಾ ಅಂತಾರೆ. ಅದು ವಧು ಅಲ್ದವ್ರು ಏನಂತಾರೆ? ಸಾಕಪ್ಪ ಸಾಕು, ಇನ್ ಎಷ್ಟು ಹೇಳ್ತಾರೆ ಇವರು. ಸಾಕ್ ಮಾಡ್ಬಿಟ್ರೆ ಅದಕ್ಕಿನ್ನ ಸಂತೋಷ ಮತ್ತೊಂದು ಇಲ್ಲ ಅಂತಾರ ಅವರು. ನೋಡ್ರಿ, ವಧುವಿಗೂ ವಧುವಲ್ಲದಕ್ಕೂ, ಬುದ್ಧಿರ ಕನ್ನಿಕೆಗೂ ಬುದ್ಧಿಲ್ದ ಕನ್ನಿಕೆಗೂ ಇದು ವ್ಯತ್ಯಾಸ. ನಿಮಗೆ ವಾಕ್ಯದಲ್ಲಿ ಆಸಕ್ತಿ ಇಲ್ಲ, ನಿಮಗೆ ಬಹಳ ಬೋರ್ ಅನಿಸ್ತತ, ವಾಕ್ಯ ಬಹಳ ಸುಸ್ತ ಅನಿಸ್ತತೆ. ವಾಕ್ಯದಲ್ಲಿ ಆಸಕ್ತಿ ಐತೆ ನಿಮಗೆ, ಇನ್ನೂ ಸ್ವಲ್ಪ ಇರ್ಬೇಕಾಯ್ತ, ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಹೇಳ್ಬೇಕಾಯ್ತು ಅನಿಸ್ತದೆ. ನಿಮ್ಮನ್ನ ನೀವು ವ್ಯತ್ಯಾಸನ ಕಂಡ್ಕೊಳ್ರಿ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋದು ವಾಕ್ಯಕ್ಕಾಗಿ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವೆ. ಈ ವಾಕ್ಯಗಳನ್ನ ನಿನ್ನ ಆಶೀರ್ವದಿಸು. ಬ್ರಹ್ಮನ ವಿಷಯದಲ್ಲಿ ನಾವು ಮಾತಾಡ್ತಿರುವಾಗ, 3 ಬೀಳುವಿಕೆ ಕುರಿತು ನಾವು ಮಾತಾಡ್ತಿರುವಾಗ ಇರತಕ್ಕಂಥ ಮರ್ಮಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು. ಇನ್ನು ಕೃಪೆ ಜೊತೆಗಿರಲಿ. ಆಶೀರ್ವಾದ ಮಾಡು, ಮಹಿಮೆ ಪಡಿಸು. ಅದ್ಭುತವಾದ ರೀತಿಯಲ್ಲಿ ನೀನು ಸಹಾಯಕನಾಗಿ ಉನ್ನತವಾದ ಆಶೀರ್ವದಿಸು. ಆನ್ಲೈನ್ ಕೇಳಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ನೀನ್ ಮಹಿಮೊಂದು ದೇವರೇ ಜೊತೆಗಿರು. ಅದ್ಭುತವಾದ ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಹಲ್ಲೆಲೂಯಾ. ನೋಡ್ತೇವಲ್ಲಿ ನಾವು ಎಲ್ಲಿದ್ದೀವಿ? ಕೊನೆಯ ಭಾಗ ಅಂದ್ರೆ ಎಲ್ಲಿದ್ದೀವಿ ನಾವು ಈಗ? 21ನೇ ಅಧ್ಯಾಯದಲ್ಲಿ ಇದ್ದೇವೆ. 21ನೇ ಅಧ್ಯಾಯ ನಾವು ತಿಳ್ಕೊಳ್ರಿ. ಇದು 3ನೇ ಹಿಂಜಾರುವಿಕೆ. 20ನೇ ಅಧ್ಯಾಯ 3ನೇ ಹಿಂಜಾರುವಿಕೆ ಲಾಸ್ಟಲ್ಲಿ ಮುಗೀತು. ಅಬ್ರಾಮನ ಹಿಂಜಾರುವಿಕೆ 20ನೇ ಅಧ್ಯಾಯಕ್ಕೆ ಕ್ಲೋಸ್. 18, 19, 20 ಮುಗೀತಲ್ಲಿ. 21ನೇ ಅಧ್ಯಾಯದಿಂದ ಅವನು ಏನ್ ಮಾಡಲ್ಲ, ಬೀಳುವಿಕೆ ಆತನ ವಿಷಯದಲ್ಲಿ ಏನಿಲ್ಲ. ಇದು ಬ್ರಹ್ಮರ ಕಾಲ. ಇದು 21ನೇ ಅಧ್ಯಾಯ ಇಸಾಕನ ಕಾಲ. ಇದು ಇಸಾಕನನ್ನು ಎದುರು ನೋಡುವಂತ ಕಾಲ ಇದು. ಈ ಕಾಲದಲ್ಲಿ ಫಸ್ಟ್ ಬರೋಣದಲ್ಲಿ 18ನೇ ಅಧ್ಯಾಯದಲ್ಲಿ ಅಬ್ರಾಮನ ಭೇಟಿ ಆಗ್ತಾನೆ. ಅಬ್ರಾಮನ ಭೇಟಿಯಾಗಿ ದೇವರು ಒಂದು ಮಾತು ಹೇಳ್ತಾನಲ್ಲಿ, ನಾನು ಮತ್ತೊಂದ್ಸರಿ ಬರ್ತೀನಿ. ನಾನು ಮತ್ತೊಂದ್ಸರಿ ಬರ್ತೇನೆ. ಬಂದಾಗ ಸಾರಳಿಗೆ ಮಗ ಇರ್ತಾನಂತ. 18ನೇ ಅಧ್ಯಾಯ 14ನೇ ವಚನ. ಆದಿಕಾಂಡ 18. ಯೆಹೋವನಿಗೆ ಅಸಾಧ್ಯವಾದುದುಂಟು,
ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಹ್ಮ್ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಸಾರಳಿಗೆ ಮಗ ಇರ್ತಾನೆ ಎಂಬುದಾಗಿ. ಇರ್ತಾನೆ. ಮಗ ಇರ್ತಾನೆ. ಬ್ರಹ್ಮನಿಗೆ ದೇವರು ಬಂದಿದ್ದಾನೆ. ಆಮೇನ್. ಆದ್ರೆ ಇನ್ನೊಂದು ಮತ್ತೆ ಹೇಳ್ತಾನೆ, ನಾನು ಮತ್ತೆ ಬರ್ತೀನಿ. ಆಮೇನ್. ನಾನು ಮತ್ತೆ ಬರ್ತೇನೆ. ಬಲಿಷ್ಠನಾದ ದೇವದೂತನಾಗಿ ಬಂದಿದ್ದಾನೆ. ಆಮೇನ್. ಇದು 18ನೇ ಅಧ್ಯಾಯ. ಆಮೇನ್. ಬಲಿಷ್ಠನಾದ ದೇವದೂತನಾಗಿ ಬಂದಿರುವಂತದ್ದು 18ನೇ ಅಧ್ಯಾಯ. ಆಮೇನ್. ಮತ್ತೆ ಈಗ ಬರ್ಲಿಕ್ಕೆ ಆಮೇನ್. 2 ಬರೋಣ ಅದಾವಲ್ಲ. 18ನೇ ಅಧ್ಯಾಯದಲ್ಲಿ ಅದು ಬಲಿಷ್ಠನಾದ ದೇವದೂತ ಬಂದು ಪ್ರವಾದಿ ಬ್ರಹ್ಮ್ ಅವರಿಗೆ ಮುದ್ರೆ ಪುಸ್ತಕ ಓಪನ್ ಮಾಡುವಂಥದ್ದು. ಆಮೇನ್. ಅಂದ್ರೆ ಮುದ್ರೆಗಳನ್ನು ಓಪನ್ ಮಾಡುವಂಥದ್ದು. ಆಮೇನ್. ಅಲ್ಲಿ ಸತ್ಯವೇದಲ್ಲಿರ್ತಕ್ಕಂಥ ಸ್ಪಷ್ಟವಾದಂತಹ ಒಂದು ಅಲ್ಲಿ ಮರೆಯಾಗಿರ್ತಕ್ಕಂಥ ಮರ್ಮಗಳೆಲ್ಲ ಪ್ರಕಟಪಡಿಸುವಂಥದ್ದು. ಆಮೇನ್. ಆದ್ರೆ ಮತ್ತೊಂದು ಬರುವಕ್ಕೆ ಇದೆ. ಆಗ ಸಾರಳಿಗೆ ಮಗನಿರ್ತಾನೆ. ಆಮೇನ್. ಈಗ ಮಗನನ್ನು ಕೊಟ್ಟೋದ್ನ ಒಂದು ಮಗನನ್ನು ಕೊಟ್ಟೋದ್ನ ಇಲ್ಲ, ಇಲ್ಲಿ ಒಂದು ರೂಪಾಂತರ. ಆಮೇನ್. ಅವರಿಗೊಂದು ರೂಪಾಂತರ ಆಯ್ತು ಇಲ್ಲಿ. ಆಮೇನ್. ನಮಗೊಂದು ರೂಪಾಂತರ ಆಗಿದೆ ಇಲ್ಲಿ. ಹಿಂದೆಂದು ಕೇಳಿದಿರ್ತಕ್ಕಂಥ ಒಂದು ಸಂಗತಿಗಳನ್ನ ನಾವು ಕೇಳಿಸ್ಕೊಳ್ತೇವೆ. ಆಮೇನ್. ನಮಗೆ ಈಗ ಸತ್ಯವೇದ ಹೊಸದಾಗಿದೆ. ಆಮೇನ್. ಸಂಪ್ರದಾಯ ಸಭೆಯಲ್ಲಿ ಕೇಳಿದಾಗ ಏನು ಇಂಟ್ರೆಸ್ಟ್ ಇದ್ದಿಲ್ಲ ಅದ್ರ ಬಗ್ಗೆ. ಅವರಂತ ಪೇಪರ್ ಓದಂಗೆ ಹೋದವರು, ಪೇಪರ್ ವಿವರಿಸೋರು, ಈ ರಾಜಕೀಯ ವ್ಯಕ್ತಿಗಳು ವಿವರಿಸ್ತಾರಲ್ಲ, ರಾಜಕೀಯ ಹಿಂಗ ಆಗ್ಬೋದು ಹಂಗ ಆಗ್ಬೋದು ಅಂತೇಳಿ ಅಂದಾಜ್ ಮೇಲೆ ಎಲ್ಲ ವಿವರಿಸಿದ್ದು ಕೇಳಿ ಬಂದಿವಿ. ಈಗ ನಾವು ಪ್ರವಾದಿ ಸಂದೇಶ ಬಂದಾಗ ಆಶ್ಚರ್ಯಕರವಾದ ವಿಷಯಗಳು ನಾವು ಕೇಳ್ತಾ ಇದೀವಿ. ಆಮೇನ್. ಹಾಲೆಲೂಯಾ. ಇದು ವಧುವಿಗೆ ಮಾತ್ರನೇ, ಯಾರಿಗೂ ಅರ್ಥ ಆಗಲ್ಲ. ಆಮೇನ್. ವಧುವಿಗೆ ಮಾತ್ರ ಅರ್ಥ ಆಗತ್ತಾ, ಏನ್ ಬೇರೆಯವರಿಗೆ ಅರ್ಥ ಆಗತ್ತಾ? ಮಾತ್ರ. ಯೇಸು ಸ್ವಾಮಿ ಜೀವಂತ ಇರತಕ್ಕಲ್ಲ, ಎಲ್ಲರೂ ನೋಡಿದ್ರಿ ಯೇಸು ಸ್ವಾಮಿನ. ಆಮೇನ್. ಯೇಸು ಸ್ವಾಮಿ ಜೀವಂತ ಇರೋ ತನಕ ಎಲ್ಲಾರು ಲೋಕೆಲ್ಲ ಯೇಸು ಸ್ವಾಮಿ ನೋಡಿದ್ರು. ನೋಡಿದ್ರ? ಕಳ್ಳರು ನೋಡಿದ್ರು, ಸುಳ್ರು ನೋಡಿದ್ರು, ಯೂದನಂತ ಜನಗಳು ನೋಡಿದ್ರು, ಪರಿಸರ ನೋಡಿದ್ರು, ಸದ್ದುಕಾಯರು ನೋಡಿದ್ರು, ಹೊಡೆದ್ರು ಅದನ್ನ ಸಿಲಿಬಿ ಹಾಕಿ ಸತ್ತ ಯೇಸು ಸ್ವಾಮಿ ಹೇಳ್ದ ಮುಂಚೆ. ಏನ್ ಹೇಳ್ದ? ನಾನು ಬರ್ತೀನಿ, ಅವಾಗ ನೀವು ಮಾತ್ರ ನೋಡ್ತೀನಿ, ನಾನು ಲೋಕ ನನ್ನ ನೋಡಲ್ಲ. ಸತ್ಯ ಆದ್ಮೇಲೆ ಯಾರು ನೋಡಿದ್ರು? ಶಿಷ್ಯರಷ್ಟೇ ನೋಡಿದ್ರು. ಅದೇ ಈಗ ನಮ್ಮ ಸಂಗತಿ. ಆಮೇನ್. ಯಾರು ನೋಡ್ತಾ ಇಲ್ಲ ಕ್ರಿಸ್ತನ್. ಸಂಪ್ರದಾಯ ಸಭೆಗಳಂತೂ ಕಣ್ಮುಚ್ಕೊಂಡ್ಬಿಟ್ಟವೆ, ಏನು ಗೊತ್ತಿಲ್ಲ ಅವ್ರಿಗೆ. ಒಂದು ಬೈಬಲ್ ಸಿಕ್ಬಿಟ್ಟತೆ, ಹಣ ಮಾಡಕದ್ನು ಉಪಯೋಗಿಸ್ತದ್ರಿ. ಬೈಬಲ್ ಸಿಕ್ಕತ್ತೆ ಏನ್ ಮಾಡ್ತದ್ರ ಅವರು? ದುಡ್ಡು ಮಾಡಕ್. ಎಲ್ಲ ದುಡ್ಡು 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 ದುಡ್ಡು. ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದು ಇದರಿಂದನೇ, ವಾಕ್ಯದಿಂದಾನೆ. ಅಂದ್ರೆ ಇದು ಬೈಬಲ್ನಿಂದಾನೆ. ಬೈಬಲ್ ಇಲ್ಲ ಅಂದ್ರೆ ಅವರಿಗೆ ಹೊಟ್ಟೆ ತುಂಬಿಸ್ಕೊಳಕ್ ಬರಲ್ಲ, ಸಂಸ್ಥೆಗಳು ಕಟ್ಟಕ್ಕೂ ಬರಲ್ಲ. ಸಂಸ್ಥೆಗಳು ಅವರೆಲ್ಲ ಒಂದು ಬಿಸಿನೆಸ್, ಅವ್ರದೊಂದು ಆಟ, ಎಲ್ಲವೂ ಕೂಡ ಈ ಒಂದು ಸತ್ಯವೇದದ ಮೇಲೆನೆ ಮಾಡ್ತದ. ಸತ್ಯವೇದಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಹೇಳ್ತಾರೆ, 7 ಜನ ಹೆಂಗಸರು ಬಂದು, ಏಷ್ಯನ್ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ 7 ಜನ ಹೆಂಗಸರು ಬಂದು ಒಬ್ಬ ಗಂಡಸನ ಹಿಡ್ಕೊಂಡು, ನಿನ್ನ ಹೆಸರು ಸಾಕು, ನೀನು ಕೊಡೋದೇನು ಬೇಡ, ನೀನ್ ದುಡ್ದಾಕೋದು ಬೇಡ, ಏನು ಬೇಡ, ನಾವೇ ದುಡ್ಕಂತೀವಿ, ನಿನ್ನ ಹೆಸರು ನಮಗೆ ಪ್ಲೀಸ್ ದಯಮಾಡಿ ನಿನ್ನ ಹೆಸರನ್ನು ನಮಗೇನ್ ಮಾಡು, ಕೊಡು. ಏಷ್ಯನ್ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಿಂದ. ಯೆಶಾಯ 4. ಆ ದಿನದಲ್ಲಿ 7 ಮಂದಿ ಹೆಂಗಸರು ಒಬ್ಬ ಗಂಡನನ್ನು ಹಿಡಿದು ಒಬ್ಬ ಗಂಡಸನ್ನು ಹಿಡಿದು ಸ್ವಂತವಾಗಿ ದುಡಿದು ಅನ್ನವನ್ನು ಉಣ್ಣುವೆವು, ನಾವೇ ಸಂಪಾದಿಸಿದ ಬಟ್ಟೆಯನ್ನು ಉಟ್ಟುಕೊಳ್ಳುವೆವು, ನಿನ್ನ ಹೆಸರು ಮಾತ್ರ ನಮಗಿದ್ದರೆ ಸಾಕು, ನಮ್ಮ ಅವಮಾನವನ್ನು ನೀಗಿಸಿಬಿಡು ಎಂದು ಕೇಳಿಕೊಳ್ಳುವರು. ಹಲ್ಲೆಲೂಯಾ. ಆಮೆನ್. 7 ಜನ ಗಂಡಸರು, 7 ಜನ ಹೆಂಗಸರು. ಹಲ್ಲೆಲೂಯಾ. 7 ಜನ ಹೆಂಗಸರು ಅಂದ್ರೆ ಯಾವ್ದಕ್ಕೆ ಹೋಲಿಕೆ? 7 ಸಭಾಕಾಲಕ್ಕೆ ಹೋಲಿಕೆ. 7 ಜನ ಹೆಂಗಸರು, 7 ಸಭಾಕಾಲ, ಒಬ್ಬ ಗಂಡಸು. ಗಂಡ ಅಲ್ಲ, ಅವನೇನ ಗಂಡ ಅಂತ ಓದಿದ್ರು, ಗಂಡ ಅಲ್ಲ. ಗಂಡಸನ್ನು ಹಿಡಿದು, ಒಬ್ಬ ಪುರುಷನನ್ನು ಹಿಡಿದು ಏನ್ ಮಾಡ್ತಾರಂತವ್ರು? ನಮಗೆ ತಾಳಿ ಕಟ್ಟು,
ಏನ್ ಮಾಡು, ಲೋಕದ ಪ್ರಕಾರ ಮಾತಾಡ್ಬೇಕಂದ್ರೆ ತಾಳಿ ಕಟ್ಟು. ನೀನು ದುಡ್ದಕ್ಕದು ಬೇಡ, ನೀನು ಬಟ್ಟೆ ತಂದು ಕೊಡೋದು ಬೇಡ, ಅವೇ ಸ್ವಂತ ಆಗಿ ದುಡ್ಕಂತೀವಿ, ಅವೇ ಸ್ವಂತ ಆಗಿ ಬಟ್ಟೆ ಹುಟ್ಕಂತೀವಿ. ಅಂದ್ರೆ ಅರ್ಥ ಏನು? ನಿನ್ನ ಪ್ರಕಟಣೆಗಳು ಬೇಡ ನಮಗೆ, ನಿನ್ನ ರೆವಲ್ಯೂಷನ್ನು ಬೇಡ ನಮಗೆ, 7 ಮುದ್ರೆನೂ ಬೇಡ, 7 ಸಭಾಕಾಲನೂ ಬೇಡ. ನಮ್ಗೆ ಏನ್ ತಿಳ್ತದ ಅದು ಓದ್ಕೊಂಡು ನಾವು ನಮ್ಮ ಹೊಟ್ಟೆನ ಅದೇ ಮಾಡ್ತದ್ರಿಲ್ಲ. ಪ್ರಿನ್ಸಿಪಲ್ ಅದನ್ನ ಮಾಡ್ತಾವ, ಬೇರೆ ಮಾಡ್ತಾವ. ನಮ್ಗೆ ಏನ್ ತಿಳ್ತದ ಅದನ್ನ ಹೇಳ್ತಾರೆ. ಭಾನುವಾರ ಜಕ್ಕ ಕತೆ. ಜಕ್ಕ ಇದ್ದ, ಸ್ವಾಮಿ ತಟ್ಟನೆ ಕೆಳದಾಗ ಇಳಿದು ಬಂದ, ಮನೆಗೆ ಹೋದ, ಮುಗೀತು. ಕೆಲ್ಸ್ಕೊಂಡ್ರ ಗಿಡ್ಡ ಜಕ್ಕಾಯ ಯೇಸು ಸ್ವಾಮಿನ ನೋಡ್ದ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ನೀವು ಯೇಸು ಸ್ವಾಮಿ ನೋಡ್ರಿ. ಸಮಸ್ಯೆಯಲ್ಲೇ ಯೇಸು ಸ್ವಾಮಿ ನೋಡ್ದ, ನೀವೇನ್ ಮಾಡ್ರಿ, ನಿಮ್ಮ ಸಮಸ್ಯೆಗಳಲ್ಲೇ ಯೇಸು ಸ್ವಾಮಿ ನೋಡಿ. ಎಲ್ಲರಿಗೂ ವಂದನೆಗಳು. ಮುಂದಿನ ವಾರ ಬರ್ರಿ. ಅಲ್ಲೆಲಿಯಾ. ಈ ತರ ಅವರೇ ಏನೇನೋ ಹೇಳಿ ತಿಳ್ಕೊಳ್ಳೋದು, ಅವ್ರು ಓದಿದ್ರೆ ಏನೋ ಒಂದು ಅರ್ಥ ಆಗುತ್ತಲ್ಲ, ಒಂದು ಅಧ್ಯಾಯ ಹೋದ್ರೆ ಏನೋ ಒಂದು ಅರ್ಥ ಆಗುತ್ತೆ, ಅದನ್ನ ಹೇಳ್ಕೊಂಡು ಯೇಸು ಸ್ವಾಮಿ ಕೊಡೋಂಥ ಯಾವ ಆಹಾರನೂ ಅವ್ರಿಗೆ ಬೇಡ, ಯಾವ ಬಟ್ಟೆನೂ ಬೇಡ ಅವರಿಗೆ. ಬಟ್ಟೆ ಇಲ್ದಂಗೆ ನಾವು ಹೋಗ್ತೀವಿ, ಇನ್ನು ಕೂಡ ಆಹಾರ ಬೇಡ. ನಮ್ಗೆ ಆಹಾರ ಗೊತ್ತೈತಿ, ನೋಡ್ಕೊಂತೀವಿ ನಾವು ಎಲ್ಲಿ ಸಿಗ್ತದ ಆಹಾರ ಅಂತ ಹುಡುಕ್ತಿವಿ. ನಾವು ದಾನಿಗಳನ್ನ ಏನ್ ಮಾಡ್ತೀವಿ, ಹುಡುಕ್ತಿವಿ. ಏನಂತಾರೆ, ಸ್ಪಾನ್ಸರ್ಸ್, ನಾವು ಭೇಟಿ ಆಗ್ತೀವಿ. ಅದು ನಮಗೆ ಚರ್ಚ್ ಕಟ್ಟೋದಕ್ಕೆ ದುಡ್ಡು ಬೇಕಾಗಿತ್ತು, ಯಾರ ಇದಾರ, ಇಂಥ ಸಂಸ್ಥೆ ಇರೋದ್ರ ನೋಡ್ರಿ, ಫೋನ್ ಮಾಡಿ, ನಂಬರ್ ತಗೊಳ್ರು. ಸರ್ ಆಯ್ತು ಕೊಡ್ತೀವಿ. ಎಷ್ಟು ಲಕ್ಷ ಬೇಕಾ? 1 50 ಲಕ್ಷ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಆತನು ಕೊಡತಕ್ಕಲ್ಲ ನಾವು ಸುಧಾರಿಸ್ಕೊಂಡು ಸಹಿಸ್ಕೊಂಡು, ಅದೆಲ್ಲ ಕಷ್ಟ ಅಲ್ಲ. ಬೇಡ ಸ್ವಾಮಿ, ನಾವು ಫೋನ್ ಮಾಡ್ತೀವಿ, ಫೋನ್ ಬರ್ತಾವ ಅಷ್ಟೊತ್ತಿಗೆ ಫೋನ್ ಮಾಡ್ತೀವಿ. ಅವೆಲ್ಲ ನಿಂದೇನು ಪ್ರಾರ್ಥನೆ ಬೇಡ, ನಿಮ್ ಪ್ರಾರ್ಥನೆ ನಮಗೇನು ಬೇಕಾಗಿಲ್ಲ. ಹೆಸರು ಅಷ್ಟೇ. ಅದೇ ರೀತಿ ಅವು ಹೆಸರಷ್ಟೇ ತಗೊಂಡಾರ, ಮತ್ತೇನಾದ್ರು ತಗೊಂಡಾರ? ಹೆಸರಷ್ಟೇ ತಗೊಂಡಾರ. ಲೋಕಲ್ ತುಂಬಿರೋದ್ರಲ್ಲಿ ಏನಾಗಿದೆ, ಲೋಕ ತುಂಬಿ ಆ ಹಬ್ಬ ಈ ಹಬ್ಬ ಅದು ಇದು ಆಳ ಮುಳಕು ಬೂದಿ ಬುಧವಾರ ಅಂತ. ಅದು ಯಾವ ಬೂದಿ ಬುಧವಾರ ಏನೋ ಗೊತ್ತಿಲ್ಲ. ಕ್ರಿಸ್ಮಸ್, ಗುಡ್ ಫ್ರೈಡೆ ಎಲ್ಲ ವಾಕ್ಯದಾಗ ಇಲ್ದಿರ್ತಕ್ಕಂಥ ಸಂಗತಿಗಳು, ಅಂತರ ಡೇಗಳು. ಅಲ್ಲೆಲೂಯಾ. ಮೇರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ, ಜೋಸೆಫರೇ ನಮಗೋಸ್ಕರ ಪ್ರಾರ್ಥಿಸ್ರಿ. ಇವ್ರು ಪ್ರಾರ್ಥನೆ ಮಾಡಲ್ಲ, ಸ್ವತ್ತೋಗಿರ್ತಕ್ಕ ಜೋಸೆಫ್ಗೆ ಹೇಳೋದು, ಜೋಸೆಫರೇ ಈ ತರ ತಯಾರಾಗ್ಬಿಟ್ಟಾರ ನೋಡ್ರಿ. ಹೆಸರಷ್ಟೇ ತಗೊಂತಾರೆ. ತಯಾರಾಗಿದೆ ಯಾವ ರೀತಿ ಆಗಿದೆ, ಎಲ್ಲ ವಾಕ್ಯ ಬಿಟ್ಟೆ. ವಾಕ್ಯ ಇದೆ ಕೈತನ. ವಾಕ್ಯ ಪ್ರಶ್ನೆ ಮಾಡ್ತೀಯ. ನಮ್ಮಷ್ಟು ವಾಕ್ಯ ನಡ್ಕೊಳ್ಳೋರು ಜಗತ್ನ ಎಲ್ಲಿ ಹುಡುಕಿದ್ರು ಸಿಗಲ್ಲ ಅಂತಾರ. ಮತ್ತೆ ಈ ರೀತಿ ಈ ತರ ಸಭೆಗಳು ಏನಾಗಿದಾವೆ, ತುಂಬಿ ತುಳುಕ್ತಾ ಇದಾವೆ. ಎಲ್ಲರೂ ಅಷ್ಟೇ. ಅದಕ್ಕಾಗಿ ಪ್ರವಾದಿನ ದೇವ್ರು ಕಳಿಸಿದ್ರು. ಯಾವಾಗ ದೇವ್ರ ಮಕ್ಕಳು ಯಾವಾಗ ವಾಕ್ಯನ ತಪ್ಪಿ ಹೋಗ್ತಾರೋ, ಪ್ರತಿ ಕಾಲದಲ್ಲಿ ಯಾವಾಗ ವಾಕ್ಯ ತಪ್ಪಿ ಹೋಗ್ತಾರೋ ಆಗ ದೇವ್ರು ಏನ್ ಮಾಡ್ತಾನೆ, ಪ್ರವಾದಿಗಳನ್ನ ಕಳಿಸ್ತಾನೆ. ಯಾವಾಗ ಜನ ದೇವ್ರ ವಾಕ್ಯದಿಂದ ದೂರ ಸರಿತಾರೋ ಅವಾಗ ದೇವ್ರು ಏನ್ ಮಾಡ್ತಾನೆ, ಪ್ರವಾದಿಗಳನ್ನ ಕಳಿಸ್ತಾನೆ. ಈಗ ನಮಗೆ ಕಳಿಸಿರ್ತಕ್ಕಂಥ ಪ್ರವಾದಿ ಕೊನೆಯ ಪ್ರವಾದಿ ಪ್ರವಾದಿ ಬ್ರೆನಮ್ ಅವರು. ವಾಕ್ಯ ಅದ್ಭುತವಾದ ರೀತಿಯಲ್ಲಿ ವಾಕ್ಯವನ್ನ, ಸತ್ಯವಾದ ವಾಕ್ಯನ ಒಂದು ಅದ್ಭುತವಾದ ಗೈಡನ್ನೇ ನಮಗೆ ಕೊಟ್ಟೋಗಿದೆ. ನಾವ್ ಹಿಂದೆ ಏನ್ ಮಾಡ್ತಿದ್ವಿ, ಸಿಲೆಬಸ್ ಅರ್ಥ ಆಗ್ತಿರ್ಲಿಲ್ಲ, ಗೈಡ್ ಅಂತ ಇರ್ತಿದ್ವು. ಗೈಡ್ ಅದನ್ನ ತಗೊಂಡು ಓದ್ತಿದ್ವಿ ನಾವು. ಇಂಗ್ಲಿಷ್ ಅರ್ಥ ಆಗಲ್ಲ, ಇಂಗ್ಲಿಷ್ದು ಮೀನಿಂಗು ಅದ್ರದ್ದೆಲ್ಲ ಇರ್ತದ. ಆ ರೀತಿ ಒಂದು ಗೈಡ್ ನಮಗೆ ಸತ್ಯವಾದ ಅರ್ಥ ಆಗಲ್ಲ. ಅದಕ್ಕಾಗಿ ದೇವ್ರ ಏನ್ ಮಾಡೋದು, ಒಂದು ಗೈಡ್ ಅನ್ನು ನಮಗೆ ಮುದ್ರೆ ಪುಸ್ತಕ ಅನ್ನುವಂತ ಒಂದು ಗೈಡ್ ಅನ್ನು ನಮಗೆ ಕೊಟ್ಟಿದೆ. ನಮ್ಗೆ ಒಬ್ಬ ಗೈಡ್ ಬಂದಿದ್ದಾರೆ, ಮಾರ್ಗ ತೋರಿಸೋರು ಬಂದಾರ. ಮಾರ್ಗ ತೋರಿಸೋರು ನಮ್ಗೆ ಏನ್ ಮಾಡಿದಾರೆ, ಈಗ ಒಂದು ಗೈಡ್ ಅನ್ನು ಏನ್ ಮಾಡ್ತಾರೆ, ನಮಗೆ ಕೊಟ್ಟಿದ್ದಾರೆ. ಗೈಡ್ ಮಾರ್ಗದರ್ಶನ. ಈಗ ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ ನೋಡ್ರಿ, ಅಲ್ಲಿ ಅರ್ಥ ಆಗಲ್ಲ ನೋಡಿದ್ರಿ. ಹಿಂಗೆ ಗೈಡ್ ಇರ್ತಾರಲ್ಲಿ, ಅವ್ರನ್ನ ಸ್ವಲ್ಪ ದುಡ್ಡು ಕೊಟ್ರೆ ಅವ್ರೆಲ್ಲ ಏನ್ ಮಾಡ್ತಾರೆ, ಚರಿತ್ರೆ ಎಲ್ಲ ಹೇಳ್ತೀವಿ.
ಇದು ಈ ಕಾಲದಲ್ಲಿ, ಇದು ಈ ಕಾಲದಲ್ಲಿ, ಚೋಳರ ಕಾಲದಲ್ಲಿ, ಇದು ಆವುಗಳ ಕಾಲದಲ್ಲಿ, ಸಿಂಹಗಳ ಕಾಲದಲ್ಲಿ, ಇದು ಮೊಘಲರ ಕಾಲದಲ್ಲಿ, ಇದು ಇದು ಅದು ಎಲ್ಲಿಯ ಹೇಳ್ತಾ ಇರ್ತಾರೆ. ಆ ರೀತಿ ನಮಗೆ ಒಬ್ಬ ಗೈಡ್ ಬಂದಿದ್ದಾರೆ, ಆಮೇನ್ ಪ್ರವಾದಿ ಬ್ರಹ್ನಮ್ಮವರು. ಆಮೇನ್. ಆ ಗೈಡ್ ವಿಚಾರದಲ್ಲಿ ನಾವೇನಾಗಿದ್ದೀವಿ ಈಗ ರಹಸ್ಯವನ್ನು ತಿಳ್ಕೊಳ್ತಾ ಬಂದಿದ್ದೇವೆ. ಆಮೆನ್. ಯೇಸು ಕ್ರಿಸ್ತನು ಸತ್ತೋಗೋ ತನಕ, ಪ್ರಾಣ ಹೋಗೋ ತನಕ, ಆತನ ಸಮಾಧಿ ಮಾಡೋವರೆಗೂ ಎಲ್ಲರೂ ನೋಡಿದ್ರು, ಲೋಕ ಎಲ್ಲ ನೋಡ್ತು. ಆದ್ರೆ ಸತ್ ಎದ್ದ ಮೇಲೆ ಆರಿಸಲ್ಪಟ್ಟವ್ರು ಮಾತ್ರ ನೋಡಿದ್ರು. ಆಮೇನ್. ಯಮೋಹ ದಾರಿಯಲ್ಲಿ ಇಬ್ರು ಶಿಷ್ಯರು ಹೋಗ್ತಾ ಇದ್ರು. ಅವ್ರ ಜೊತೆ ಯೇಸು ಕ್ರಿಸ್ತನ ಮಾತಾಡ್ಕೊಂಡು ವಾಕ್ಯ ಕುರಿತು ಮಾತಾಡ್ಕೊಂಡು ಏನು ಅಲ್ಟೆ ಹೊಡಿಲಿಲ್ಲ, ವಾಕ್ಯದ ಕುರಿತೆ ಮಾತಾಡ್ಕೊಂಡು ಸಾಯಂಕಾಲ ಆಯ್ತು. ಇನ್ನು ಮುಂದೆ ಹೋಗೋನಾಗಿ ಕಾಣಿಸಿದಂತೆ ಅವ್ರಿಗೆ. ಅವ್ರು ಕತ್ಲಾಯ್ತು ಅಂತೇಳಿ ಅವ್ರನ್ನ ಏನ್ ಮಾಡ್ತಾರೆ, ಬಲವಂತವಾಗಿ ಇನ್ವೈಟ್ ಮಾಡ್ತಾರೆ, ಆಮಂತ್ರಿಸ್ತಾರೆ ತನ್ನ ಮನೆಗೆ. ರೀ ಹೋಗ್ಬೇಡ್ರಿ, ಬರ್ರಿ ಮತ್ ಕೇಳ್ರಿ, ಇವತ್ತೊಂದ್ ದಿವಸ ಇಲ್ಲೇ ರಾತ್ರಿ ಕಾಲ ಕಳೆದು ಬೆಳಿಗ್ಗೆ ನೀವು ಹೋಗ್ಬೋದು, ಬರ್ರಿ ಇವತ್ತೊಂದ್ ದಿವಸ ಇಲ್ಲೇ ಅಂತೇಳಿ ಬಲವಂತ ಮಾಡಿದ್ದಕ್ಕೆ ಆತನು ಕೂಡ ಏನ್ ಮಾಡೋದು, ಅವ್ರ ಮನೆಗೆ ಇಳ್ಕೊಳಕ್ಕೆ ಇಷ್ಟಪಟ್ಟು. ಆಮೇನ್. ಇದು ಯಾರ ಭೇಟಿ? ಇದು ರಹಸ್ಯವಾಗಿ ಶಿಷ್ಯರನ್ನ ಭೇಟಿಯಾಗಿದೆ. ಆಮೇನ್. ಪ್ರಯಾಣಿಕರ ಪಕ್ಕದಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಅದು. ಆತ ಕ್ರಿಸ್ತನ್ ಅಂತೇಳಿ ಅವ್ರಿಗೆ ಗೊತ್ತೇ ಇಲ್ಲ. ನೋಡ್ರಿ ಎಷ್ಟು ಮರ್ಮ. ಜೊತೆಗಿದ್ರು ಅವರು, ಜೊತೆಗೆ ಓಡಾಡಿದ್ರು, ಜೊತೆಗೆ ಊಟ ಮಾಡಿದ್ರು. ಸತ್ಯ ಆದ್ಮೇಲೆ ಆತನ ಬಂದ್ರೆ ಅವ್ರಿಗೆ ಗುರ್ತ ಹಿಡಿಲಿಲ್ಲ. ಏನಾತ ಅವ್ರಿಗೆ? ಕಣ್ಣು ಕಟ್ಟಿದಂಗ ಆತಂತ. ಯಾವಾಗ ಗುರ್ತ ಹಿಡಿದ್ರು ಅವರು? ರೊಟ್ಟಿ ಮುರಿದವರಿಗೆ ತಕ್ಕೊಳ್ಳಿ ನನ್ನ ದೇಹ ಅಂದ ಕೂಡಲೇ ಸ್ವಾಮಿ ನೀವ ಮಾಯ ಆಗ್ಬಿಡ್ತು. ಆಮೇನ್. ಈ ರೀತಿ ರಹಸ್ಯ ಭೇಟಿ ಅದು. ದಿವಸ ಮುಂಚೆನೆ ಹೇಳಿದ್ದ, ಲೋಕ ನೋಡಲ್ಲ, ನೀವು ನನ್ನ ನೋಡ್ತೀರಿ. ಆಮೇನ್. ನಾನು ಹೋಗೋ ಕಾಲ ಸಮೀಪ ಆಯ್ತು, ಹೋಗ್ತಾ ಇದ್ದೀನಿ, ಆದ್ರೆ ನೆಕ್ಸ್ಟ್ ಬರ್ತೀನಿ, ಆದ್ರೆ ಲೋಕ ನೋಡಲ್ಲ, ನೀವು ನನ್ನ ನೋಡ್ತೀರಿ. ಆಮೇನ್. ಇಬ್ಬರು ಶಿಷ್ಯರು ಭೇಟಿ ಆದ. ಈ ಶಿಷ್ಯರು ಓಡಿದ್ರು, ಯೆರೂಸಲೇಮಿಗೆ ಹೋಗಿ ಅಲ್ಲಿ ಪೇತ್ರ, ಯೋಹಾನರಿಗೆ ಯಾರ್ಯಾರು ಇದ್ರು ಅಲ್ಲಿ ಎಲ್ಲ ಹೇಳಿದ್ರು, ನೋಡ್ರಿ ಹಿಂಗ್ ನಾವು ನೋಡಿದ್ವಿ, ನಮಗೆ ಜೊತೆಗೆ ದಾರಿ ನಡೆದ್ವಿ, ನಮ್ಗೆ ಏಸು ಅಂತ ಗೊತ್ತಾಗ್ಲಿಲ್ಲ, ಯಾವಾಗ ರೊಟ್ಟಿ ಮುರಿದು ಅವಾಗ ನಮಗೆ ಗೊತ್ತಾಯ್ತು. ಆಶ್ಚರ್ಯ, ಏಸು ಎದ್ದಿದ್ದಾನೆ. ಆಮೇನ್. ಅದ್ರ ಮುಂಚೆ ಹೇಳಿದ್ನಲ್ಲ ಎದ್ದಾತ್ನಂತ, ಎದ್ದಿದ್ದಾನೆ. ಅಷ್ಟೊತ್ತಿಗೆ ಸ್ತ್ರೀಯರು ಆ ಸುವಾರ್ತೆ ತಂದಿದ್ರು. ಆಮೇನ್. ಸ್ತ್ರೀಯರಿಂದಲೇ ಅಧಪತನ, ಸ್ತ್ರೀಯರಿಂದಲೇ ಸುವಾರ್ತೆ. ಅತ್ ಎದ್ದಿದ್ದಾನ. ಸುವಾರ್ತೆ ಯಾರು ತಂದಿದ್ದು? ಎಲ್ಲ ಗಂಡ್ಮಕ್ಳು ಒಳಗಡೆ ಇದ್ರು, ಬಚ್ಚಿಟ್ಕೊಂಡಿದ್ರು ಬೈಕ್ಗೆ. ಸ್ತ್ರೀಯರು ಮಾತ್ರ ಧೈರ್ಯವಾಗಿ, ನಮ್ಗೆ ಯಾರು ಏನ್ ಮಾಡ್ತಾರೆ ನೋಡೇ ಬಿಡ, ಎಸ್ ಸ್ವಾಮಿ ನೋಡ್ಕೊಂಡ ಬರೋಣ. 3 ದಿವಸಕ್ಕೆ ಏನೇನೋ ಮಾಡ್ತಾರಲ್ಲ, ಇದೇನ ಹಾಲು ಹಿಂದೆ ಬಂತು. ಸ್ತ್ರೀಯರೇ ಇದಕ್ಕೆ ನಾಶ ತಂದಿದ್ದು, ಸ್ತ್ರೀಯರಿಂದ ಸುವಾರ್ತೆ. ಪುರುಷರೆಲ್ಲ ಬಚ್ಚಿಟ್ಕೊಂಡ್ ಬಿಟ್ಟಿದ್ರು. ಎಸ್ ಸ್ವಾಮಿ ಇದ್ದಾನಂತ ಮೊದಲು ಸುವಾರ್ತೆ ಯಾರಿಗೆ ಬಂತು? ಯಾರು ತಂದಿದ್ದು? ಅದಕ್ಕೆ ಇವತ್ತು ನಂಬೋದ್ರಲ್ಲಿ ಸ್ತ್ರೀಯರ ಸಂಖ್ಯೆನೇ ಜಾಸ್ತಿ. ಈ ಪ್ರವಾದಿ ಸಂದೇಶ ನಂಬೋದ್ರಲ್ಲಿ ಅವ್ರಿಗೆ ಬಹಳ ತಿಕ್ಲು ಹಿಡಿದು ಬಿಟ್ಟದ. ಈಗ ಲೋಕ ನಾಶ ಮಾಡಿದ್ವಿ, ಮುಂದೆ ಹೋಗೋಣ ಅಂತೇಳಿ ಈಗ ಸ್ತ್ರೀಯರು ಏನಾಗಿದ್ದಾರೆ, ಮುಂದೆ ಬರ್ತದ. ಪುರುಷರು ಏನಾಗಿದ್ದಾರೆ, ಏನವ್ರಿಗೆ ಅರ್ಥ ಆಗ್ತಿಲ್ಲ. ಎಲ್ಲಿ ಯಾವ ಸಭೆಗಾರ ನೋಡ್ರಿ ಸ್ತ್ರೀಯರ ಸಂಖ್ಯೆ ಜಾಸ್ತಿ ಇರ್ತದೆ. ಸ್ತ್ರೀಯರಿಗೆ ಸಂತೋಷ ಆತ? ಸಂತೋಷನಾ? ನೋಡ್ರಿ, ಸ್ತ್ರೀಯರ ಸಂಖ್ಯೆ ಜಾಸ್ತಿ ಈಗ ಪುರುಷ ಸಂಖ್ಯೆಗಿಂತ. ಇರ್ಲಿ, ದೇವ್ರ ಸ್ತೋತ್ರ. ಆಮೇನ್. ಸ್ತ್ರೀಯರು ಸುವಾರ್ತೆ ಹೇಳಿದ್ರು ಅಂದ್ರೆ ಯೇಸು ಸ್ವಾಮಿ ಎದ್ದಿದ್ದಾನೆ ಅಂತ ಹೇಳಿದ್ರು. ಆ ದೇವಪ್ಪ ಮತ್ತೆ ಅವ್ರ ಸ್ನೇಹಿತರು ಕೂಡ ಎದ್ದಿದ್ದಾನೆ ಅಂತ ಹೇಳಿದ್ರು. ಅವ್ರು ನಂಬಲಿ ಶಿಷ್ಯರು. ಆದ್ರೆ ಹೇಳ್ತಿರುವಾಗಲೇನೆ ಎಲ್ಲ ಬಾಗಿಲು ಮುಚ್ಕೊಂಡಿದ್ರು. ಅವ್ರ ಮಧ್ಯದಲ್ಲಿ ಯೇಸು ಸ್ವಾಮಿ ಇಳಿದು ಬಂದು, ನಿಮಗೆ ಸಮಾಧಾನ ಆಗ್ಲಿ. ಆಮೇನ್. ಇದೆಲ್ಲ ರಹಸ್ಯ ಭೇಟಿ. ಇದು ಎದ್ದಿದ್ದಾನೆ, ನಮಗೆ ಸಮಾಧಾನ ಆಗ್ಲಿ ಅಂತ ಹೇಳಿದ್ನು. ನೀವೇನಾದ್ರೂ ಮೀನಿದ್ರೆ ಕೊಡ್ರಿ, ತಿನ್ನಕ್ಕೆ ಏನಾದ್ರೂ ಇದ್ರು ಕೊಡಿ, ನಾನು ಭೂತ ಅಲ್ಲ, ದೇವ ಅಲ್ಲ, ಇದೆಲ್ಲ ಹೇಳಿದ್ದು ಲೋಕಕ್ಕೆ ಗೊತ್ತಿಲ್ಲ, ಲೋಕದ ಜನರಿಗೆ ಗೊತ್ತಿಲ್ಲ. ಇದನ್ನ ತಗೊಂಡು ಲೋಕದ ಜನರಿಗೆ ಹೇಳಿದ್ರೆ ನಂಬ್ತಾರ? ಹಂಗೆ ನಮಗೂ ಕೂಡ ಬಂದಂತ ರಹಸ್ಯ ಸಂದೇಶ, ಪ್ರವಾದಿ ಬ್ರಹ್ನಮ್ಮವ್ರು ತಂದಂತ ಸಂದೇಶ ಇವತ್ತು ಸಂಪ್ರದಾಯ ಸಭೆಗಳು, ಡಿನಾಮಿನೇಷನ್ ನಂಬೋದಕ್ಕೆ ಸಾಧ್ಯ. ಆಮೇನ್. ಅವರಲ್ಲಿ ಏನಾದ್ರೂ ಕೆಲವರು ವಧುವಾಗಿ ಆರಿಸಲ್ಪಟ್ಟಿದ್ರೆ, ಆಮೇನ್,
ನಂಬ್ತಾರೆ. ಆಮೆನ್. ಇದು ಸಾಮಾನ್ಯವಾಗಿ ಯಾರು ನಂಬುವಂತ ವಿಷಯ ಅಲ್ಲ. ಆಮೆನ್. ಯಾಕಂದ್ರೆ ಇದು ರಹಸ್ಯ ಸಂದೇಶ, ಇದು ಆಮೆನ್. ನಿಶ್ಶಬ್ದದ ಸಂದೇಶ, ಇದು ಆಮೆನ್. 7ನೇ ಮುದ್ರೆ ಸಂದೇಶ. ಇದು ಆಮೆನ್. 7ನೇ ಮುದ್ರೆ ಏನಾಗಿದೆ? ಅದು ಪಬ್ಲಿಕ್ ಅಲ್ಲ, ಅದು ನಿಶಬ್ದವಾಗಿದೆ. 7ನೇ ಮುದ್ರೆ ಪಬ್ಲಿಕ್ ಅಲ್ಲ. ಗೊತ್ತಾಯ್ತು ನಿಮಗೆ? ಆಮೆನ್. ಇದು ರಹಸ್ಯ. ಇದು 7ನೇ ಮುದ್ರೆ ಹೊಡೆದಾಗ ಪರಲೋಕದಲ್ಲಿ ಏನಾಯ್ತಂತೆ? ಅರ್ಧ ಗಂಟೆ ನಿಶಬ್ದವಾಯಿತು. ನಿಶಬ್ದ. 1ನೇ ಮುದ್ರೆ ವಿವರಣೆ ಐತೆ ನಮಗೆ ನೋಡಿದ್ರೆ. 2ನೇ ಮುದ್ರೆ ವಿವರಣೆ ಐತೆ. 2ನೇ ಮುದ್ರೆಗೆ ಏನ್ ನಡೀತು ಘಟನೆ ಅಂತ, 3ನೇ ಮುದ್ರೆಗೆ ಏನ್ ನಡೀತು ಘಟನೆ ಅಂತ, 4ನೇ ಮುದ್ರೆ, 5ನೇ ಮುದ್ರೆ, 6ನೇ ಮುದ್ರೆವರೆಗೆ ಎಲ್ಲ ವಿವರಣೆ ಐತೆ. ಜಗತ್ತೆಲ್ಲ ಓದ್ತಾರ ಅದನ್ನ, ಸಂಪ್ರದಾಯ ಸಭೆಗಳು ಓದ್ತಿದಾರೆ, ಪ್ರವಾದಿ ಸಂದೇಶ ನಂಬಿದ್ವು ಅಂತ ಹೇಳೋರು ಕೂಡ ಓದ್ತಾರೆ. ಆದ್ರೆ 7ನೇ ಮುದ್ರೆ ಮಾತ್ರ ಎಲ್ಲರೂ ಓದಕ್ ಸಾಧ್ಯ ಇಲ್ಲ. ಆಮೆನ್. 7ನೇ ಮುದ್ರೆ ಇದು ನಿಶಬ್ದವಾಗಿದೆ. ಆಮೆನ್. ಆಮೆನ್. ವಿವರಣೆ ಏನೂ ಹೊರಗೆ ಬಂದಿಲ್ಲ. ನೋಡ್ರಿ ಪ್ರಕಟಣೆಗಂತ 8ನೇ ಅಧ್ಯಾಯ 1ನೇ ವಚನ. ಆತನು 7ನೇ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶಬ್ದವಾಯಿತು. ಸಾಕ್ಬಿಡ್ರಿ. 7ನೇ ಮುದ್ರೆಯನ್ನು ವಿವರಣೆ ಐತಾ? 7ನೇ ಮುದ್ರೆ ವಿವರಣೆ ಐತಾ? 7ನೇ ಮುದ್ರೆ ವಿಷಯದಲ್ಲಿ ಯಾವ ವಿವರಣೆ ಕೂಡ ದೇವ್ರು ಕೊಟ್ಟಿಲ್ಲ. ಯಾಕೆ ಕೊಡ್ಲಿಲ್ಲಪ್ಪ ಅಂದ್ರೆ, ಇದು ಯಾಕೆ ಕೊಡ್ಲಿಲ್ಲ ಹೇಳ್ರಿ? ಇದು ವಧುವಿನ ಮುದ್ರೆ. ಆಮೆನ್. ಈ 7ನೇ ಮುದ್ರೆ ಇರತಕ್ಕಂಥ ಸಂಗತಿ ಇದು ಮರ್ಮವಾಗಿದೆ. ಆಮೆನ್. ಏನು ವಿವರಣೆ ಬರೆದಿಲ್ಲ. ಅನೇಕರು ಈ ಒಂದು ಪ್ರವಾದಿ ಸಂದೇಶದಲ್ಲಿ ಇದ್ದಾರೆ. ಅನೇಕರು ಏನ್ ಹೇಳ್ತಾರಪ್ಪ ಅಂದ್ರೆ 7ನೇ ಮುದ್ರೆ ತೆರೆಯಲ್ಪಟ್ಟಿಲ್ಲ, ಓಪನ್ ಆಗಿಲ್ಲ ಅಂತ ಹೇಳೋರು ಬಹಳ ಜನ. ಅದರಲ್ಲೇನೆ ಪ್ರವಾದಿ ಸಂದೇಶ ನಂಬಿದ್ವು ಅಂತ ಹೇಳ್ಕೊಳ್ಳೋರಲ್ಲೇನೆ, ಪ್ರವಾದಿ ಸಂದೇಶ ನಂಬಿದ್ವು ಅಂತ ಹೇಳ್ಕೊಳ್ಳೋರಲ್ಲೇನೆ ಪ್ರವಾದಿ ಚಿತ್ರಗಳು, ಮೇಘಚಿತ್ರ, ಪ್ರವಾದಿ ಫೋಟ, ಯೇಸು ಫೋಟ, ಮೇಘಚಿತ್ರ, ಈ ತರ ಚಿತ್ರ ಎಲ್ಲ ಹಾಕೊಂಡಿದ್ದಾರೆ ಅವರು. ಎಲ್ಲದಿದ್ದಾವೆ. ಆದ್ರೆ ಏನಿಲ್ಲ, ಏನಂತಾರ ಅವರು? 7ನೇ ಮುದ್ರೆ ಓಪನ್ ಆಗಿಲ್ಲ. ಅದು ಓಪನ್ ಮಾಡ್ಲಿಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲ. ಆಯ್ತದಾರ ಅವರು. 7ನೇ ಮುದ್ರೆ ಓಪನ್ ಆಗಿದೆ. ಆಗಿದೆಯಾ? ಓಪನ್ ಆಗಿದೆ. ಅದ್ರ ರಹಸ್ಯ ವಧುವಿದ್ರೆ, ನೀನು ವಧುವಾಗಿದ್ರೆ, ಎಲ್ವಿಯಾ? ಆಮೆನ್. ನೀವು ಫೋನ್ ಸೈಲೆಂಟ್ ಮಾಡಿದ್ರೆ ಏನಾಗಲ್ಲ, ಶಬ್ದ ಕೇಳಲ್ಲ. ಆದ್ರೆ ಫೋನ್ ಬಂದ್ರೆ ಬರ್ತಾವು. ಆ ರೀತಿ ನಿಶಬ್ದವಾಗಿದೆ. ಆಮೆನ್. ಸ್ವಿಚ್ ಆಫ್ ಆಗಿಲ್ಲ, ಸೈಲೆಂಟ್ ಆಗಿದೆ. ಸೈಲೆಂಟ್ ಮಾಡ್ರಿ ಅಂತೀವಲ್ಲ, ಸ್ವಿಚ್ ಆಫ್ ಬೇರೆ, ಸೈಲೆಂಟ್ ಬೇರೆ. ಸ್ವಿಚ್ ಆಫ್ ಆದ್ರೆ ಅದು ಏನು ಬರಲ್ಲ, ಸೈಲೆಂಟ್ ಇದ್ರೆ ಬರ್ತಾವು ಫೋನ್ಗಳು, ನಮಗೆ ಶಬ್ದ ಕೇಳಲ್ಲ ಅಷ್ಟೇ. ಈ ರೀತಿ 7ನೇ ಮುದ್ರೆ ಸ್ವಿಚ್ ಆಫ್ ಆಗಿಲ್ಲ, ಸೈಲೆಂಟ್ ಆಗಿದೆ. ಆಮೆನ್. ಸೈಲೆಂಟ್ ಆದ್ರೂ ಕಾರ್ಯ ಇದೆಯಾ? ಇದೆ. ಕಾರ್ಯ ನಡೀತದ? ನಡೀತದೆ. ಫೋನ್ ಬರ್ತವೆ. ಆನ್ ಮಾಡಿ ನೀವು ಮಾತಾಡ್ಬೋದಾ? ಮಾತಾಡ್ಬೋದು. ಸೈಲೆಂಟ್ ಇದ್ರು ಕೂಡ ಮಾತಾಡ್ಬೋದು. ಆಮೆನ್. ಆ ರೀತಿ ಈ ಒಂದು 7ನೇ ಮುದ್ರೆ ಇದು ಯಾರಿಗೆ ಅರ್ಥ ಆಗುತ್ತಂದ್ರೆ, ಯಾರು ನಿಜವಾಗಲೂ ವಧು ಇರ್ತಾರೋ ಆಮೆನ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಆಮೆನ್. ಹಲ್ಲೆಲೂಯಾ. ಬೇರೆ ಯಾರಿಗೂ ಅರ್ಥ ಆಗಕ್ ಸಾಧ್ಯ. ಈಗ ಪೇತ್ರ ಯೋಹಾನರೆಲ್ಲ ಸತ್ಯದ ಮೇಲೆ ಬಂದು ಅವ್ರ ಜೊತೆ ಮಾತಾಡಿದ್ದು ಅದನ್ನ ಲೋಕಕ್ಕೆ ಹೇಳಿದ್ರೆ ಯಾರಿಗೆ ಅರ್ಥ ಆಗುತ್ತೆ? ಅದ್ರಾಗ ಎಲ್ಲ ಸುಳ್ಳು ಹೇಳ್ತಾರೆ, ಸತ್ತವನು ಇದುವರೆಗೆ ಒಬ್ರು ಎದ್ದು ಬರಲಿಲ್ಲ, ಇವನೇನ ಕತೆ ಹೇಳ್ತಾನೆ ನೋಡ್ರಿ. ಬರೀಲಿ ಇವನೇನ ಕತೆ ಹೇಳ್ತದ ನೋಡ್ರಿ. ಯೇಸು ಸತ್ನಂತೆ, ಸತ್ತದ್ ಗೊತ್ತೈತಿ ಬಿಡ್ರಿ, ಎಲ್ಲರಿಗೂ ಗೊತ್ತೈತೆ. ಮತ್ತೆ ಎದ್ನಂತೆ. ಜಗತ್ನಾಗ ಯಾರು ಎದ್ದಿಲ್ಲ. ಬಂದು ನಿಮಗೆ ಸಮಾಧಾನ ಆಗಲ್ಲ ಅಂತ ಹೇಳಿದಂತೆ, ರೊಟ್ಟಿ ಇದ್ರೆ ಕೊಡ್ರಿ ತಿಂತೀನಿ ಅನ್ನಂತೆ. ಎಲ್ಲ ಬೂಟಾಟಿಕೆ, ಇಂಥ ಸುಳ್ಳು, ದೇವ್ರ ಹೆಸರಿನ ಇಂಥ ಮೋಸ. ಅಲ್ವಿಯಾ? ಆಮೆನ್. ಜನ ಏನ್ ಮಾಡ್ತಾರೆ, ತಲೆ ಗುಡಿ ಅಂತ. ಹಂಗ ನಾವು 7ನೇ ಮುದ್ರೆ ತೆರೆದತ್ರ ಈ ವಿಷಯ ಹಿಂಗೆ ಐತ. 7ನೇ ಮುದ್ರೆ ತೆರೆದೇ ಇಲ್ಲ ನೋಡ್ರಿ. 7ನೇ ಮುದ್ರೆ ಹೊಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತು ಪರಲೋಕದ ನಿಶಬ್ದ ಆಯ್ತು. ಏನ್ ವಿಷಯನೇ ಇಲ್ಲ ಅಲ್ಲಿ. 7ನೇ ಮುದ್ರೆ ಓಪನ್ ಆಗೈತೆ ಅಂತ ಹೆಂಗೆ ಹೇಳ್ತೀರಿ ನೀವು? ಇದು ವಧುವಿದ್ರು ಮಾತ್ರ. ಇದು ವಧುವಿಗೆ ಕೊಡಲ್ಪಟ್ಟಂತ ವಿಶೇಷವಾದಂತ ಮುದ್ರೆ. ಇದು ಆಮೆನ್. ವಿಷಯ ಅರ್ಥ ಆಗ್ಲಿಲ್ಲ.
ನೋಡ್ರಿ ನಾವು ಎಲಿಜರ್ ಅಲ್ವಿಯಾ ಆಮೆನ್. ಎಲಿಜರ್ ಎಲಿಜರ್ ಯಾರು ಎಲಿಜರ್ ಎಲಿಯೇಜರ್ ಅಧಿಕಾರದಾಗ ಯಾರಾಗಿದ್ದ ಅಬ್ರಾಮನ ಸೇವಕ. ಅಬ್ರಾಮನ್ ಸೇವಕ ಆಗಿದ್ದ. ಆಮೆನ್. ಆ ಸೇವಕ ಒಂದು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ನೀರಿನ ಬಳಿ ಹೋಗಿ ಆ ರೆಬ್ಬಕ್ಕಳ ಊರಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ತಾನೆ. ನಾನು ಯಾರಿಗೆ ನೀರ್ ಕೊಡಮ್ಮ ಕುಡಿಯೋದಕ್ಕಂತ ಕೇಳ್ತೀನೋ ಅಲ್ಲೆಲೂಯಾ ಆಮೆನ್. ಆಕೆ ಏನ್ ಹೇಳ್ಬೇಕು? ನಾನೇನು ಕೇಳ್ತೀನಿ, ನನಗೆ ಕುಡಿಯಕ್ ನೀರ್ ಕೊಡಮ್ಮ ಅಂತ ಕೇಳ್ತೀನಿ. ಆಕೆ ಏನ್ ಮಾಡ್ಬೇಕಂದ್ರೆ ನನಗೆ ಕುಡಿಯೋದಕ್ಕೂ ನೀರ್ ಕೊಡ್ಬೇಕು ಮತ್ತು ಒಂಟೆಗಳಿಗೂ ಕೊಡ್ತಂತ ಹೇಳ್ಬೇಕು. ಆಮೆನ್. ಅದನ್ನ ಒಂಟೆಗಳು ನೀರ್ ಕೊಡಂತ ನಾನು ಕೇಳಲ್ಲ. ಆ ವಿಷಯ ಆಕೆ ಅರ್ಥ ಮಾಡ್ಕೋಬೇಕು. ಆಮೆನ್. ಆಕೆನೆ ನನ್ನ ಯಜಮಾನನ ಮಗನಿಗೆ ಹೆಂಡತಿ ಆಗ್ಲಿಕ್ಕೆ ಅರ್ಹತೆ. ಆಮೆನ್. ಮನಸ್ಸಿನಾಗ ಅಂದ್ಕೊಂಡದ್ದು ಆಕೆಗೆ ಅರ್ಥ ಆಗ್ಬೇಕು. ಆಕೆ ಅದನ್ನ ಮಾತಾಡ್ಬೇಕು. ಆಮೆನ್. ಯಾವ ವಿಷಯ ಮಾತಾಡ್ಬೇಕು? ಹಾ, ನನಗೆ ನೀರ್ ಕೊಡತ್ತ ನಾನು ಕೇಳ್ತೀನಿ. ಅದ್ರ ಆಕೆ ಬಾಯಿಂದ ಏನ್ ಬರ್ಬೇಕು? ಇನ್ನೊಂದು ವರ್ಡು, ಇನ್ನೊಂದು ಪದ ಏನ್ ಬರ್ಬೇಕು? ಒಂಟೆಗಳಿಗೂ ನೀರು ಕೊಡ್ತೀನಿ. ಇನ್ನು ಒಂಟೆಗಳಿಗೂ ನೀರ್ ಕೊಡ್ತೇನೆ. ಆಮೆನ್. ನೋಡಿ, ಇದು 7ನೇ ಮುದ್ರೆ. ಆಮೆನ್. ಆಮೆನ್. ದೇವರಿರ್ತಕ್ಕಂಥದ್ದು ಅದು ಓಪನ್ ಆಗ್ಲಿಲ್ಲ. ಅದನ್ನ ಮನಸ್ಸಿನಾಗಿದ್ದದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಆಮೆನ್. ದೇವ್ರ ಮನಸ್ಸಿನಾಗಿದ್ದದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರು ವಧು. ಆಮೆನ್. ಎಲಿಜರ್ ಮನಸ್ಸಿನಾಗಿದ್ದದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅದು ವಧು. ಆಮೆನ್. ಯಾರಿಗೆ? ಇಸಾಕನಿಗೆ. ನೋಡ್ರಿ, ಅದು ಸ್ವಲ್ಪ ನೋಡ್ರಿ. ಆದಿಕಾಂಡ 24ನೇ ಅಧ್ಯಾಯ 43ನೇ ವಚನ. ನೀನು ದಯವಿಟ್ಟು ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡಮ್ಮ ಎಂದು ನಾನು ಹೇಳುವಾಗ ಅವಳು, ಕುಡಿಯಪ್ಪ, ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳು. ಅವಳೇ ಯೆಹೋವನಿಂದ ನನ್ನ ದಣಿಯ ಮಗನಿಗೆ ನೇಮಕವಾದ ಕನ್ನಿಕೆಯಾಗಿರಲಿ ಅಂದನು. ಆಮೆನ್. 45ನೇ ವಚನ. ನಾನು ಹೀಗೆ ಮನಸ್ಸಿನೊಳಗೆ ಮಾತಾಡಿಕೊಳ್ಳುತ್ತಿರುವಾಗಲೇ ರೆಬ್ಬಕ್ಕಳು ಹೆಗಲಿನ ಮೇಲೆ ಕೊಡವನ್ನು ಹೊತ್ತುಕೊಂಡು ಬರುವುದನ್ನು ಕಂಡೆನು. ಆಕೆ ಬುಗ್ಗೆಗೆ ಇಳಿದು ನೀರನ್ನು ತೆಗೆದುಕೊಂಡು ಬಂದಾಗ ನಾನು ಆಕೆಗೆ, ನನಗೆ ನೀರನ್ನು ಕುಡಿಯುವುದಕ್ಕೆ ಕೊಡಬೇಕಮ್ಮ ಎಂದು ಕೇಳಿದೆನು. ತಕ್ಷಣವೇ ಆಕೆ ಕೊಡವನ್ನು ಹೆಗಲಿನಿಂದ ಇಳಿಸಿ, ಕುಡಿಯಪ್ಪ, ನಿನ್ನ ಒಂಟೆಗಳಿಗೂ ತಂದು ಕೊಡುತ್ತೇನೆ ಅಂದಳು. ಸಾಕ್ಬಿಡ್ರಿ ಅಂದ್ಲ. ಅಂದಳು. ಮೇನ್. ಅದ್ ಮನುಷ್ಯನಾಗ ಇದ್ದದ್ದನ್ನು ಹೇಳಿಲ್ಲ. ಮೇನ್. ನಾನು ಕುಡಿದ ಮೇಲೆ ಆಕೆ ಒಂಟೆಗಳಿಗೂ ನೀರು ತಂದು ಕೊಟ್ಟರು. ಆಮೆನ್. ಏನ್ ಹೇಳಿಲ್ಲ ಆಕೆ? ಹೇಳಿಲ್ಲ ಇಲ್ಲಿ ಹೇಳಿದ್ಲು. ಆಕೆ ಐತಾ? ಇದೆ. ಒಂಟೆಗಳಿಗೆ ನೀರು ಕೊಡ್ತಾನಂತ ಯಾರು ಹೇಳಿದ್ರು? ಎಲಿಜರ್ ಹೇಳಿದ್ನಾ? ನೀನು ಒಂಟೆಗಳಿಗೆ ನೀರು ಕೊಡ್ತಾನೆ ಅಂತ ಎಲಿಜರ್ ಹೇಳಿದ್ನಾ? ನೋಡಿ, ರೆಬಕ್ಕ ಅರ್ಥ ಮಾಡ್ಕೊಂಡ್ಲಾಕೆ. ಆಮೆನ್. ಇವನೆಷ್ಟು ಬಾಯಾರಿಕೆ ಆಗೈತೋ, ಇವನಿಗೆ ಎಷ್ಟು ಬಾಯಾರಿಕೆ ಆಗೈತೋ ಒಂಟೆಗಳಿಗೂ ಆಗಿರ್ಬೋದು. ನೋಡ್ರಿ, ಇದು 7ನೇ ಮುದ್ರೆ. ಇದು ಯಾವುದು? ನೀರ್ ಕೊಡಮ್ಮ ಅಂದದ್ದು 7ನೇ ಮುದ್ರೆ ಅಲ್ಲ. ಇನ್ನು ಒಂಟೆಗಳಿಗೆ ನೀರು ಕೊಡ್ತಂದಿದ್ದು 7ನೇ ಮುದ್ರೆ. ಆಮೆನ್. ಮನುಷ್ಯನಾಗಿದ್ದು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 7ನೇ ಮುದ್ರೆ ನಿಶಬ್ದ ಆಗಿದೆ. ದೇವರು ಮನಸ್ಸಲ್ಲಿ ಏನೋ ಕಾರ್ಯ ನಡೀತಾ ಇದೆ. ಆಮೆನ್. ಇನ್ನೊಂದು ವಿಷಯ, ಶಿಲ್ಬೆ ಮೇಲೆ ಸ್ವಾಮಿ ಸತ್ತ. ಅದನ್ನ 7 ಸಪ್ತ ನುಡಿಗಳು, 7 ನುಡಿಗಳನ್ನು ನುಡಿದು, ನನಗೆ ಬಾಯಾರಿಕೆ ಆಗಿದೆ, ಅಯ್ಯೋ ಸಮಾಪ್ತಿ ಆಯ್ತು, ಇವತ್ತೇ ನಿನ್ ಪರದೇಶದಲ್ಲಿರ್ತಿ, ಇವೆಲ್ಲ 7 ನುಡಿಗಳು. ಈ ರೀತಿ ಶಿಲ್ಬೆ ಮೇಲೆ 7 ನುಡಿ ಆದ್ಮೇಲೆ 7 ನುಡಿ ಆದ್ಮೇಲೆ ಸತ್ನ. 7 ನುಡಿ ಆದ್ಮೇಲೆ ಸ್ವಾಮಿ ತೀರ್ಕೊಂತಾರೆ, ಸತ್ತೋಗ್ತಾರೆ. ಹೌದಾ? ಅದು ಸತ್ ಮೇಲೆ ಒಂದು ಘಟನೆ ನಡೀತದೆ. ಏನ್ ಮಾಡ್ತಾರೆ? ಬರ್ಚಿ ತೆಗೆದುಕೊಂಡು ಬಂದು ಸುಸ್ತಾರೆ. ಅಲ್ಲಿಯ ಆ ಸುಚ್ಚುವಂತ ಸಮಯದಲ್ಲಿ ಪಕ್ಕೆಗೆ ಸುಚ್ಚಿದ ಏನ್ ಅರ್ಥ? ಅದು ವಧುವಿನ ಜನನ. ನೀರು ರಕ್ತ ಬಂತಂತ ವಾಕ್ಯ ಇದೆ ಅಲ್ಲಿ. ಮಗು ಹುಟ್ಟಬೇಕಾದ್ರೆ ಫಸ್ಟ್ ನೀರು ಬರ್ತಾವ, ಆಮೇಲೆ ರಕ್ತ ಬರುತ್ತೆ. ಆಮೆನ್. ಅದೇ ರೀತಿ ಸ್ವಾಮಿ ಸುಚ್ಚಿದಾಗ ನೀರು ಮತ್ತು ರಕ್ತ ಬಂತು. ನೀರು ಬಂತ ಫಸ್ಟ್, ರಕ್ತ ಬಂತು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಜನಿಸ್ತಾರೆ. ಆಮೆನ್. ಅದೇ ವಧು. ಆಮೆನ್. ವಧು ಜನಿಸ್ಬೇಕಾದ್ರೆ ಸ್ವಾಮಿ ಜೀವಂತಿದ್ನ. ಸತ್ ಮೇಲೆ ಅಂತ 2 ಸಾರಿ 3 ಸಾರಿ ಹೇಳಿದ್ ನಾನು. ಸ್ವಾಮಿ ಸತ್ ಮೇಲೆ ಪರಿಚಯ ತಗೊಂಡ್ ಏನ್ ಮಾಡಿದ್ರ ಆತನಿಗೆ?
ಸತ್ತಾನಿಲ್ಲ ನೋಡೋಣ ಅಂತ ಚುಚ್ಚಿ ಏನ್ ಮಾಡಿದ್ರು ಅವರು ವಿರೋಧಿಗಳು ಸೈನಿಕರು ಏನ್ ಮಾಡಿದ್ರು ಸತ್ತಿದ್ದಾನೆ ಅಂತ ತಿಳ್ಕೊಂಡ್ರು. ಆದ್ರೆ ಆ ವಿಷಯ ಏನೈತಲ್ಲ ಪರಿಚಯ ತಗೊಂಡು ಆತನ ದೇಹನ ಚುಚ್ಚಿದ್ದೇನೈತಲ್ಲ ಅದು ವಧು ಹೊರಗಡೆ ಬಂತು. ಆಮೆನ್. ವಧು ಹೊರಗಡೆ ಬಂದಾಗ ಯೇಸು ಸ್ವಾಮಿ ಜೀವಂತ ಇರ್ಲಿಲ್ಲ. ಜೀವಂತಿದ್ರ ವಧು ಹೊರಗಡೆ ಬರಲಿ. ಆದಾಮನ ಹೆಂಡತಿಯನ್ನ ಹೊರಗೆ ತೆಗಿಬೇಕಾರೆ ಆದಾಮ ಏನಾಗಿದ್ದ? ಗಾಢ ನಿದ್ರೆ. ಕ್ರಿಸ್ತನ ಕೂಡ ಸಭೆ ಆತನ ವಧು ಹೊರಗಡೆ ಬರ್ಬೇಕಾರೆ ಕ್ರಿಸ್ತನ ಕೂಡ ಸಿಲುಬೆ ಮೇಲೆ ಗಾಢ ನಿದ್ರೆ. ಆಮೆನ್. ಸಾಯದಂದ್ರೇನು ವಾಕ್ಯದ ಪ್ರಕಾರ? ಗಾಢ ನಿದ್ರೆ. ಗಾಢ ನಿದ್ರೆ. ಅರ್ಥ ಆಗತ್ತೆ ನಿಮಗೆ? ಆಮೆನ್. ಮೊದಲೇ ಆದಾಮನ ಹೆಂಡತಿ ಹೊರಗೆ ಬರ್ಬೇಕಾರೆ ಅವನು ಗಾಢ ನಿದ್ರೆ ಇದ್ದ. ಆಮೆನ್. ಎರಡನೇ ಆದಾಮನ ಹೆಂಡತಿ ಬರ್ಬೇಕಾದ್ರೆ ಕೂಡ ಆತ ಕೂಡ ಸಿಲುಬೆ ಮೇಲೆ ಗಾಢ ನಿದ್ರೆ. ಆಮೆನ್. ಅಂದ್ರೆ ಯೇಸು ಸ್ವಾಮಿ ಸೈಲೆಂಟ್ ಆದಾಗ ಆಮೆನ್. ಏನು ಮಾತಾಡಂಗಿಲ್ಲ, ಎಲ್ಲ ಸೈಲೆಂಟ್. ಸತ್ತರ ಹೆಂಗಿರ್ತಾರೆ? ಸೈಲೆಂಟ್. ಯಾರು ಬಂದಿರಿ ನೋಡಕ್ ನೋಡ್ತಾರ ಕೇಳ್ತಾರ? ಇಲ್ಲ, ಸೈಲೆಂಟ್ ಆಗಿರ್ತಾರೆ. ಎಲ್ಲ ಮಾತುಗಳು ಮುಗಿಸಿ, ಲೋಕದ ಉಣ್ಣೋದು ತಿನ್ನೋದೆಲ್ಲ ಮುಗಿಸಿ, ಚಾ ಕುಡಿದೆಲ್ಲ ಮುಗಿಸಿ, ನನಗೆ ಅದು ಕೊಡ್ಲಿಲ್ಲ ಇದು ಕೊಡ್ಲಿಲ್ಲ ಅಂದೆಲ್ಲ ಮುಗಿಸಿ, ನನಗಿದ್ರು ಏನು ಕೊಡ್ಲಿಲ್ಲ ಅನ್ನೋದು ಮುಗಿಸಿ, ಊಟನೇ ಕೊಡ್ಲಿಲ್ಲಪ್ಪ ನನಗೆ ಅನ್ನೋದು ಮುಗಿಸಿ, ದುಡ್ಡಿಲ್ಲಪ್ಪ ಅನ್ನೋದೆಲ್ಲ ಮುಗಿಸಿ, ಆಸ್ತಿ ಇಲ್ಲ ಅನ್ನೋದೆಲ್ಲ ಮುಗಿಸಿ, ಸಮಸ್ತವು ಮುಗಿಸಿ, ಫ್ರೀ ಬರೋ ಆಧಾರ್ ಕಾರ್ಡನ್ನು ಮುಗಿಸಿ, ರೇಷನ್ ಕಾರ್ಡ್ ಇಲ್ಲೇ ಬಿಟ್ಟು 2000 1,000 ಎಲ್ಲ ಬಿಟ್ಟು ಅಲ್ಲೆಲ್ಲೂಯ್ಯ ಸೈಲೆಂಟ್ ಆಗಿರ್ತಾರ. ಮುಗ್ದೋಯ್ತು, ಸತ್ತೋದ್ರು, ಲೋಕ ಬಿಟ್ಟು ಹೋದ್ರು. ಲೋಕದ ಜಂಜಾಟದಿಂದ ಏನ್ ಮಾಡಿದ್ರು? ಅವ್ರು ಬಿಟ್ಟು ಹೋದ್ರು. ಆ ರೀತಿ ಸೈಲೆಂಟ್, ಏನು ಕಾರ್ಯಗಳಿಲ್ಲ ಅಲ್ಲಿ. ಸೈಲೆಂಟ್ ಆದ್ಮೇಲೆ ಸತ್ ಮೇಲೆ ಏನು ಕಾರ್ಯಗಳು ಇಲ್ಲ. ಇಲ್ಲ. ಆ ರೀತಿ ಅವಾಗ ಓದು ಬಂತದ್ದು. ಆ ರೀತಿ 7ನೇ ಮುದ್ರೆ ಯಾಕೆ ಸೈಲೆಂಟ್ ಆತಪ್ಪ ಅಂದ್ರೆ ಅದು ಓದು ಬರುವ ಸಮಯ. ಓದು ಬರೋ ಸಮಯದಲ್ಲಿ ಸೈಲೆಂಟ್ ಆಗಲೇಬೇಕು. ಸರಿಕರವಾದ ಅದಕ್ಕೆ 7ನೇ ಮುದ್ರೆ ಯಾಕೆ ಸೈಲೆಂಟ್ ಆತಂದ್ರೆ, ಸೈಲೆಂಟ್ ಆಯಿತು ಅಂದ್ರೆ ಅರ್ಥ ಏನು? ವಧು ಹೊರಗಡೆ ಬರುವಂತ ಸಮಯ. ಈ ಸೈಲೆಂಟ್ ವಿಷಯದಲ್ಲಿನೇ ವಧು ಹೊರಗಡೆ ಬರ್ತದೆ. ಈ ಸೈಲೆಂಟ್ ಸಂದೇಶದಲ್ಲಿನೇ ವಧು ಹೊರಗಡೆ ಬರ್ತದೆ. ಅದನ್ನು ಪ್ರವಾದಿ ತಂದಿದ್ದು. ವಧುವಿಗೆ ಮುದ್ರೆ ಹಾಕುವಂತ ಸಮಯ. 7ನೇ ಮುದ್ರೆ ಅಂದ್ರೇನು? ವಧುವಿಗೆ ಮುದ್ರೆ ಹಾಕುವಂತ ಸಮಯ. ಯಾರ್ಯಾರು ವಧುಗಳಾಗಿದಾರ ಅವರಿಗೆ ಸಿಕ್ಕ ಬೀಳ್ತತೆ. ಅದಕ್ಕೆ 7ನೇ ಮುದ್ರೆ ತೆರೆದಿಲ್ಲ ಅನ್ನೋರಿಗೆ ಏನ್ ಬೀಳ್ತತೆ? 666. 7ನೇ ಮುದ್ರೆ ತೆರೆದತ್ತ ಅನ್ನೋರಿಗೆ ಏನ್ ಬೀಳ್ತತೆ? 777 ಬೀಳ್ತದೆ. 666 ಸೈತಾನಂದು, 777 ಯೇಸು ಸ್ವಾಮಿ. ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆಯ್ತು ಇಲ್ಲಿವರೆಗೂ? ನೋಡ್ರಿ, ಅನೇಕ ವಿಷಯಗಳು ನಾನು ಸೈಲೆಂಟ್ ಅದ್ರ ಬಗ್ಗೆ ಮಾತಾಡಿದೆ. ಎಲಿಜರ್ ಕನ್ಯೆ ತರಬೇಕಾದ್ರೂ ಕೂಡ ಆಕಿ ಕೂಡ ಸೈಲೆಂಟ್ ವಿಷಯನ ಅರ್ಥ ಮಾಡಿಕೊಂಡು ಅದನ್ನು ಕೂಡ ಪೂರೈಸಿಲ್ಲ. ಎಲಿಜರ್ನ ಹೇಳಿಲ್ಲ ಅದನ್ನ, ಒಂಟಿ ನೀರು ಕುಡ್ಸವಂತ. ಒಂಟಿಗಳು ಬಾಳ ಕುಡಿತಾವ ನೀರು. ಒಂಟಿಗಳು ಏನಾಗಿರ್ತವೆ? ಸ್ವಲ್ಪ ಕುಡಿಯಲ್ಲ, ಮನುಷ್ಯನ ಚಂಪಾದ್ರೆ ಸಾಕು. ಅವು 6 ತಿಂಗಳು ಮುಟ್ಟಿಟ್ಕೊಂಡ್ರೆ ಡ್ರಮ್ ಗಡ್ಲೆ ಒಂದೊಂದು ಒಂಟೆ ಕುಡಿತಾವ. ಅವೆಷ್ಟೊಂದು ನೀರು ಹಾಕಿದ್ಲ ಅಂದ್ರೆ ಆಕೆ ಎಷ್ಟು ಗಟ್ಟಿ ಮುಟ್ಟಿರ್ಬೇಕು, ಎಷ್ಟು ಶ್ರಮಜೀವಿ ಇರ್ಬೇಕು. ಸೋಮಾರಿಗಳಿಗೆ ಯೇಸು ಸ್ವಾಮಿ ಒಲಿಯಲ್ಲ. ಮನೆಗೆ ಆ ಕೆಲಸ ಮಾಡಕ್ಕಾಗಲ್ಲ, ಈ ಮಮ್ಮಿ ನನಗೆ ಸುಸ್ತಾಗೈತೆ ಅಂದ್ರೆ ಯೇಸು ಸ್ವಾಮಿ ಒಲಿಯಲ್ಲ. ನಿಮಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಯೇಸು ಸ್ವಾಮಿ ನೋಡ್ತಾನೆ. ಬಾಂಡ್ಲೆ ತಿಕ್ಕ ಹುಡುಗಿನ ಪ್ರೀತಿಸಿದ ಯಾರು? ನಮ್ಮ ಚಿಕ್ಕೋಗ ಬಾಲಕ ಯಾರನ್ನ ಪ್ರೀತಿಸಿದ? ಅದೆಲ್ಲ ಸ್ಟೈಲಾಗಿ ಕುತ್ಕೊಂಡು ಕಾಲ್ಮೇಕಲ್ ಹಾಕಿ ಪೇಪರ್ ಹೋದಾರ್ನ ಯಾರು ಅದನ್ನ ಏನ್ ಮಾಡಲಿಲ್ಲ, ಮೂಸಿ ಕೂಡ ನೋಡ್ಲಿಲ್ಲ. ಅವರೆಲ್ಲ ಬಹಳ ಚೆನ್ನಾಗಿ ರೆಡಿ ಆಗಿದ್ರು, ಟಿಪ್ಪಿಕ್ ಹಾಕ್ಯಂದು ಏನು ಅಲಂಕಾರ ಮಾಡಿಕೊಂಡು, ಏನು ಎಲ್ಲ ಬಣ್ಣ ಹಾಕ್ಯಂದು, ಉಗುರಿಗಳೆಲ್ಲ ಬಣ್ಣ ಹಾಕ್ಯಂದು ಒಂಥರ ಇಜಿಬೆಲ್ ತರ ಏನಾಗಿದ್ರು ಅವರು ರೆಡಿಯಾಗಿ. ನನ್ನನ್ನು ಮದುವೆ ಆಗ್ತಾನೆ ಚಿಕ್ಕ ಬಾಲಕ, ನನ್ನನ್ನು ಮದುವೆ ಆಗ್ತಾನೆ ಅಂತ ಕುಂತಿದ್ರು. ಯಾರನ್ನು ಮದುವೆ ಆಗ್ಲಿಲ್ಲ. ಬಾಣ್ಲೆ ತೊಳೆ ಹುಡುಗಿನ ರಹಸ್ಯ ಭೇಟಿಯಾಗಿ
ಬರ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ರೆಡಿ ಆಗಿರು ಅಂತೇಳಿ ಹೇಳಿ. ನೋಡ್ರಿ ಏನ್ ಮಾಡ್ತಾ ಇದ್ಲು, ಸೇವಕಿಯಾಗಿ ಕಷ್ಟಪಟ್ಟು ಮನೆಯಲ್ಲಿ ಏನ್ ಮಾಡ್ತಿದ್ಲು, ನೀವು ಹೊಲ್ದಾಗ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದು ಏನಿಲ್ಲ, ಮನೆಗೆ ಇದ್ದ ಕೆಲಸಗಳನ್ನೇ ಕರೆಕ್ಟಾಗಿ ಮಾಡಬೇಕು, ಶ್ರಮವಹಿಸಿ ಮಾಡಬೇಕು, ಆಲಸ್ಯ ಮಾಡಬಾರ್ದು, ಮಬ್ಬ ಸುದ್ಗೆ ಏನ್ ಮಾಡಬಾರ್ದು, ಮಕ್ಕಬಾರ್ದು. ದೇವರು ನಿಮ್ಮ ಶ್ರಮೆಯನ್ನು ನೋಡ್ತಾನೆ, ಆಮೆನ್, ಯಾವ ರೀತಿ ಆಕ್ಟಿವಿಟಿ ಇರ್ತೀರಿ ಅಂತ ನೋಡ್ತಾನೆ. ಆಮೆನ್, ಆಕ್ಟಿವ್ ಆಗಿದ್ದೀರಾ ಮೊಬ್ಬಾಗಿದ್ದೀರ ನೋಡ್ತಾನೆ ದೇವರು. ಮೊಬ್ಬಾಗಿದ್ದಾರೆ ಯಾರು ಅದು ಕರ್ಕೊಂಡು ಹೋಗಲ್ಲ. ಶ್ರಮವಹಿಸಿ ಕೆಲಸ ಮಾಡ್ರ ಏನ್ ಮಾಡ್ತಾನೆ, ಇಷ್ಟಪಡ್ತಾನೆ. ಲೋಕದಾಗ ನೋಡ್ತಿರಲ್ರಿ, ಕೆಲ್ಸ ಕರ್ಕೊಂಡು ಹೋಗ್ಬೇಕಾದ್ರೆ ಮಬ್ಬನಿಗಿರೋರ್ನ ಸೋಮಾರಿಯಾಗಿ ಬಂದು ಸುಮ್ಮನೆ ಕೆಲಸ ಮಾಡಲ್ಲ ಬಿಡಲ್ಲ ಅಂತಾರನ್ನ ಏನೋ ಕರ್ಕೊಂಡು ಹೋಗಲ್ಲ. ಕಷ್ಟಪಟ್ಟು ಕೆಲಸ ಮಾಡೋರು ಫಸ್ಟ್ ಬಂದು ಅವ್ರನ್ನ ಆಯ್ಕೆ ಮಾಡ್ತಾರೆ. ನಾನು ಬರಲ್ಲ, ಇಲ್ಲಮ್ಮ ಬರ್ಬೇಕು ಯಾವತ್ತು, ಯಾಕಂದ್ರೆ ಕಷ್ಟ ಭಾಳ ಐತೆ, ನೀನು ಅಲ್ಲಿದ್ರೇನೆ ನಮಗೆ ಸ್ವಲ್ಪ ಕೆಲಸ ಮುಂದೆ ಹೋಗ್ತದೆ, ಇಲ್ಲಾಂದ್ರೆ ನೋಡ್ರಿ. ಅದೇ ರೀತಿ ಕ್ರಿಸ್ತನ್ ಕೂಡ ಕೆಲಸ ಮಾಡೋರು ನೋಡ್ರಿ ಬಹಳ ಆಸೆ ಕ್ರಿಸ್ತನಿಗೆ. ಆಮೆನ್, ಆಸಕ್ತಿಯಿಂದ ಆಲಸ್ಯ ಮಾಡದಂತೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡೋರು ಆಗಿರ್ಬೇಕು. ಎಲ್ಲ ಮನೆಯನ್ನು ಹೊಲಸಿಟ್ಕೊಂಡು ವಾಸನೆ ಬರಂಗ್ ಮಾಡ್ಕೊಂಡು ಯಾರು ಬರ್ತಾರಲ್ಲಿ, ಮನುಷ್ಯರೇ ಬರಲ್ಲ. ನೀ ಸ್ವಾಮಿ ಯಾವ ಬರ್ತಾನೆ, ಮನುಷ್ಯರೇ ಬರಲ್ಲ ಅಲ್ಲಿ ವಾಸನೆ ಇದ್ದಾಗ. ಸೋಮರಿಗಳಾಗಿ ಇರಬೇಡ್ರಿ, ಯೇಸು ನೋಡ್ತಾನೆ. ಶ್ರಮವಹಿಸಿ ಕೆಲಸ ಮಾಡಲ್ಲ ರೆಬ್ಬಕ್ಕಳ ಎಲಿಜರ್ ಆಯ್ಕೆ ಮಾಡಿಕೊಂಡಂಗೆ ಇಂಟೇಳಿ ನೀರು ಕುಡಿಸೋದು ಅಷ್ಟು ಸಾಮಾನ್ಯ ಅಲ್ಲ. ಅಲ್ದ ಕೆಲಸ ಮಾಡಿ ಸ್ವಲ್ಪ ನಾನು ನೋಟ್ ಅನ್ಲಿಲ್ಲ ಆ ಎಲಿಜರು, ಇಂಟಗಳಿಗೆ ನೀರು ಹಾಕಳಂದಾಗ ಈಕೆ ಯಜಮಾನಿಗೆ, ನಮ್ಮ ಯಜಮಾನ್ ಮಗನಿಗೆ ಪಕ್ಕ ಹಿಂಡತಿ ಅಂತ ತಿಳ್ಕೊಂಡು ಆಮೆನ್, ಆಯ್ಕೆ ಮಾಡಿದಂತ ಎಲಿಜರ್, ಆಮೆನ್, ಕಷ್ಟಪಟ್ಟು ಕೆಲಸ ಮಾಡಂತ ಮೀನು ಹಿಡಿತಕ್ಕಂತ ಪೇತ್ರ ಯೋಹಾನರನ್ನ ಆಯ್ಕೆ ಮಾಡಿದಂತ ತಮ್ಮ ಕ್ರಿಸ್ತನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಅವ್ರು ಸೋಮಾರಿಗಳಾಗಿರ್ಲಿಲ್ಲ. ಅವರು ಸೋಮಾರಿಗಳಾದ್ರ ಸೋಮಾರಿಗಳು ಯಾವ ರೀತಿಯಿಂದಲೂ ಪ್ರಯೋಜನ ಇಲ್ಲ, ಸೋಮಾರಿಗಳಿಗೆ ಫಲ ಸಿಗಲ್ಲ. ಯಾರಿಗೆ ಫಲ ಸಿಗುತ್ತೆ, ಕಷ್ಟಪಟ್ಟರಿಗೆ. ಕಷ್ಟಪಡುವರು ಧನ್ಯರು, ಸೋಮಾರಿಗಳು ದರಿದ್ರರು. ಅಲ್ವಿಯಾ? ಆಮೆನ್, ಅದಕ್ಕಾಗಿ ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮ ಕಾರ್ಯಗಳನ್ನ ಏನ್ ಮಾಡ್ತಾನತ್ತ ನೋಡ್ತಾನೆ. ಆಮೆನ್, ನಮ್ಮ ನೋಡ್ತಾನೆ. ಇವ್ರು ವಧುವಿಗೆ ಆಯ್ಕೆಗೆ ಲಾಯಕ್ ಅದರಿಲ್ಲ ಅಂತ ನೋಡ್ತಾನೆ. ಇವ್ರನ್ನ ಆಯ್ಕೆ ಮಾಡ್ಕೊಳ್ಬೋದಾ ಬೇಡ ಅಂತ ನೋಡ್ತಾನೆ ದೇವರು. ಸೋಮಾರಿಗಳು ಎಲ್ಲಿಯೂ ಪ್ರತಿಫಲ ಇಲ್ಲ. ಅದಕ್ಕಾಗಿ ನಾವು ನೋಡ್ತೇವೆ ಇಲ್ಲಿ ನಮ್ಮ ಅಬ್ರಾಮ್ ಆಮೆನ್, 3 ಸಾರಿ ಬಿದ್ದನು. 4 ಸಾರಿ ಮತ್ತೆ ಬಿದ್ನ ಇಲ್ಲ. ಮೊದಲೇ ಸಾರಿ ಎಲ್ಲಿ ಬಿದ್ದ, ಐಗುಪ್ತ ದೇಶದ ರಾಜ. ಆ ಊರಿಗೆ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ಹೆಂಡತಿಗೆ ಸುಳ್ಳು ಹೇಳಿ ಅಮ್ಮ ಅಂತೇಳಿ ಅಣ್ಣ ಅಂತೇಳಿ ಹೇಳಂತ ಹೇಳಿ, ಮತ್ತೆ ಇನ್ನೊಂದ್ಸರಿ ಐಗುಪ್ತ ದೇಶದ ದಾಸಿ ಆಗರಳು ಆಕೆಯನ್ನ ಮದುವೆಯಾಗಿ ಅಲ್ಲಿ ಬಿದ್ದ. ಆಮೆನ್, 3ನೇ ಸರಿ ಗೆರಾರಿನ ಅರಸ ಅಬಿಮೆಲೆಕ್, ಅವನು ಅಲ್ಲಿ ಸುಳ್ಳು ಹೇಳಿ ಮುಗಿತಲ್ಲಿ. 20ನೇ ಅಧ್ಯಾಯಕ್ಕೆ ಅದನ್ನೆಲ್ಲ ಬೀಳುವಿಕೆ ಕ್ಲೋಸ್ ಆಗಿ, ಆಮೆನ್, 21ನೇ ಅಧ್ಯಾಯದಲ್ಲಿ ದೇವರು ಇಸಾಕನನ್ನ ಅವರಿಗೆ ಕೊಡ್ತಾನೆ. ಇಸಾಕನ ಕೊಡಂತ ಆ ಒಂದು ಸಿಚುವೇಶನ್ ನಲ್ಲಿ, ಆ ಸಮಯ, ಆ ಸಂದರ್ಭದಲ್ಲಿ ನಾವಿಲ್ಲಿದ್ದೀವಿ. ಆಮೆನ್, ನಾವು ಕೂಡ ಏನಾಗಿದ್ದೀವಿ, ಈಗ ಎಲ್ಲ ಬೀಳುವಿಕೆ ಮುಗಿಸಿ ಈಗ ನಾವು ಇಸಾಕನಿಗೆ ಆಗಿ ಎದುರು ನೋಡ್ತೇವೆ. ಆಮೆನ್, ಪ್ರವಾದಿ ಕೂಡ ಎಲ್ಲ ಬೀಳುವಿಕೆ ಮುಗಿದ ಮೇಲೆ ಪ್ರವಾದಿ ಬಂದಿದ್ದು. ಆಮೆನ್, 3 ಬೀಳುವಿಕೆ ಮುಗಿದ ನಂತರ ಪ್ರವಾದಿ ಬಂದಿದ್ದು. ಆಮೆನ್, 20ನೇ ಅಧ್ಯಾಯದ ನಂತರ 21ನೇ ಅಧ್ಯಾಯಕ್ಕೆ ಪ್ರವಾದಿ ಬಂದಿದ್ದಾರೆ. ಆಮೆನ್, ಅವಾಗ ಏನ್ ಮಾಡಿದ್ರು, ಆಶೀರ್ವಾದ ಆಗ್ತಂದ್ರು. ಯಾಕಂದ್ರೆ ಅವಾಗ ಇಸಾಕ್ ಬರೋ ಸಮಯ ಅಲ್ಲ. ಯಾವಾಗ ಪ್ರವಾದಿ ಬಂದ್ರು, ನಮ್ಮ ಕ್ರಿಸ್ತನು 2ನೇ ಬರೋದಲ್ಲಿ ಬರೋ ಸಮಯದಲ್ಲಿನೇ ಬಂದ್ರು. ಆಮೆನ್, ಹಲ್ಲೆಲೂಯಾ. ಆಮೆನ್, 2ನೇ ಸಮಯದಲ್ಲಿ, 2ನೇ ಸಾರಿ ಬರೋದಕ್ಕೆ ಸಿದ್ಧ ಆಗಿರೋಂಥ ಸಮಯದಲ್ಲಿನೇ ಪ್ರವಾದಿ ಬಂದು ಬೇಗ ಮುದ್ದೆಗಳನ್ನು ಓಪನ್ ಮಾಡಿ ಕೊನೆ ಓದು ಪ್ರಾರ್ಥನೆ ಮಾಡ್ರಿ, ಬೇಗ ಕೊನೆ ಓದು ಯಾರಂತ ರಕ್ಷಿಸಲ್ಪಡ್ಲಿ. ಆಮೆನ್, ಆ ಕೊನೆ ಓದು ರಕ್ಷಿಸಲ್ಪಡೋವರೆಗೂ ಈ ಲೋಕ ಎಂಡ್ ಆಗಲ್ಲ.
ಆಮೆನ್. ಅಂದ್ರೆ ನಾವು ಎತ್ತಲ್ಪಡಲ್ಲ. ಆಮೆನ್. ಕೊನೆಯೋದು ಬಂದ್ಮೇಲೆ ಒಂದು ಸೆಕೆಂಡು ಯೇಸು ಸ್ವಾಮಿ ತಡ ಮಾಡೋನಲ್ಲ. ಆಮೆನ್. ನಿಜವಾಗ್ಲೂ ಯೇಸು ಸ್ವಾಮಿ ಬರ್ತಾನಂತೀರಾ? ಹಿಂಗ ಅನಿಸ್ತತ? ಏನೋ ಒಂಥರ ಊಹೆ ಅಂತ ಅನಿಸ್ತತ. ಏನಪ್ಪ ಏನೋ ಹೇಳ್ತಾರೆ, ಕೇಳ್ತಾ ಇದೀವಿ. ಇದುವರೆಗೆ ಯೇಸು ಸ್ವಾಮಿ ಎಲ್ಲಿ ಸುದ್ದಿನೇ ಇಲ್ಲ. ಬರೋದಾಗಿದ್ರೆ ಇಷ್ಟದ ಯಾವಲ್ಲ ಬರ್ತದ್ದ? ಎಲ್ಲ ಪ್ರಳಯನೇ ಆಗ್ತೈತೆ, ಎಲ್ಲ ಪ್ರಳಯನೇ ಆಗ್ತೈತೆ. ನೀವು ಭೂಮಿನೂ ಬಾಳ ದಿವಸ ಇರಲ್ಲ ಅಂತ ಜನ ಅಂತದಾರೆ. ಇದು ಕೂಡ ಹಳೇದಾಗ್ಬಿಟ್ಟತಿ. ಎಲ್ಲೆಂದ್ರಲ್ಲಿ ಯಾವ ಗುಡ್ಡುಗಳೆಲ್ಲ ಏನ್ ಮಾಡ್ತದವೆ, ಸುಮ್ಮನಿದ್ದು ಗುಡ್ಡುಗಳೆಲ್ಲ ದಾರಿಗೆ ಬರಕಚ್ಚ, ಮನೆ ಮೇಲೆ ಬೀಳಕ. ಗುಡ್ಡ ಏನಾಗಲ್ಲ ಅಂತ ಅಲ್ಲಿ ಗುಡ್ದಾಗೆಲ್ಲ ಕೊರ್ದ್ ಮನೆ ಕಟ್ಕೊಂಡಿದ್ರ ಗುಡ್ಡ ಮತ್ತೆ ಹಳೇದಾದಂಗಲ್ಲ ಏನಾಗ್ಬೇಕು? ಮುದುಕ ಹಳೇದಾದ್ನಂದ್ರೆ ವಯಸ್ಸಾತಂದ್ರೆ ಹೋಗ್ಲೇಬೇಕು. ಆ ರೀತಿ ಗುಡ್ಡುಗಳು, ಆಕಾಶ, ಭೂಮಿ ಎಲ್ಲ ಹಳೇದಾಗ್ತೈತಿ. ಇದು ಕಣ್ಣಿಗೆ ಕಾಣದ ಏನೈತೆ ಎಲ್ಲವೂ ಬಿದ್ದೋಗ್ತದೆ. ಆಮೆನ್. ಏನ್ ನೋಡ್ರಿ ಇದು ಹೊಸದು, ಒಂದು ಸ್ವಲ್ಪ ವರ್ಷ ಅದು ಹಳೇದಾಗಿ ಅರ್ಧೋಗ್ತದೆ. ಏನು ಮಾಡ್ಲಿಲ್ಲ ಅಂದ್ರೂ ಅರ್ಧೋಗುತ್ತದ. ಆಕಾಶ ಬಹಳ ದಿವಸ ನೋಡ್ತದೆ ಇದನ್ನ, ಅದು ಅರ್ಧೋಗ್ತದಂತ ವಾಕ್ಯ ಐತಿ. ಸುತ್ತಲ್ಪಟ್ಟು ಇಲ್ಲದಾಗಿ ಹೋಯ್ತು. ಭೂಮಿ ಅದು ಬಹಳ ದಿವಸದೈತಿ, ಅದು ಬಹಳ ಸಹಿಸ್ಕೊಂಬಿಟ್ಟದ. ಈಗ ಮನುಷ್ಯರ್ ನೋಡಿ 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 ಎಲ್ಲ ಹೊಲಸು ಮಾಡೋದು ನೋಡಿ 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 ಅದನ್ನ ಕೆಬ್ರದ್ ನೋಡಿ 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 ಅದ್ರ ಖನಿಜಗಳೆಲ್ಲ ತೆಗೆಯೋದು ನೋಡಿ ನೋಡಿ ಏನ್ ಮಾಡ್ತಾ ಅದು ಕೂಡ ಸಿಟಿಗೆ ಎದ್ ಬಿಡತೈತಿ. ಎಲ್ಲರಲ್ಲಿ ಮುಳುಗ್ತೈತಿ, ಎಲ್ಲರಲ್ಲಿ ಬೀಳ್ತೈತಿ, ಹಳೇದಾಗ್ಬಿಟ್ಟದ. ಈ ರೀತಿ ಕ್ರಿಸ್ತನ್ ಬರೋ ಸಮಯದಲ್ಲಿ ಇವೆಲ್ಲ ಕಾಮನ್. ಭೂಕಂಪಗಳಾಗೋದು, ಅಲ್ಲಿ ಸುದ್ದಿಗಳು ಕೇಳೋದು. ಅಲ್ಲೆಲ್ಲೂಯಾ. ಆಮೆನ್. ನೀವಿಲ್ಲಿ ಏನ್ ನಮಗೇನ್ ಆಗಲ್ಲ ಅಂತ ಅನ್ಬೋದು. ಭೂಮಿ ಕುಸ್ತು ಬಿಟ್ರೆ ನಾವು ಒಳಗೆ ಹೋಗ್ಬಿಡ್ತೀವಿ. ಭೂಮಿ ಕುಸ್ತ ನಾವು ದೊಡ್ಡಾರ ಇಲ್ಲ. ಕಟ್ಟಿದ ಮನೆನ ಕುಸ್ತು ಹೋತಂದ್ರೆ ಇದಕ್ಕಿದ್ದಂಗೆ ಭೂಮಿ ಇಲ್ಲಿ ಬಾಯಿ ತೆಗೆದು ಇದು ಚರ್ಚೆ ಮುಳುಗೋಗ್ಬಿಡು. ಇಷ್ಟು ಎತ್ತರವಾದದ್ದು ಮುಳುಗಕ್ ಸಾಧ್ಯನಾ? ಸಿಮೆಂಟ್ ಹಾಕಿದ್ವಿ, ಇನ್ ಸಿಮೆಂಟ್ ಭೂಮಿ ಬಾಯಿ ತೆಗಿತಂದ್ರೆ ಯಾವ ಸಿಮೆಂಟ್, ಯಾವ ಜೀಟಿಗೆ ಏನ್ ದೊಡ್ಡದು? 5 ನಿಮಿಷ ಒಳಗೆ ಹೋಗೇ ಬಿಡ್ತದೆ. ಇದು ಬೇಕಾದ್ರೆ ಪತ್ತಿಲ್ದಂಗೆ ಆಗ್ಬೋದು. ಎಲ್ಲಿ ಇತ್ತಪ್ಪ ಇಲ್ಲಿ ಚರ್ಚ್ ಅಡ್ರೆಸ್ ಇಲ್ದಂಗೆ ಆಗ್ಬೋದು. ಮನೆ ಇಲ್ಲಿ ನೋಡ, ಅಲ್ಲಿ ವಯನಾಡು ಕೇರಳದಾಗ 2 ಹಳ್ಳಿಗಳು ಇಲ್ಲಿ ಇದ್ವು ಅನ್ನೋದು ಇಲ್ಲಂತೆ. ಇಲ್ಲಿದ್ದು ಅವೇ ಇದೇ ಸ್ಥಳದಾಗ ಇದ್ವು ಅಂತ ಕಂಡಿಡಕ್ ಆಗ್ತಲ್ಲಂತ. ಈಗ ಲೈಕ್ ಹೆಸರು ಗಡ್ಡೆ ಆಗಿಬಿಟ್ಟತ್. ಗುಡ್ಡ ಮೇಲೆ ಬಂತ, ಮಣ್ಣು ಎಷ್ಟೈತೋ ಅಷ್ಟು ಹಳ್ಳಿ ಮೇಲೆ ಬಿದ್ಬಿಟ್ರೆ, ಮನೆಗಳ ಮೇಲೆ ಬಿದ್ಬಿಟ್ರೆ, ಆ ಮನೆಗಳ ಮೇಲೆ ಎಷ್ಟೋ ಅಡಿ ಮಣ್ಣು ಐತಿ. ಈಗ ಕಮ್ಮ ಆಗ್ಬಿಟ್ಟತಿ. ಈಗ ಎಲ್ಲ ನೀರು ಬಂದು ಎಲ್ಲಿ ಇತ್ತು ಊರು, ಎಷ್ಟು ಜನ ಇದ್ರಿ ಊರಾಗ, ಯಾರು ಸತ್ರು ಯಾರು ಬಿಟ್ಟು. ಇನ್ನು ಜೆಸಿಬಿಲಿ ಕೆಬರಿದ್ರೆ ಕೈ ಸಿಗ್ತದಂತೆ, ತಲೆಗಳು ಸಿಗ್ತದಂತೆ, ಬಾಡಿ ಸಿಗ್ತೈತಂತೆ. ಯಾರನ್ನ ಎಕ್ಸ್ಟ್ರಾ ಕೈ ಬೇಕಂದ್ರೆ ಹೋಗಿ ತಗೊಂಡ್ಬರ್ಬೋದಲ್ಲಿ. ಎಕ್ಸ್ಟ್ರಾ ಕೈ ಬೇಕಾದವರು ನೋಡಿ. ಈ ರೀತಿ ಆಗಿದೆ ಪರಿಸ್ಥಿತಿ. ಅಲ್ಲೆಲ್ಲೂಯಾ. ಆಮೆನ್. ಮಗನ ವಾಗ್ದಾನ ಪಡ್ಕೊಂಡಿದ್ಲಕ್ಕೆ ಮಗನನ್ನ ಕೊಡ್ತೀನಂತ 21 ಎಂದಿದ ಮಗ. ನಮಗೂ ವಾಗ್ದಾನ ಆಗೈತೆ, ಯೇಸು ಕ್ರಿಸ್ತನ್ ಬರ್ತೀನಿ ಅಂತ ಹೇಳಿದಾನೆ. ಆಮೆನ್. ಮನೆಗಳೆಲ್ಲ ಸಿದ್ಧ ಮಾಡಿದ್ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಂತ ವಾಗ್ದಾನ ಆಗಿದೆ. ಆಮೆನ್. ಯಾಕಂದ್ರೆ ನಾನಿರೋ ಸ್ಥಳದಲ್ಲಿ ನೀವು ಸಹ ಇರ್ಬೇಕು. ವಾಗ್ದಾನ ಆಗಿದೆ ನಮಗೂ ಕೂಡ. ಸಾರಳಿ ಕೂಡ ವಾಗ್ದಾನ ಆಗಿತ್ತು, ಮಗನ್ ಕೊಡ್ತೀನಿ ಸಾಕು ನನ್ನ. ಹಾಗಲ್ಲ ಮಗನನ್ನ ಆಶೀರ್ವಾದ ಮಾಡಲ್ಲ. ಸಾರಳಲ್ಲಿ ನನ್ನ ಮಗನನ್ನ ಕೊಡ್ತೀನಿ ಆಮೆನ್. ವಾಗ್ದಾನ ಆದ್ರಿಂದ ಆಕೆ ಬಹಳ ಆಶ್ಚರ್ಯ ಆಯ್ತು. ನಾನು ಮುದುಕಿ ಆಗಿದ್ದೀನಿ, ಯಾವ ರೀತಿ ಅರ್ಥಾಗ್ಲಿಲ್ಲ. ನಮಗ್ ಕೂಡ ಅರ್ಥ ಆಗ್ತಿಲ್ಲ. ನಾನೊಂದು 50-60 kg ಇದ್ದೀನಿ, ಇವರೊಂದು 70 kg ಇದ್ದಾರೆ, ಅವರೊಂದು 80 kg ಇದ್ದಾರೆ. ಯೇಸು ಅಕ್ಕಿ ಏನ್ ಹೇಳ್ತತೆ, ಮೇಲೆ ಹೋಗ್ಬಿಡ್ತೀವಿ ಅಂತ ಹೇಳ್ತತೆ. ಅಯ್ಯೋ, ಹಿಂಗೆ ಎಗರಿದ್ರೆ ಕೆಳಗೆ ಬಿಡ್ತೀವಿ. ಒಂದು ಪೇಪರ್ ಬಿಟ್ರೆ ಕೆಳಗೆ ಬರ್ತತೆ, ಮೇಲೆ ಹೋಗ್ತಾ ಇಲ್ಲ. ನಾವು ಇಷ್ಟು ದಪ್ಪ ಶರೀರಗಳು ಮೇಲಕ್ಕೆ ಹೋಗ್ತೇವೆ. ಯೇಸು ನಮಗೇನೋ ಸುಳ್ಳು ಕಾಣ್ತ ಅನಿಸ್ತತೆ. ನಮಗೂ ಕೂಡ ಸಾರಾಳ ಹಂಗೆ ನಮಗೂ ನಂಬಕ್ ಆಗ್ತಾ ಇಲ್ಲ. ಸಾರಾಳಿ ಮಗನ್ ಕೊಡ್ತಂತ ನಂಬಿದ್ಲ, ನಂಬಲಿಲ್ಲ, ಅನುಮಾನ ಪಟ್ಲು, ನಕ್ಳು. ಓ ಸಾಧ್ಯ ಇಲ್ಲಿದು, ಇಲ್ಲ ಸಾಧ್ಯ ಇಲ್ಲ. ಅದೇ ರೀತಿ ನಮಗೂ ಕೂಡ ಮೇಲಕ್ಕೆ ಹೋಗ್ತೀವಿ ಅಂದ್ರೆ ನಮಗೂ ನಂಬಿಕಿಲ್ಲ. ನಂಬ್ರಿ,
ಖಂಡಿತ ಸಾಧ್ಯ ಇದೆ. ದೇವರ ಮಹಿಮೆಯನ್ನು ಕಾಣ್ತೀರಿ. ಗರ್ಭ ಧರಿಸಿದ್ಲ, ಆಮೇನ್. ಸಾರಳ ಗರ್ಭದಲ್ಲಿ ವಾಗ್ದಾನದ ಫಲ ತಂದ್ಲು. ಪ್ರಭಾತ್ ಏನಂದ್ರೆ ಅವರು ವಾಗ್ದಾನದ ಮಗನನ್ನ ಭೇಟಿ ಆದ್ರು. ಆಮೇನ್. ಹಾಗೆ ನಾವು ಕೂಡ ಆತನನ್ನ ಮಧ್ಯಾಕಾಶದಲ್ಲಿ ಭೇಟಿ ಆಗ್ತೇವೆ. ಆಮೇನ್. ವಾಗ್ದಾನ ಮಗನ ಅವ್ರು ಪಡ್ಕೊಂಡ ಮೇಲೆ ನಮಗೂ ಕೂಡ ಕ್ರಿಸ್ತನ್ ಬರ್ತಾನಂತ ಗ್ಯಾರಂಟಿ ಐತಿ. ಸಾರಳು ವಾಗ್ದಾನ ಮಗನನ್ನು ಪಡ್ಕೊಂಡ್ಲ ಅಂದ್ರೆ ನಮಗೂ ಕೂಡ ಎತ್ತಲ್ಪಡಿಕೆ ಇದೆ ಅಂತ ನಮಗೂ ಗ್ಯಾರಂಟಿ. ಆಮೇನ್. ಅಲ್ಲಿ ಛಾಯೆ, ಹಳೆ ಒಂದು ಮಡಿಕೆ ಛಾಯೆ ನೆರಳದು, ಅದರಲ್ಲಿ ನೆರವೇರಿ ತಂದಾಗ ಇಲ್ಲಿ ನಿಜ ರೂಪದಲ್ಲಿ ಕೂಡ ನಿಜವೇ ನೆರವೇರ್ಬೇಕು. ಆಮೇನ್. ಹಾಗೆ ನಾವು ಕೂಡ ಆತನ ಮಧ್ಯಾಕಾಶದಲ್ಲಿ ಭೇಟಿ ಆಗ್ತೇವೆ. ಅದಿಕಂಡ 21 ಏನದು? ಎತ್ತಲ್ಪಡಿಕೆ ಆಗಿದೆ. ಆಮೇನ್. ಎತ್ತಲ್ಪಡಿಕೆ ಅಂದ್ರೇನು? ಇಸಾಕನನ್ನ ಭೇಟಿ ಆಗಂತದ್ದು. ಆಮೇನ್. ಇಸಾಕನ ಕೊಡ್ತಂದ್ರ ಅರ್ಥೇನು? ಇಸಾಕನ ಜನನ ಅದು. ಅವ್ರಿಗೆ ಜನನ ಆತು, ನಮಗೆ ಮಧ್ಯಾಕಾಶದಲ್ಲಿ ಕ್ರಿಸ್ತನ್ ಬರ್ತಾನೆ. ಆಮೇನ್. ಎತ್ತಲ್ಪಡಿಕೆ ಮುಂಚೆ ಇರುವ ವಾಕ್ಯ ಅದು. ಸಾರ ಯಾವ ರೀತಿ ಗರ್ಭವನ್ನು ಹೊಂದಿದ್ರು? ಅದು ಎತ್ತಲ್ಪಡುವ ಗರ್ಭ, ಎತ್ತಲ್ಪಡುವ ಗರ್ಭವದು. ಆದ್ರೆ ಒಂದು ವಿಷಯ ನಿಮಗೆ ತೋರಿಸ್ತೇನೆ. ಆಕೆ ಗರ್ಭಧರಿಸುವ ಮುಂಚೆ ಆಕೆ ಹಿಂಜಾರಿದಳು. ಗರ್ಭಧರಿಸುವ ಮುಂಚೆ ಆಕೆ ಹಿಂಜಾರಿದ್ಲು, ಸುಳ್ಳು ಹೇಳಿದ್ಲು. ಕೇರಾರಿನ ಅರಸನ ಅಭಿಮೇಲಕನ್ ತೆಗೆದುಕೊಂಡು ಹೋದ ಆಕೆನ 20ನೇ ಅಧ್ಯಾಯದಲ್ಲಿ ಮನೆಗೆ ಹೋದ್ರನ್ನ. ಆದ್ರೆ 21 ಅಧ್ಯಾಯದ ನಂತರ ಎಲ್ಲಿ ಕೂಡ ಅವ್ರು ಬೀಳುವಿಕಿಲ್ಲ. ಬೀಳುವಿಕೆ ಐತಾ? ಅದನ್ನ ನೀವು ಮನಸ್ಸಿನಾಗ ಇಟ್ಕೊಡ್ರಿ. ನಾವು ನೋಡ್ತೇವೆ ಅಲ್ಲಿ ಗರ್ಭ ಧರಿಸುವ ಮುಂಚೆ ಆಕೆ ಏನ್ ಮಾಡಿದ್ಲು? ಹಿಂಜಾರಿದಳು. ಓ ಸಜೀವ ದೇವರ ಸಭೆ, ಈ ಮರ್ಮಗಳನ್ನು ಇಟ್ಕೊಳ್ರಿ. ಆಮೇನ್. ನಿಮಗೆ ಪ್ರಾಕ್ಟೀಸ್ ಅಲ್ಲ, ಅವು ಕೇವಲ ವಾಕ್ಯಗಳಾಗಿವೆ. ರೋಮ 4 ಇಬ್ರಿ 11 ಓದ್ರಿ ಮನೆಗೆ. 86 ವಯಸ್ಸಿದ್ದಾಗ, 86ನೇ ವಯಸ್ಸಿದ್ದಾಗ ಇಸ್ಮಾಯಿಲ್ ಹುಟ್ಕೊಂಡ. ಯಾರಿಗೆ ಹುಟ್ಕೊಂಡ್ರೆ? ಆಗಲ್ಲ ಹುಟ್ಕೊಂಡ. ಅಬ್ರಾಹ್ಮನಿಗೆ. ಆಮೇನ್. ನೋಡ್ತೇವೆ 86 ವರ್ಷ ಇದ್ದಾಗ ಅಬ್ರಾಹ್ಮನಿಗೆ ಇಸ್ಮಾಯಿಲ್ ಹುಟ್ಟಿದ. ಅಂದ್ರೆ 86 ವಯಸ್ಸಾದ್ರೂ ಕೂಡ ಆಗಲೇ ಮಕ್ಕಳಾದವು. ಆದ್ರೆ ಈ ಸಾರಳಿ ಯಾಕೆ ಮಕ್ಕಳಾಗ್ಲಿಲ್ಲ? ಗಂಡನ ಹತ್ರ ಏನೋ ದೋಷ ಇರ್ತದೆ, ಅದಕ್ಕೆ ಮಕ್ಕಳಾಗಿಲ್ಲ ಅಂತ ಕೆಲವ್ರು ಅಂತಾರೆ. ಆದ್ರೆ ಗಂಡನ ಹತ್ರ ಕರೆಕ್ಟ್ ಐತಿ, ಗಂಡ ಕರೆಕ್ಟ್ ಇದ್ದಾನೆ. ಈಗ ಹೆಂಡ್ತಿದ್ದ ಸಮಸ್ಯೆ, ಈಗ ಸಾರಳದ ಸಮಸ್ಯೆ. ಸಾರಳಿ ಏನಾಗಿತ್ತು? ನಂಬಿಕಿದ್ದಿಲ್ಲ. ಏನಾಗಿತ್ತು ಮತ್ತೆ? ಅಬ್ರಾಹ್ಮನಿಗೆ ಮಕ್ಕಳಾಗ್ತವೆ, ಅವನಲ್ಲಿ ಯಾವ ದೋಷ ಇಲ್ಲ ಅಂತ ಯಾವ ರೀತಿ ಗೊತ್ತಾತ್ ನಮಗೆ? ಆಗಲ್ ಗರ್ಭ ಧರಿಸಿದ್ದೆ ಗೊತ್ತಾತ್ ನಮಗೆ. ಅಬ್ರಾಮ್ ಆರೋಗ್ಯದಲ್ಲಿದ್ದಾನೆ ಅಂತ, ಅಬ್ರಾಮ್ ಹತ್ರ ದೋಷ ಇಲ್ಲ ಅಂತ. ಈಗ ಯಾರನ್ನ ಅನುಮಾನ ಪಡ್ಬೇಕು ನಾವು? ಸಾರಳೆನ ಅನುಮಾನ ಪಡ್ಬೇಕು. ಈಗ ಸಾರಳೆ ಚೆಕಪ್ ಮಾಡಿಸ್ಬೇಕು. ಈಗ ಸಾರಳಿಗೆ ಏನಾಗಿತ್ತು? ಆರೋಗ್ಯದಲ್ಲಿ ಆಕೆ ಕೂಡ ಆಕೆಗೆ ಯಾವ ದೋಷ ಇದ್ದಿಲ್ಲ. ದೇವ್ರೇನ್ ಮಾಡಿದ್ದಲ್ಲಿ ಗರ್ಭವನ್ನ ಮುಚ್ಚಿದ್ದ. ಆ ಒಂದು ಪವರ್ಫುಲ್ ಆದಂತ ಸಂತಾನ ಬರ್ಬೇಕಾದ್ರೆ ದೇವ್ರೇನ್ ಮಾಡ್ತಾನೆ? ಗರ್ಭಗಳನ್ನು ಮುಚ್ತಾನೆ. ಸಂಸೋನ್ ಅವ್ರ ಅಪ್ಪ, ಅವ್ರ ತಾಯಿ ಕೂಡ ಬಂಜೆ ಆಗಿದ್ಲು. ಬಂಜೆ ಆದ ನಂತರ ದೇವರನ್ನ ಬೇಡಿ ಪಡ್ಕೊಂಡಿದ್ರಿಂದ ಎಂತ ಮಗ ಹುಟ್ಟಿದ? ಪರಾಕ್ರಮಶಾಲಿ. ನಾನಿಕೊಂದು ಯೋಹಾನ ಅವ್ರ ಅಮ್ಮ ಕೂಡ ಏನಾಗಿದ್ಲು? ಬಂಜೆ ಆಗಿದ್ಲು. ಅಲ್ಲಿ ಪರಾಕ್ರಮಶಾಲಿ ಅಂತ ಸ್ನಾನಿಕಂದ ಯೋಹಾನ್ ಹುಟ್ಟಿಕೊಂಡ. ಬ್ಯಾಪ್ಟಿಸಮ್ ಇಚ್ಚೆ ಯೋಹಾನ್. ಅಲ್ಲೆಲ್ಲೂಯಾ. ನೋಡ್ರಿ, ಎಲ್ಲೆಲ್ಲಿ ಗರ್ಭ ಮುಚ್ಚೋಗಿದಾವ ಅಲ್ಲಿ ಪರಾಕ್ರಮಶಾಲಿ ಹುಟ್ಟಿಕೊಂಡಾರೆ. ದೇವ್ರೆ ತಡದನ, ಬೇರೆ ಬೀಜ ಬರಬಾರ್ದು, ಸೈತನ ಬೀಜ ಬರಬಾರ್ದು ಅಂತೇಳಿ ದೇವ್ರೆ ತಡದದ್ನ ಹೊರತು ಸಾರಳ ಮಾತ್ರ ಆರೋಗ್ಯವಾಗಿದ್ಲು. ಅದು ಗುಳಿಗೆ ಇಂಜೆಕ್ಷನ್ ಏನ್ ಬೇಕಾಗಿರಲಿಲ್ಲ. ಈ ರೀತಿ ಗೊತ್ತಾತ ನಮ್ಗೆ. ಬಂಜೆ ಆಗಿದ್ದಳು. ಆದ್ರೆ ಅಬ್ರಾಹ್ಮನು ಹತ್ತಿರ ಬೀಜ ಇದ್ದು, ಅಬ್ರಾಹ್ಮನ್ ಬಳಿ ಬೀಜ ಇಲ್ದಿದ್ರೆ ಇಸ್ಮಾಯಿಲ್ ಉಟ್ಕೊಳ್ತಿದ್ದಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲಿ ಸಮಸ್ಯೆ ಸ್ತ್ರೀ ಬಳಿ ಇತ್ತು, ಆದ್ರೆ ಪುರುಷನ ಬಳಿ ಇರ್ಲಿಲ್ಲ. ಸ್ತ್ರೀ ಬಳಿ ಸಮಸ್ಯೆ ಇತ್ತು ಸಾರಳ ಹತ್ರ, ಆದ್ರೆ ಅಬ್ರಾಹ್ಮನ್ ಹತ್ರ ಏನು ಸಮಸ್ಯೆ ಇರಲಿಲ್ಲ. ಆತನ ಇಸ್ಮಾಯಿಲ್ ಅಂತಂದ್ರು. ಆದ್ರೆ 86ರಿಂದ 99 ಮಧ್ಯದಲ್ಲಿ 13 ವರ್ಷ ಗ್ಯಾಪ್. 89 ಒಂದು 99, 89, 99 ನೋಡ್ರಿ. ಇದು ಮಧ್ಯದಲ್ಲಿ ಎಷ್ಟು ವರ್ಷ ಗ್ಯಾಪ್ ಆಗುತ್ತೆ? ಮೈನಸ್ ಮಾಡಿದ್ನ ರೇಲ್ವಿಯಾ 10 ವರ್ಷ ಆಯ್ತು. ಕರೆಕ್ಟ್ ಮಾಡ್ರಿ. 86.
89 86 ಇದು. ಈಗ 13 ವರ್ಷ ಬರುತ್ತೆ. 13 ವರ್ಷ ಬರ್ತದಲ್ಲಿ. ಹಲ್ಲೆಲೂಯಾ. ಆತ ಕರೆಕ್ಟ್ ಐತೆ 13 ವರ್ಷ ಕರೆಕ್ಟ್ ಐತೇನ್ರಿ ಲೆಕ್ಕ ಹಾಕಿದ್ರ? 13 ವರ್ಷ ವಯಸ್ಸಿನಲ್ಲಿ ಬೀಜಗಳು ಸತ್ತವು. ದೇವರ ಬೀಜಗಳನ್ನು ಸಾಯುವಂತೆ ಅನುಮತಿಸಿದನು. ಅಬ್ರಾಮನಿಗೆ ಅದರ ಮೂಲಕ ತೋರಿಸುವುದಕ್ಕೆ ಇದ್ದನು. ಅಂದ್ರೆ ಇದು ನಿನ್ನ ಪ್ರಯತ್ನವಲ್ಲ, ಇದು ನನ್ನ ಪ್ರಯತ್ನ. ಇಸಾಕನ ಲಾಸ್ಟ್ ಇಸ್ಮಾಲ್ ಲಾಸ್ಟ್ ಹುಟ್ಟಿದ್ದು ಅಬ್ರಾಮನಿಗೆ. ಆಮೇಲೆ ದೇವ್ರೇನ್ ಮಾಡಿದ, ಬೀಜಗಳನ್ನು ಸಾಯಿಸಿದಂತ ಅಬ್ರಾಮನೊಳಗೆ. ಯಾಕಂದ್ರೆ ನಿನ್ನ ಪ್ರಯತ್ನದಿಂದಲ್ಲ, ಶಕ್ತಿಯಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮದಿಂದಲೇ ಮಗ ಹುಟ್ಟಬೇಕೀಗ. 13 ವರ್ಷ ಗ್ಯಾಪ್ನಲ್ಲಿ 13 ವರ್ಷ ಸಮಯದಲ್ಲಿ ದೇವ್ರ ಏನ್ ಮಾಡಿದಂತೆ, ಅಬ್ರಾಮನ ಬೀಜಗಳನ್ನು ಸಾಯಿಸಿದ. ಸಂಪೂರ್ಣ ಸತ್ತೋದ್ವು. ಇಸಾಕನ್ ಯಾರು ಕೊಟ್ರು? ದೇವರೇ ಕೊಟ್ಟ. ಇರ್ಲಿಲ್ಲ, ಬೀಜಗಳು ಸತ್ತವು. ದೇವರು ಬೀಜಗಳನ್ನು ಸಾಯುವಂತೆ ಮಾಡಿದ, ಅನುಮತಿಸಿದ್ನು. ಅಬ್ರಾಮನಿಗೆ ಅದರ ಮೂಲಕ ತೋರಿಸುವುದಕ್ಕೆ ಏನಂದ್ರೆ, ನಿನ್ನ ಪ್ರಯತ್ನ ಅಲ್ಲ, ಇದು ನನ್ನ ಕೃಪೆ ಎಂದು ತೋರಿಸ್ತದೆ. ನನ್ನ ಕೃಪೆಯಾಗಿದೆ ಎಂದು ಅದು ಮಗನನ್ನ ತೆಗೆದುಕೊಂಡು ಬಂತು. ನಾನು ನಿನ್ನ ಬೀಜವನ್ನು ಮತ್ತೆ ಪುನಃಸ್ಥಾಪನೆ ತರುತ್ತೇನೆ. ಅದನ್ನ ಅಬ್ರಾಮ್ ಕೂಡ ನಂಬಿದ್ನು. ಇಬ್ರಿ 11 ಹೇಳ್ತದೆ, ಅಲ್ಲಿ ಉತ್ತರವಿದೆ. ದೇವರ ಬೀಜಗಳನ್ನು ಮತ್ತೆ ಪುನಃಸ್ಥಾಪನೆಯಲ್ಲಿ ತಂದನು. ಪುನಃಸ್ಥಾನದಲ್ಲಿ ತಂದ ನಂತರ ಸಾರಳು ಗರ್ಭಧರಿಸಿದ್ರು. ಸತ್ತಂತ ಬೀಜಗಳನ್ನು ಮತ್ತೆ ಪುನಃಶಕ್ತಿ ತಂದ. ನಾವು ಸತ್ತಂತವ್ರೀಗ ನಾವು ದೇವ್ರ ಏನ್ ಮಾಡ್ದ, ದೇವ್ರ ನಮ್ಮನ್ನ ಏನ್ ಮಾಡ್ದ, ಮತ್ತೆ ಪುನರ್ಜೀವ ತಂದೆ. ನಿಜವಾಗಿ ಹೇಳ್ತೇನೆ, ನೀವು ಹೊಸದಾಗಿ ಹುಟ್ಟದ ಇದ್ರೆ ದೇವ್ರ ರಾಜ್ಯಕ್ಕೆ ನೀವು ಬರಲ್ಲ. ಎಷ್ಟೋ ಹೇಳಿದ್ದು ರೀತಿ ನಾವು ಸತ್ತೋಗಿದ್ವು, ಲೋಕದಲ್ಲಿ ಸತ್ತೋಗಿದ್ವು, ಕೆಟ್ಟದನ್ನು ಮಾಡೋದ್ರಲ್ಲಿ ಸತ್ತೋಗಿದ್ವಿ, ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಸತ್ತೋಗಿದ್ವಿ. ನಾವು ಡೈಲಿ ಆಕಾಶ ನೋಡ್ತಿದ್ವಿಪ್ಪ, ಭೂಮಿ ನೋಡ್ತಿದ್ವಿ, ಗಿಡಗಳು ಮನುಷ್ಯರಿಂದ ನೋಡ್ತಿದ್ವಿ, ಏನೇನೋ ಅರ್ಥ ಮಾಡ್ಕೊಂತಿದ್ವಿ. ಆದ್ರೆ ದೇವ್ರ ವಿಷಯ ಮಾತ್ರ ಅರ್ಥ ಮಾಡ್ಕೊಂತಿರ್ಲಿಲ್ಲ. ಅವು ಎಲ್ಲ ವಿಷಯ ಅರ್ಥ ಮಾಡ್ಕೊಂಡು ಲೋಕದಲ್ಲಿ. ನಾನಂತೂ ಭಾಳ ಸಿನಿಮಾ ಹುಚ್ಚ. ಸಿನಿಮಾ ನೋಡಿದ್ರೆ ಫಸ್ಟ್ ನಾನೇ ನೋಡ್ಬೇಕು. ಬಟ್ಟೆ ಕಿಚ್ಚು ನನಗೆ ಯಾರು ನೋಡಿ ಬಂದು ಹೇಳಿದ್ರೆ ಬಟ್ಟೆ ಕಿಚ್ಚು ಆಗ್ತಿತ್ತು. ಫಸ್ಟ್ ನಾನೇ ನೋಡ್ಬೇಕು. ಫಸ್ಟ್ ನಾನು ನೋಡಿ ಅದ್ರ ಕತೆ ಎಲ್ಲರಿಗೂ ಹೇಳ್ಬೇಕು. ಯಾರಾದ್ರು ಬಂದು ನೋಡಿ ಒಂದು ಹೇಳಿದ್ರೆ ನನಗೆ ಕಿವಿ ಮುಚ್ಕೊಂಡ್ಬಿಡ್ತಿದ್ದೆ, ಅಷ್ಟು ಇಂಟ್ರೆಸ್ಟ್. ಅಲ್ವಿಯಾ? ಆ ರೀತಿ ಸತ್ತೋಗ್ಬಿಟ್ಟಿದ್ವಿ. ಏನೇನೋ ನೋಡ್ಕೊಂಡು, ಏನೇನೋ ಅಶುದ್ಧ ಎಲ್ಲ ನೋಡ್ಕೊಂಡು, ತಲೆ ತುಂಬ್ಕೊಂಡು. ನಾನು ಗ್ರೇಟ್. ನಾನು ರಾಜ್ಕುಮಾರ್ ಸಿನಿಮಾ ನೋಡ್ತಿದ್ನಪ್ಪ ಅಂದ್ರೆ ನಾನು ಪರಲೋಕಕ್ಕೆ ನಿಜವಾಗ್ಲೂ ಹೋಗ್ತಂತ ತಿಳ್ಕೊಂಡಿದ್ದೆ. ರಾಜ್ಕುಮಾರ್ ಸಿನಿಮಾ ಅಂದ್ರೆ ಹಂಗಿರಲ್ಲ, ಅಷ್ಟು ಅದ್ಭುತವಾಗಿರ್ತವೆ. ಅದಕ್ಕೆ ನನ್ನ ಜೀವನನೇ ಅದ್ಭುತ. ನಾನು ಅದಕ್ಕೆ ರಾಜ್ಕುಮಾರ್ ಹೋದತ್ರ ಖಂಡಿತ ನಾನು ಹೋಗ್ತೀನಿ. ಸೋಮವಾರ ಸತ್ರ ಖಂಡಿತ ನಾನು ಸ್ವರ್ಗ ಸೇರ್ತಂತಿದ್ದೆ. ಸೋಮವಾರಕ್ಕಾಗಿ ಎದುರು ನೋಡ್ತಾ ಇದ್ದೆ, ಸೋಮವಾರ ಸಾಯ್ಬೇಕಂತ. ಬೇರೆ ನನ್ನ ಜೀವನದಾಗ ಸೋಮವಾರನೇ ಸಾಯ್ಸಪ್ಪ. ಭಾನುವಾರ ರಾತ್ರಿ ಬೇಡ, 12 ಗಂಟೆ ಮೇಲೆ. ಸೋಮವಾರ ರಾತ್ರಿ AM 12 ಗಂಟೆ ಮೇಲೆ AM ಬರ್ತದೆ ನೋಡ್ರಿ, ಅವಾಗ ನನ್ನ ಜೀವ ಹೋಗ್ಲಪ್ಪ. ಯಾಕಂದ್ರೆ ಸೋಮವಾರ ಸತ್ರೆ ಸ್ವರ್ಗದಲ್ಲಿ ಬಾಗಿಲು ತೆರೆದಿರ್ತದಂತ ಇವ್ರಿಗೋಸ್ಕರ ನೋಡ್ಕೊಂಡು. ದೇವ್ರ ಪಾಪಲ್ಲಿ ಖಾಲಿ ಇರ್ತತೆ. ಇಂಥವೆಲ್ಲ ನಂಬಿಕೆ, ಮೂಢನಂಬಿಕೆಯಲ್ಲಿ ಸತ್ತೋಗ್ಬಿಟ್ಟಿದ್ವಿ ನಾವು. ಏನೇನೋ ಅಂದ್ಕೊಂಡಿದ್ವಿ. ಅಲ್ಲಿ ಏನೇನೋ ಚಿಟ್ ಅಂದ ಕೂಡಲೇ ಏನೋ ಒಂದು ಲಾಟ್ರಿ ಹೊಡಿತದ ಅಂತ ತಿಳ್ಕೊಂಡಿದ್ದೆ ನಾನು. ಅಪ್ಪ ಹೇಳ್ತದ, ಅಲ್ಲಿ ಚಿಟ್ ಅಂತದಲ್ಪ ಸ್ವಲ್ಪ ಎಣಸು ಎಷ್ಟು ಸರಿ ಹೇಳ್ತದಂತ. ನಾನು ಅಪ್ಪ ಸುಳ್ಳು ಹೇಳ್ತಿದ್ದೆ. 5 ಸರಿಯಪ್ಪ, ಕ್ಯಾಲೆಂಡರ್ ನೋಡು, ಕ್ಯಾಲೆಂಡರ್ಗೆ ಏನ್ ಬರುತ್ತಂತ. 5 ಸರಿ ಹೊಡೆದ್ರೆ ಶನಿ ಅಂತ ಬಂದೈತೆ. ಇಂಥ ವಿಷಯದ ಸತ್ತೋಗ್ಬಿಟ್ಟಿದ್ವಿ ನಾವು. ಏನೇನೋ ಅಂದ್ಕೊಂಡು ಊಹೆಗಳನ್ನೆಲ್ಲ ನಂಬಿಕೆಂದು ಸತ್ತೋಗ್ಬಿಟ್ಟಿದ್ವಿ. ದೇವ್ರೇನ್ ಮಾಡಿ ನಮ್ಗೀಗ ಜೀವ ಕೊಟ್ಟಿದ್ದಾನೆ. ನಾವು ನೋಡ್ತೇವಲ್ಲಿ ಇಸಾಕನ ದೇವ್ರು ಏನ್ ಮಾಡ್ದ, ಕೊಟ್ಟ. ಮತ್ತೆ ಇಸಾಕನ ದೇವ್ರು ಏನ್ ಮಾಡ್ದ, ಬಲಿ ತೆಗೆದುಕೊಳ್ಳಕ್ಕೆ ಹೇಳಿದ್ನು. ಮೊರಿಯ ಬೆಟ್ಟದಲ್ಲಿ ದೇವ್ರು ದೇವ್ರನ್ನ ನಂಬಿ ಆ ಮಗನ ತೆಗೆದುಕೊಂಡು ಮೊರಿಯ ಬೆಟ್ಟಕ್ಕೆ ಹೋಗ್ಬಿಟ್ಟ. ಯಾಕೆ ಹೋದ? ಒಬ್ಬನೇ ಮಗನಿಗೋಸ್ಕರ 25 ವರ್ಷ ಪ್ರಾರ್ಥನೆ ಮಾಡಿದ್ದಾನೆ.
ಈಗ ದೇವ್ರು ಮತ್ತೆ ಆ ಮಗನನ್ನ ಬೇಕಂತ ಕೇಳ್ತದಾನೆ. ನನಗೇನ್ ಮಾಡು, ನಿನ್ಗೆ ಯಜ್ಞ ಮಾಡ ಆ ಮಗನನ್ನ ಒಂದು ಬಲಿ ಕೊಡು ಅಂತ ಕೇಳ್ತದಾನೆ. ಅವನು ಬಹಳ ಬೇಜಾರಾಗ್ಬಿಟ್ಟ. 25 ದಿವಸ ಪ್ರಾರ್ಥನೆ ಮಾಡಿದೆ, ಈಗ ಮತ್ತೆ ಕೊಡು ಅಂತದಾನೆ. ಏನಪ್ಪ ಆ ವಿಚಾರ? ದೇವ್ರ ಎಂತ ಸತ್ತಾಗ ಬೈತಾರ ನೋಡ್ರಿ, ದೇವ್ರ ಎಂತ ಕ್ರೂರಿನಪ್ಪ. ಪಾಪ ಇರೋದ ಮಗನನ್ನ ದೇವ್ರ ತಗೊಂಡ್ಬಿಟ್ಟ. ಪಾಪ ಚಿಕ್ಕ ವಯಸ್ಸಿನಾಗೆ ಎಷ್ಟು ಕರಳು ನಮಗೆ ಚುರುಕ್ ಕಾಣ್ತತೆ. ಕಣ್ಣೇ ಇಲ್ಲ, ಕನಿಕರಿಲ್ಲ ದೇವರು. ದೇವ್ರ ಮಂತನಿದಿರ್ತಾನೆ ಹಾಳಾಗದು. ಏನೇನ ಬೈತೀವಿ ನೋಡ್ರಿ. ಅಬ್ರಾಮ್ ಏನು ಬೈಲಿಲ್ರಿ, ದೇವ್ರ ಸ್ತೋತ್ರ. ಆಮೆನ್. ನಂಬಿಗಸ್ತನಾಗಿದ್ದ. ಅಬ್ರಾಮ್ ಯಾಕೆ ಬೈಲಿಲ್ಲ? ಯಾಕೆ ಬೈಲಿಲ್ರಿ? ನನ್ ಮಕ್ಕಳಾಗೆ ಚಾನ್ಸನ್ ಇದ್ದಿಲ್ಲ. ದೇವ್ರ ಮಗ ಕೊಟ್ಟ ಅಂದಾಗ ಮತ್ತೆ ಈಗಿದ್ದ ಮಗನ ಕೇಳ್ತಾನಪ್ಪ ಅಂದಾಗ ಇನ್ನೊಂದು ಮಗನ ಕೊಡ್ತಾನ ನನಗೆ. ಆಮೆನ್. ನಂಬಿಕೆ, ವಿಶೇಷ ನಂಬಿಕೆ ಬೆಳೀತದ. ನಿಮ್ಮಲ್ಲಿ ವಿಶೇಷ ನಂಬಿಕೆ ಬೆಳಿಬೇಕಾದ್ರೆ ನೀವು ಕೂಡ ಏನ್ ಮಾಡ್ಬೇಕು? ಬಹಳ ಆಶ್ಚರ್ಯಕರವಾದ ದೇವ್ರ ನಂಬಿಕೆ ಬೇಕು. ನಂಬಿಕೆ ಬೇಕು. ಆಮೆನ್. ಆಶ್ಚರ್ಯಕರ ನಂಬಿಕೆ ನಿಮ್ಮಿಂದ ಹೊರ ಬರ್ಬೇಕು. ಆಮೆನ್. ಯಾವುದಕ್ಕ ಸಣ್ಣ ಪುಟ್ಟದಕ್ಕೆಲ್ಲ ಎದುರ್ಬಾರ್ದು. ರೇಲಿಯಾ ಆಮೆನ್. ಸಣ್ಣ ಪುಟ್ಟದಕ್ಕೆಲ್ಲ ಏನ್ ಮಾಡ್ಬಾರ್ದು? ಸೈತನ ಶೋಧನೆಗಳು ನಾವೇನ್ ಮಾಡ್ಬಾರ್ದು? ಎದುರ್ಬಾರ್ದು. ಅಯ್ಯೋ ನಮ್ ಕರ ಸತ್ತೋಗ್ಬಿಡ್ದು, ಅಯ್ಯೋ ಎಷ್ಟು ದಿನ ಸಾಕಿದ್. ದೇವ್ರಿಗೆ ಇನ್ನೂ ಅನೇಕ ಕರುಗಳದಾವ, ಅಲ್ಲಿ ಕೊಡ್ತಾನೆ. ಹೆದರ್ಬೇಡ್ರಿ ನೀವು. ಆಮೆನ್. ಏನ್ ಮಾಡ್ಬೇಡ್ರಿ? ಹೆದರಬೇಡ್ರಿ. ಅಯ್ಯೋ ಅದು ಲಾಸ್ ಆಯ್ತು, ಇದು ಲಾಸ್. ದೇವ್ರಿನ ಸಾಕಷ್ಟು ಐತಿ, ಕೊಡ್ತಾನಲ್ಲಿ. ಏನು ಹೆದರ್ಕೋಬೇಡ್ರಿ. ಯಾವ ಲಾಸ್ ಇಲ್ಲ. ಅಸಲ್ ಅವ್ರ ನಂಬಿಕೆ ಇಟ್ನಲ್ಲ, ಅದೇ ನಂಬಿಕೆ ನಮಗೆ. ಆಮೆನ್. ಓ ಈ ಮಗನ ತಗ ಸಂತೋಷ, ಇನ್ನೊಂದು ಮಗನ ಕೊಡ್ತಿ. ಮಕ್ಕಳು ಬಹಳ ಜನ ನಿನ್ನ ಹತ್ರ. ತಗೋ, ಧೈರ್ಯ ಇರ್ಬೇಕು. ಯಾವ್ದು ಲಾಸ್ ಆದ್ರು ಏನಾದ್ರೂ ದುಡ್ಡಿಗೇನು ಕೊಡ್ತಿಲ್ಲ ದೇವರಿಗೆ. ಯಾರೋ ಒಂದು 3 ಲಕ್ಷ ತಗೊಂಡೋದ್ರ ಹೋಗ್ಲಿ ಹೋಗ್ಲಿ. ಆಮೆನ್. ಕಸ್ಕೊಂಡ್ ಹೋಗೋರಿಗೆ ಮತ್ತೆ ಕೊಡಂತ ಕೇಳಬಾರ್ದಂತೆ ವಾಕ್ಯ ಐತಿ. ನಮ್ಮ ಹತ್ರ ಕಸ್ಕೊಂಡ್ ಓಡಾಗ್ತದಾರಂದ್ರೆ ಈ ಫೋನ್ ಕಸ್ಕೊಂಡ್ ಹೋಗ್ಬಿಟ್ರಿ, ನಿಮ್ದು ಕೊಡಂತ ಕೇಳಬಾರ್ದಂತೆ. ನೀವು ಹುಡುಕಿದ್ದೆ ತಪ್ಪು. ಒಳ್ಳೇದಾಗಲಪ್ಪ, ನೀನು ಆಶೀರ್ವಾದ ಮಾಡ್ಬೇಕಾಯ್ತು. ದೇವ್ರ ಮಕ್ಳಾದ್ರೆ ಏನ್ ಮಾಡ್ತಾರೆ? ಬಲವಂತ ಕಿತ್ಕೊಂಡು ಹೋಗ್ಬಿಟ್ರಿ ನಿಮ್ಮ ಕಡೆಯಿಂದ. ಅವನಿಂದ ಬೆನ್ನತ್ಬೇಡ್ರಿ, ದೇವ್ರ ಕೇಳ್ತತೆ. ದೇವ್ರ ಇನ್ನೊಂದು ಮೊಬೈಲ್ ಕೊಡ್ತಾರೆ. ಆಮೆನ್. ದೇವ್ರ ಮೊಬೈಲ್ ಬಾಳ ಅದಾವ ಅಲ್ಲಿ. ದೇವರಕ್ಕೆ ಪಾಲ ಮಾಡಿದ್ರೆ ಎಷ್ಟು ಅದ್ಭುತ. ಅಲ್ಲ ದುಃಖಕರ ಏನಿಲ್ಲ. 3 ಲಕ್ಷ ತಗೊಂಡೋಗು, ದೇವ್ರ ಇನ್ನು 10 ಲಕ್ಷ ಕೊಡ್ತಾನೆ ನನಗೆ. ಆ ಭರವಸೆ ನಿನಗಿರ್ಬೇಕು. ಆಮೆನ್. ಯೋಬನಿಗೆ ಕೊಟ್ಟನಲ್ಲ, ಸೈತನ್ ಎಲ್ಲ ತಗೊಂಡೋಗ್ಬಿಟ್ಟ. ಏನು ಯೋಬನೇ ಹೇಳ್ದ, ಓಕೆ ಓಕೆ ಟಾಟಾ ತಗೊಂಡೋಗಿ. ಇನ್ನು ದೇವ್ರ ಹತ್ರ ಸಾಕಷ್ಟು ಜನ ಮಕ್ಕಳು ಅದಾರೆ, ಸಾಕಷ್ಟು ಜನ ಆಸ್ತಿ ಐತಿ, ಒಂಟಿಗಳದಾವೆ, ಹತ್ತಿಗಳದಾವೆ, ಹಸುಗಳದಾವೆ, ಗೋರಿಗಳದಾವೆ, ಕುರಿಗಳದಾವೆ. ಕೊಡ್ತಾನೆ ನನಗೆ. ತಗೊಂಡ ಸೈತಾನ ದೇವ್ರ ಕೊಟ್ಟ, ದೇವ್ರ ಆಮೆನ್. 3 ಲಕ್ಷ ದೇವ್ರ ಕೊಟ್ಟ, ದೇವ್ರ ತಗೊಂಡು ಅನ್ಬೇಕು ನಾವು. ಅಷ್ಟು ಧೈರ್ಯ ಬರ್ಬೇಕಲ್ರಿ. ವಾಕ್ಯ ಅರ್ಥ ಆಗ್ಬೇಕು, ದೇವ್ರು ಯಾರಂತ ಅರ್ಥ ಆಗ್ಬೇಕು, ಆಮೆನ್. ದೇವ್ರು ಏನಂತ ಅರ್ಥ ಆಗ್ಬೇಕು. ಸ್ತೋತ್ರ ಮಾಡಿದ್ರಂದ್ರೆ, ದುಃಖ ಪಡ್ದಂಗೆ ನಾವು ಸ್ತೋತ್ರ ಮಾಡಿದ್ರಂದ್ರೆ, ಯೋಬನಿಗೆ ಸ್ತೋತ್ರ ಮಾಡಿದಂದ್ರೆ ಅದು ವಾಪಸ್ ಬರುತ್ತೆ. ಆಮೆನ್. ಗೊತ್ತಾಗುತ್ತೆ ನಿಮಗೆ? ಯೋಬನ್ ಪಾಠ ಕಲಿಯಿರಿ ನೀವು. ಯೋಬನ್ ಸ್ತೋತ್ರ ಮಾಡಿದ್ದಕ್ಕೆ ಏನಾಯ್ತು? ಏನಾಯ್ತು? 2ರಷ್ಟು ಆಶೀರ್ವಾದ ಬಂತು. ಆಮೆನ್. ಯೋಬನಿಲ್ಲ ನಮ್ಮ ಮಧ್ಯದಲ್ಲಿ ಈಗ, ದೈಹಿಕವಾಗಿಲ್ಲ. ಆದ್ರೆ ಆತನ ಜೀವಿತದಲ್ಲಿ ಏನ್ ನಡೀತು ಅದು ನಮ್ಮ ಮಧ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ಅವನಂತೆ ನೀವು ಮಾಡಿದ್ರೆ, ಸಂತೋಷವಾಗಿ ಮಾಡಿದ್ರೆ, ದುಃಖ ಪಡದಂತೆ ಮಾಡಿದ್ರೆ, ಆಮೆನ್. ದುಃಖ ಪಡದಂತೆ ಸ್ತೋತ್ರ ಮಾಡಿದ್ರೆ, ಆಮೆನ್. ದೇವರು 2ರಷ್ಟು ನಿಮ್ಮನ್ನು ಕೂಡ ಆಶೀರ್ವಾದ. ಆಮೆನ್. ಹಲ್ಲೆಲೂಯಾ. ಅಲ್ವಿಯಾ? ನಿಮ್ ಜೀವಿತದಲ್ಲಿ ನೀವು ಅನುಭವಿಸಿದ್ರಾ? ಯಾವ್ದೊಂದು ಸತ್ತದಕ್ಕೆ, ಯಾವ್ದೊಂದು ಏನೋ ಆಗಿದ್ದಕ್ಕೆ, ಅನಾರೋಗ್ಯ ಉಂಟಾಗಿದ್ದಕ್ಕೆ ಏನ್ ಚಿಂತೆ ಮಾಡ್ಬೇಡ್ರಿ. ದೇವ್ರ ಸ್ತೋತ್ರ. ಆಮೆನ್. ಇಷ್ಟು ದಿನ ದೇವರೇ ಆರೋಗ್ಯ ಕೊಟ್ಟಿದ್ದ, ಈಗ ಆರೋಗ್ಯ ತೆಗೆದುಕೊಂಡಿದ್ದಾನೆ, ನಿನಗೆ ಸ್ತೋತ್ರ. ಆಮೆನ್. ಇಷ್ಟೇ. ಇಷ್ಟು ದಿನ ಆರೋಗ್ಯ ಇದ್ದೆ, ನಾನು ಶಕ್ತಿಮಾನ ಆಗಿದ್ದೆ. ಸ್ವಲ್ಪ ಏನೋ ಸಮಸ್ಯೆ, ನಿಶಕ್ತಿ ಆಗಿದೆ, ರೋಗ ಬಂದಿದೆ, ಅಥವಾ ಜ್ವರ ಬಂದಿದ್ದಾವೆ, ಅಥವಾ ಏನೋ ತೆಂಗಿನೋ ಮಂಗನೋ ಯಾವ್ದೋ ಬಂದತ್ತೆ.
ಹೋಗ್ತದೆಲ್ಲ. ದೇವ್ರಿಗೆ ಸ್ತೋತ್ರ. ಆಮೇನ್. ಈ ಜ್ವರ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಸಂತೋಷ ಹೇಳ್ಬೇಕು, ಜ್ವರ ಕೊಟ್ಟದಕ್ಕೆ ಸ್ತೋತ್ರ. ಹತ್ಗಂದು ಹೇಳದಲ್ಲ, ಸಂತೋಷಗಳು. ಯೋಗನ್ ಸಂತೋಷಗಳನ್ನ ಹತ್ಗಂದು ಹೇಳಿದ್ರಿ. ಏಯ್ ಮೂರ್ಖಳ ಮಾತಾಡ್ದಂತ ಲೌಕಿಕವಾದ ಈ ವಿಷಯಕ್ಕೆ ನಾನು ನೇಣಕ್ಕೆ ಸಾಯ್ಬೇಕಾ? ದೇವ್ರು ಕೊಟ್ಟ, ದೇವ್ರ ತಕೊಂಡ. ದೇವರು ಏನ್ ಮಾಡ್ಲಂತೆ, ಯೋಬನ್ ಏನ್ ಮಾಡ್ಲಂತೆ, ಆತನ ಬಾಯಿಯಿಂದ ಆ ಸಮಯದಲ್ಲಿ ಯಾವ ಪಾಪನೂ ಬರ್ಲಿ, ಪಾಪದ ಮಾತೊಂದನ್ನು ಕೂಡ ಆಡ್ಲಿ. ಆಮೇನ್. ಹಲ್ಲೆಲೂಯಾ. ಯೋಬನಿಂದ ಕಲ್ತ್ಕೊಳ್ರಿ. ಏನೇ ಆತು, ಯಾರ ದುಡ್ಡು ಹೊತ್ಕೊಂಡು ಹೋದ್ರ, ನಿಮ್ ಕಿಸಿದಾಗೆ ಜೋಮ್ನಾಗೆ ಕೈ ಇಟ್ಟು ದುಡ್ಡು ತಗೊಂಡು ಎಗರಿಸ್ಕೊಂಡು ಹೋಗ್ಬಿಟ್ರ, ದೇವ್ರ ಸ್ತೋತ್ರ. ವರ್ಷ ಹೋಯ್ತಂತ ತಿಳ್ಕೊಳ್ರಿ, ದೇವ್ರೇ ಒಳ್ಳೆ ಮಾಡಪ್ಪ. ದೇವ್ರೇ ತಗೊಂಡೋದ್ರಿಗೆ ಅದು ಅನುಕೂಲ ಆಗಿರ್ಲಪ್ಪ. ಅವ್ರ ಮಕ್ಕಳಿಗೆ ಏನಾದ್ರು ಊಟಕ್ಕೆ ಏನಾದ್ರು ಭತ್ತ ಏನಾದ್ರು ಅಕ್ಕಿ ತಗೊಳಕ್ಕೆ, ಬೇಳೆ ತಗೊಳಕ್ಕೆ ಉಪಯೋಗ ಮಾಡ್ಲಿ ದೇವ್ರೆ. ನಿಂದಂತೂ ಬಿಟ್ಟು ಹೋತು, ಅವ್ನು ಕುಡಿದು ವೇಸ್ಟಾಗಿ ಖರ್ಚು ಮಾಡದಂತೆ. ಈ ತರ ಪ್ರಾರ್ಥನೆ ಮಾಡಕ್ ಆಗುತ್ತಾ ನಮಗೆ? ಅಯ್ಯಪ್ಪ. ಕಂಪ್ಲೇಂಟ್ ಕೊಡೋದು, ಎನ್ಕ್ವೈರಿಗೆ ಹಚ್ಚೋದು, ಏನೆಲ್ಲ ನಾವು ಏನ್ ಮಾಡಿ ಪ್ರಯಾಸ ಪಡ್ತೀವಿ, ಅದೆಲ್ಲ ಮಾಡ್ಬೇಡ್ರಿ. ದೇವ್ರ ಮಕ್ಕಳು, ದೇವ್ರ ಕಡೆ ದುಡ್ಡು ಬಾಳ ಐತೆ. ಆಮೇನ್. ಕೆಲ್ಸ ಇಲ್ದದಕ್ಕೂ ಸ್ತೋತ್ರ ಮಾಡ್ರಿ. ಕೆಲ್ಸ ಕೊಟ್ಟಿಲ್ಲಪ್ಪ, ದೇವ್ರ ಸ್ತೋತ್ರ. ಆಮೇನ್. ಇಷ್ಟಿನ ಬಾರ್ ಬಿಜಿ ಆಗಿದ್ದೆ, ಈ ತರ ಆರಾಮ್ ಸಂತೋಷ ಪಡ್ರಿ. ಕೆಲ್ಸ ಇಲ್ಲ, ಕೆಲಸ ಇಲ್ಲ, ಕೆಲಸ ಇಲ್ಲ, ಏನ್ ಮಾಡ್ಲಿ, ಮುಂದೆ ಹೆಂಗಾಗುತ್ತೋ ಏನೋ. ನನ್ ಜೀವ ತಿರ್ತಾನೆ ಇಲ್ಲ. ಜೀವಂತಿರೋದು ಕೆಲಸದಿಂದ ಅಲ್ಲ, ದೇವರು ಜೀವ ಕೊಟ್ರೆ ಇರ್ತೀರಿ. ಆಮೇನ್. ದೇವ್ರ ಜೀವ ಕೊಟ್ಟಿರ್ತೀರಾ, ಕೆಲಸದಿಂದನೇ ಇರ್ತೀರಾ. ದೇವ್ರ ಜೀವ ಕೆಲಸ ಇರೋದ್ರಿಂದನೇ ನಿನ್ ಜೀವಂತವಾಗಿದೆಯಾ? ಹಂಗೆ ಇಲ್ಲ ಅಂದ್ರೆ ತಾಯಿ ಗರ್ಭದಾಗೆ ಕೆಲಸ ಮಾಡಿ ಬಂದ್ಯಾ? ದೇವ್ರು ಕೆಲಸ ಕೊಡ್ತಾನೆ, ಒಂದ್ಸರಿ ರೆಸ್ಟ್ ಕೊಡ್ತಾನೆ. ಆಮೇನ್. ಎರಡಕ್ಕೂ ನಾವು ಒಪ್ಪಿಗೆಬೇಕು. ಕೆಲಸ ಇಲ್ಲ ನನಗೆ, ಕೆಲಸ ಇಲ್ಲ ನನಗೆ, ಕೆಲಸ ಇಲ್ಲ ನನಗೆ, ಕೆಲಸ ಇಲ್ಲ ನನಗೆ. ಓ, ಕುಟುಂಬದಾಗ ತಲೆ ಕೆಡಿಸ್ಬೇಡ್ರಿ. ಕುಟುಂಬದವ್ರಿಗೆ ಏನ್ ಮಾಡ್ಬೇಡ್ರಿ, ಕೆಲ್ಸ ಇಲ್ಲ, ಅಳ್ತಿ ತಿನ್ರಿ, ಕೆಲ್ಸ ಇಲ್ಲ, ಎಣ್ಣೆ ಕೇಳ್ಬೇಡ್ರಿ, ಹಂಗೆ ಮಾಡ್ರಿ, ಕೆಲ್ಸ ಇಲ್ಲ. ಒಂದ್ ಪತ್ತಿನೇ ಕೇಳ್ಬೇಡ್ರಿ, ಕೆಲ್ಸ ಇಲ್ಲ, ಕೆಲ್ಸ ಬರ್ತಾ ಇಲ್ಲ. ಇಷ್ಟ ದಿನ ಬಹಳ ಚೆನ್ನಾಗಿ ಕೆಲಸ ಬಂತು, ನಾನು ನಿಮ್ಗೆಲ್ಲ ತಂದಾಕಿದೆ. ಈಗ ಕೆಲ್ಸ ಇಲ್ದಾಗ ಕಂಟ್ರೋಲ್ ಆಗಿರ್ಬೇಕು. ನೋಡ್ರಿ, ಒಂದು ಮೆಣಸಿನಕಾಯಿ, ಒಂದು ಉಪ್ಪು, ಒಂದು ಹುಣಸೆ ಹಣ್ಣು, ಇಷ್ಟೇ ಸಾಕು. ಸಾರು ಮಾಡ್ಬೇಡ್ರಿ, ಕೆಲ್ಸ ಇಲ್ಲ. ಎಲ್ಲ ಕಂಡೀಷನ್ ಹಾಕ್ಬೇಡ್ರಿ. ತಗಲ್ಲ ತಿನ್ನೋದು, ಎಷ್ಟು ನಮ್ಮಲ್ಲಿ ಸ್ಟಾಕ್ ಆಯ್ತೋ ಅಷ್ಟು ತಿನ್ನೋದು. ಆಮೇಲೆ ದೇವ್ರನ್ನ ಅನ್ನದಿನ ಆಹಾರ ಕೊಡಪ್ಪ ಪ್ರಾರ್ಥನೆ ಮಾಡಕ್ ಹೇಳೇನಿ ದೇವ್ರು. ಅನ್ನದಿನ ಆಹಾರಕ್ಕೋಸ್ಕರ ಏನ್ ಮಾಡಕ್ ಹೇಳೇನಿ ದೇವ್ರು? ಪ್ರಾರ್ಥನೆ ಮಾಡಿ. ಇಲ್ಲಿ ಪರಿನಾಗೆ ಅನ್ನದಿನ ಆಹಾರಕ್ಕೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ತಂದೆ ತಾಯಿ ಮಕ್ಕಳು ನಗ್ತಾವಂತೆ. ಅಂದಿನಕ್ಕೆ ಆಹಾರಕ್ಕೆ ಯಾಕೆ ಪ್ರಾರ್ಥನೆ ಮಾಡ್ತಾರೆ ನಮ್ಮ ತಂದೆ ತಾಯಿ ಅಂತ? ನಿನ್ನೆ ತಾನೇ ಅರ್ಧ ಕ್ವಿಂಟಲ್ ಅಕ್ಕಿ ತಂದಾರೆ, ಬೇಳೆ ತಂದಾರೆ, ಎಲ್ಲ ಐತಿ, ಅನ್ನದಿಂದಕ್ಕೋಸ್ಕರ ಯಾಕೆ ಪ್ರಾರ್ಥನೆ ಮಾಡ್ಬೇಕು ಅಂತ. ಅವ್ರ ಲೆಕ್ಕ ಏನು ಹುಡುಗರ ಲೆಕ್ಕ ಇಲ್ದ ಖಾಲಿ ಆದ್ಮೇಲೆ ದುಡ್ಡೇ ಸಿಗ್ಲಿಲ್ಲ ಅಂದಾಗ ಅವಾಗ ಪ್ರಾರ್ಥನೆ ಮಾಡ್ಬೇಕು. ಇಲ್ಲಿನ ಕಳಿಸಿದ್ದು, ಇದೇ ಮನೆಗೆ ಕಳಿಸಿದ್ದು ಅಲ್ಲಿ ಖಾಲಿ ಆದಾಗ ತಾನೆ. ಇನ್ನು ಇದ್ದಂಗ ಕಳಿಸಿದ್ನ ಅಲ್ಲಿಗೆ, ಇಲ್ಲಿ ಬಿಡಪ್ಪ ನೀನು ಈ ಒಳೆ ನೀರು ಎಷ್ಟಿಂತ ಕುಡಿತಿ, ಕಾಯಿಗಳು ತಂದು, ಔಷಧ ಕಾಯಿಗಳು, ಶನಿ ಕಾಯಿಗಳು ಅವ್ ತಂದು ತಿನ್ಬೇಡ, ಬಾಯಿಗೆ ಇಟ್ಕೊಂಡ್ ಬಂದಿರ್ತಾವು, ನಿನ್ನ ಇದೇ ಮನೆಗೆ ಅಂತ ಕಳಿಸಿದ್ನ. ಹಳ್ಳದ ನೀರು ಬತ್ತಿ ಹೋಯ್ತಂತೆ, ಹಳ್ಳದ ನೀರು ಬತ್ತಿ ಹೋಯ್ತು. ಆ ಕಾಯಿಗಳು ಮಾಂಸ ತರದು ಕೈ ಬಿಟ್ಟುವಂತೆ. ಅವಾಗ ದೇವ್ರೇನ್ ಹೇಳ್ದ, ನೀನ್ ನಿನ್ಮೇಲೆ ಉಪವಾಸ ಇರಕ್ ಹೋಗ್ಬೇಡ, ನಾನು ನಿನ್ ಬೇರೆ ವ್ಯವಸ್ಥೆ ಮಾಡ್ತೇನೆ. ದೇವ್ರು ಬೇರೆ ವ್ಯವಸ್ಥೆ ಮಾಡ್ತಾನೆ ನಮಗೆ. ಆಮೆನ್. ದಾವೀದ ಹೇಳ್ತಾನೆ, ನನ್ನ ಜೀವಮಾನದಲ್ಲಿ ಹುಡುಗನಾದೇಳಿಂದ ಚಿಕ್ಕ ವಯಸ್ಸಾಗೈತಿ, ಆ ಚಿಕ್ಕ ವಯಸ್ಸಿನಿಂದ ಈಗ ಮುದುಕಾಗಿನ್ ನಾನು. ದಾವೀದ ಸಾಕ್ಷಿ ಕೊಡ್ತಾನೆ ಏನಂದ್ರೆ, ದೇವ್ರ ಮಕ್ಕಳು ದಿಕ್ಕಿಲ್ದೆ ಬಿದ್ದಿರೋದನ್ನ, ಭಿಕ್ಷೆ ಬೇಡಿ ತಿನ್ನೋದನ್ನ ನೋಡಿಲ್ಲ. ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ವಾಕ್ಯ ಓದಲ್ಲ ನೀವು, ಅದಕ್ಕೆ ನಿಮಗೆ ಸೈತನ್ ಶೋಧಿಸ್ತಾನೆ. ವಾಕ್ಯ ಗೊತ್ತಿತ್ತಂದ್ರೆ ನಿಮಗೆ ಸೈತನ್ ಯೋಚನೆ ಬಂದಾಗ ಏನ್ ಮಾಡ್ತೀರಿ ನೀವು?
ಶೂಟ್ ಮಾಡ್ಬಿಡ್ತೀರಿ, ವಾಕ್ಯನ ತೋರಿಸ್ತೀರಿ, ಸೈತನ್ ಹೊಡೆಗೆ ಬಿಡ್ತಾನೆ. ತಲೆ ಬುಲ್ಡೆಗೆ ವಾಕ್ಯನೇ ಇಲ್ಲ ಅಂದಾಗ ಮತ್ತಿನ್ ಸೈತನ ಶೋಧನೆಗಳು ಏನಾಗ್ತವೆ, ಪ್ರಭಾವಶಾಲಿಗಳಾಗಿ ಅವೇನ್ ಮಾಡ್ತವೆ, ನಮ್ಮ ತಲೆಗೆ ನಮ್ಮ ಯೋಚನೆಗಳಿಗೆ ಏನ್ ಮಾಡ್ತಾವು, ಡ್ಯಾನ್ಸ್ ಮಾಡ್ತವೆ. ನೀವೇನ್ ವಾಕ್ಯ ಗೊತ್ತಿಲ್ಲ, ಎಲ್ಲ ನಮ್ದೇ ಆಟ. ವಾಕ್ಯ ಗೊತ್ತಿದ್ದಾಗ ಏನಾಗುತ್ತೆ, ಏಯ್ ಸೈತಾನನೇ ಹೋಗು, ಯೋಬನ್ ಜೀವಿತದಲ್ಲಿ ನೋಡಲ್ಲಿ ಕಲ್ಸಿಲ್ಲ, ಎಲ್ಲ ಕುರುಗಳೆಲ್ಲ ತಿಸ್ಕೊಂಡ್ ಜೀವನ ಮಾಡ್ತಿರ್ಬೇಕಂತ ಸಂದರ್ಭ 2ರಷ್ಟು ಆಶೀರ್ವಾದ ಸಿಕ್ಕತ್ತ. ನೋಡು, ದಾವೀದ್ ಹೇಳ್ತಾನೆ, ದೇವ್ರ ಮಕ್ಕಳು ದಿಕ್ಕಿಲ್ದೆ ಬಿದ್ದಿರೋದನ್ನ, ಭಿಕ್ಷೆ ಬೇಡಿ ತಿನ್ನೋದನ್ನ ನೋಡಿಲ್ಲಂತೆ. ದೇವ್ರ ಮಗ ಒಬ್ಬ ಸಾಕ್ಷಿ ಕೊಡ್ತಾನಂದ್ರೆ ನಾವು ಅದನ್ನ ನಂಬಕ ಬೇಡ. ದೇವ್ರ ಮಕ್ಕಳು ಸಾಕ್ಷಿ ನಂಬ್ರಿ, ಸತ್ಯವೇದಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ನಂಬ್ರಿ. ಇಂಥವು ಮೇಘದೋಪಾದಿಯಲ್ಲಿ ಸಾಕ್ಷಿಗಳಿದಾವೆ ಸತ್ಯವೇದದಲ್ಲಿ. ದೇವ್ರು ನಮ್ಗೆ ಯಾವತ್ತೂ ಕೊರತೆ ಮಾಡಲ್ಲ. ಒಂದು ವೇಳೆ ನೀನು ದೇವ್ರ ನಂಬಲಿಲ್ಲ, ಅವಿಶ್ವಾಸಿ ಆಗಿದ್ದೆ ಅಂದ್ರೆ ನೀನು ಕಷ್ಟದಾಗ ಬೀಳ್ತಿ. ವಿಶ್ವಾಸಿಗಳು ಯಾವತ್ತೂ ಕಷ್ಟದಾಗ ಬಿದ್ದಿರೋದನ್ನ, ಭಿಕ್ಷೆ ಬೇಡಿ ತಿಂದಿರೋದನ್ನ ದಾವಿದನ ಕಾಲಕ್ಕೆ ದಾವಿದನ್ ನೋಡ್ಲಿಲ್ಲಂತೆ. ಇನ್ನು ನಮ್ಮ ಕಾಲಕ್ಕೆ ದಾವಿದೇನು ಆ ಕುರಿ ಕೋಳಿ ರಕ್ತಕ್ಕೆ ಬಂದವ್ರು, ಅವ್ರೇನು ನೋಡ್ಲಿಲ್ಲ. ನಾವು ಯೇಸುಸ್ವಾಮಿ ಶುದ್ಧ ರಕ್ತಕ್ಕೆ ಬಂದವ್ರು, ನಾವು ದೇವರ ರಕ್ತದಲ್ಲಿ ನಾವು ಬಂದವರು, ನಾವು ದೇವರ ರಕ್ತದಲ್ಲಿ ನಾವು ಹುಟ್ಟಿ ಬಂದವರು. ಅವರು ಆಡು ಕೋಳಿ ಏನು ಕುರಿ ರಕ್ತಕ್ಕೆ ಬಂದವ್ರೆ ಅಷ್ಟು ನಂಬಿಕೆ ಇತ್ತಂದ್ರೆ, ಯೇಸುಸ್ವಾಮಿ ಅಂದ್ರೆ ದೇವರ ರಕ್ತದಲ್ಲೇ ಬಂದಿರ್ತಕ್ಕ ನಮಗೆ ಎಷ್ಟು ನಂಬಿಕೆ ಇರ್ಬೇಕು. ಅವ್ರಿಗಿಂತ ನಾವು ಗ್ರೇಟ್. ನಾವಿಲ್ದಲೆ ಅವ್ರಿಗೆ ಸಿದ್ಧಿ ಬರಲ್ಲ, ನಾವಿಲ್ಲದೆ ಅವ್ರು ಪರಲೋಕಕ್ಕೆ ಹೋಗಲ್ಲ. ಗೊತ್ತಾ ನಿಮಗೆ? ನಂಬ್ರಿ ವಾಕ್ಯನ. ನಿಮ್ಮೇಲೆ ನೀವು ಆತ್ಕೋಬೇಡ್ರಿ, ಯಾರೋ ಹೇಳಿದ್ದನ್ನೇ ಕೇಳಿ ಆತ್ಕೋಬೇಡ್ರಿ. ನಂಬ್ರಿ, ದೇವ್ರ ನಂಬ್ರಿ. ಯಾವ್ದು ಲಾಸ್ ಆದ್ರೂ ಏನೇ ಆದ್ರೂ ಯಾವ್ದಕ್ಕೂ ಅಂಜಬೇಡ್ರಿ. ಸೈತನಿಗೆ ಹೇಳ್ರಿ, ದೇವ್ರ ಕೊಟ್ಟ ದೇವ್ರೇ ತಗೊಂಡದ್ದು, ಸೈತಾನೇ ತೊಲಗು. ನೀನ್ ತಗೊಳ್ಳಿಲ್ಲ, ನನ್ನ ಆಸ್ತಿ ದೇವ್ರ ಕೊಟ್ಟ, ದೇವ್ರ ತಗೊಂಡ. ನನ್ನ ಮಕ್ಕಳನ್ನ ದೇವ್ರ ಕೊಟ್ಟ, ದೇವ್ರೇ ತಗೊಂಡ. ನೀನ್ ತೊಲಗು. ನೀನು ನನಗೆ ಶೋಧನೆ ಏನ್ ಮಾಡ್ಬೇಡ, ತರಬೇಡ. ನನಗೆ ದುಃಖ ತರಬೇಡ, ನನಗೆ ಕಣ್ಣೀರ್ ತರಬೇಡ. ಎಲ್ವಿಯ ಯಾರ ನಿಮಗೆ ಲಾಸ್ ಮಾಡಿದ್ರ ಅಂದ್ರೆ ಸಂತೋಷ ಪಡ್ರಿ. ಯಾರ ನಿಮ್ಗೆ ದುಡ್ಡು ಕೊಟ್ಟಿದ್ದು ವಾಪಸ್ ಕೊಡ್ಲಿಲ್ಲ, ದೇವ್ರಿಗೆ ಸ್ತೋತ್ರ ಹೇಳ್ರಿ. ಫಸ್ಟ್ ಸ್ತೋತ್ರ ಹೇಳ್ರಿ. ದೇವ್ರಿ ಅವನು ಕೊಟ್ಟದ್ದು ವಾಪಸ್ ಕೊಡ್ತಾ ಇಲ್ಲ, ದೇವ್ರಿಗೆ ಸ್ತೋತ್ರ. ಅಲ್ಲ ಫಸ್ಟ್ರೆ ದೇವ್ರ ಕೊಟ್ಟದ್ದು ಕೊಡ್ಬೇಕಲ್ಲ. ಸ್ತೋತ್ರ ಹೇಳಿದ್ರೆ ಮತ್ತೆ ಆ ಕಡೆ ಹೋಗ್ಬಿಟ್ರೆ ಸ್ತೋತ್ರ ಹೇಳಿದ್ರೆ ಬರ್ತದ. ಯೋಬನಿಗೆ ಸ್ತೋತ್ರ ಹೇಳೋದಕ್ಕೆ ಬಂತ? ಯೋಬನ ಹಂಗೆ ಅನ್ಕನ್ನ ಇಲ್ಲ. ಸ್ತೋತ್ರ ಹೇಳಿದ್ರೆ ಸರಿಯಾಗಲ್ಲ. ಈಗ ಏನ್ ಮಾಡ್ಬೇಕಂದ್ರೆ ಬೈಬೇಕು, ಇದಕ್ಕೆ ದೇವ್ರನ್ನೇ ಬೈಬೇಕು ಅನ್ಕನ್ನ. ಅದಕ್ಕೆ ಅವ್ರ ಬಗ್ಗೆ ನಾವು ಗುಣಗುಟ್ಬೇಕು. ಇಲ್ಲ, ದೇವ್ರ ಸ್ತೋತ್ರ ಹೇಳಿದ್ರೆ ಬರ್ತದಂತ ಯೋಬನ ಮೂಲಕ ನಮಗೆ ಗೊತ್ತಾಗುತ್ತೆ. ಬರ್ತದ? ಯಾರು ಏನೇ ಮಾಡಿರ್ಲಿ, ಕ್ರಿಸ್ತನಿಗೆ ಅಷ್ಟೆಲ್ಲ ಹಿಂಸೆ ಬಂತು, ಲೋಕನೇ ಗೆದ್ದೋಗ್ಬಿಟ್ಟ. ಹಂಗೆ ನಮಗೆ ಹಿಂಸೆಗಳು ಬಂದ್ರು, ಕಷ್ಟಗಳು ಬಂದ್ರು, ನಾವು ಲೋಕನ ಜಯಿಸೋರು. ನಾವು ಅದ್ರ ಮೇಲೆ ನಮಗೆ ಜಯ ಇದೆ. ಕ್ರಿಸ್ತನದೆಲ್ಲ ಸಂಪಾದನೆ ಮಾಡಿ ಇಟ್ಟೋಗ ನಮಗೆ. ನಾವೆಂದು ಕೂಡ ಕಷ್ಟ ಬಿದ್ದರೆ ನಾವು ಏನಾಗಲ್ಲ, ಸೋತ ಹೋದವರಲ್ಲ. ಕಷ್ಟದಲ್ಲಿ ಬಿದ್ದ ಕೂಡಲೇ ನಮಗೆ ತೊಂದರೆ ಆಗಲ್ಲ. ಇನ್ನು ಕಷ್ಟದಲ್ಲಿ ಬಿದ್ದಂಗಲ್ಲ ನಮ್ಗೆ ಏನಾಗುತ್ತೆ, ಜಾಸ್ತಿ ಆಶೀರ್ವಾದಗಳು ಯಾಕಂದ್ರೆ ಕಷ್ಟಕ್ಕೆ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕಷ್ಟ ಬಂದ ಕೂಡಲೇ ಏನು ಮಾಡ್ತೀವಿ, ದೇವಾ ಏನಪ್ಪ ಈ ಕಷ್ಟಗಳು ಶ್ರಮೆಗಳು. ಬಂದಾಗ ಮನುಷ್ಯ ಬಗ್ಗದು. ಯಾವ್ದಕ್ಕೂ ಅಂಜಬೇಡ್ರಿ, ಏನ್ ಮಾಡ್ರಿ, ಹೆಚ್ಚಾಗಿ ಪ್ರಾರ್ಥನೆ ಮಾಡಿ. ಅದಕ್ಕೆ ನಮ್ಮ ಅಬ್ರಾಹ್ಮ ಕೂಡ ಅಷ್ಟೇನೆ, ಎಷ್ಟು ಅಪನಂಬಿಕೆ ಬರ್ತಿದ್ದೋ ಅಷ್ಟೇ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀವಿ. ಮಗ ಸಿಗ್ತಾನೆ ನನಗೆ. ವಯಸ್ಸಾಗಿದ್ದು ಮುಖ್ಯ ಅಲ್ಲ, ನಮ್ದು ಗರ್ಭಫಲ ಅಥವಾ ಮುಟ್ಟು ನಿಂತೋಗಿದ್ದು ಮುಖ್ಯ ಅಲ್ಲ. ಮುದುಕರಾದ್ರೂ ಮಕ್ಕಳಾಗ್ತಾವನ್ನ ಚಾನ್ಸ್ ಲೋಕದಲ್ಲಿ ಇಲ್ಲಿ ಕಂಡಿಲ್ಲ. ಆದ್ರೂ ಪರವಿಲ್ಲ, ದೇವ್ರು ಕೊಡ್ತಂತ ಹೇಳಿದಾನೆ, ಕೊಡ್ತಾನೆ ಅಷ್ಟೇ. ಆತನೇ ನಮ್ಮನ್ನು ಒಡೆದನು,
ಆತನೇ ನಮ್ಮನ್ನು ಗುಣಪಡಿಸ್ತಾನೆ. ವಾಕ್ಯ ಇದೆ, ಒಡೆಯನು ಆತ, ಗುಣಪಡಿಸೋನು. ಆಮೆನ್. ಕುರಿಗೆ ಕಲ್ ತಗೊಂಡು ಒಗೆಯನು ಆತ, ಕುರುಬನೆ. ಮತ್ತೆ ಆಮೇಲೆ ಅಯ್ಯೋ ಸ್ವಲ್ಪ ನಾನು ಬೀಳ್ಬೇಕಂತ ಹಾಕ್ಲಿಲ್ಲ, ಸ್ವಲ್ಪ ಈ ಕಡೆ ಬರ್ಲಿ ಅಂತ ಹಾಕಿದೆ, ಖಾಲಿ ಬಿತ್ತು, ಮೂರ್ದ. ಮತ್ ಕಟ್ಟವ್ರು ಯಾರು? ಆತನೇ. ಬೇರೆಯವ್ರು ಬರ್ತಾರ? ಕುರುಬನೇ ಕಟ್ಟ. ಅವನೇ ಎತ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸಿ, ಸರ್ ಬಹಳ ದುಃಖ ಅನಿಸ್ತದೆ. ಕ್ರಿಸ್ತನ್ ನಮಗೋಸ್ಕರ ಎಷ್ಟು ದುಃಖ ಪಡ್ತಾನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹೋಶೇಯನ ಗ್ರಂಥ ತೆಗಿರಿ, 6ನೇ ಅಧ್ಯಾಯ 1-2ನೇ ವಚನ ಓದ್ರಿ. ಹಲ್ಲೆಲೂಯಾ. ಆಮೆನ್. ಆ ತರ ಆಮೇಲೆ ಹೇಳು, ಮಾಡ್ಬೇಡ. ಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಪಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು, ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು. ಸಾಕ್ಬಿಟ್ಟು ನೋಡ್ತೇವೆ, ಏನ್ ಮಾಡ್ತಾನೆ? ಒಡೆದವನು ಆತನೇ, ಗಾಯಗಳನ್ನ ಕಟ್ಟುವನು ಆತನೇ. ಆಮೆನ್. ಬರ್ರಿ ಯೋಹಾನ ಹತ್ರ ಹೋಗೋಣ. ಆಮೆನ್. ಬಂದ್ರೆ ಕಷ್ಟ ಬಂದ್ರೆ ಏನ್ ಮಾಡ್ರಿ ನೀವು? ಬರ್ರಿ ಯೋಹಾನ ಹತ್ರ ಹೋಗೋಣ, ಯೇಸುಸ್ವಾಮಿ ಹತ್ರ ಹೋಗೋಣ. ಹಲ್ಲೆಲೂಯಾ. ಆಮೆನ್. ಆತನ ನಮ್ಗೆ ಹೊಡೆದಿದ್ದಾನೆ, ಆತನ ನಮಗೆ ವಾಸಿ ಮಾಡ್ತಾನೆ. ಆಮೆನ್. ಆತನ ನಮಗೆ ಕಷ್ಟ ಕೊಟ್ಟಾನೆ, ಆತನ ನಮಗೆ ಬಗೆಹರಿಸ್ಬೇಕು. ಆಮೆನ್. ಯಾರ ಹತ್ರ ಹೋಗ್ತೀರಿ ಬಗೆಹರಿಸ್ಕೊಳಕ್ಕೆ? ದೇವರ ಹತ್ರ ಹೋಗು. ಆತ ನಮ್ಮನ್ನು ಸೀಳಿ ಹಾಕಿದ್ದಾನೆ, ಆತ ನಮ್ಮನ್ನ ಸ್ವಸ್ಥ ಮಾಡುವನು, ಆತ ನಮ್ಮನ್ನು ಒಡೆದನು, ಆತ ನಮ್ಮನ್ನು ಗುಣಪಡಿಸುವನು. ಆಮೆನ್. 2 ದಿನಗಳಾದ ಮೇಲೆ ನಮ್ಮನ್ನು ಬದುಕಿಸುವನು. ಆಮೆನ್. ನಾವು ಆತನ ಸನ್ನಿಧಿಯಲ್ಲಿ ಬದುಕುವಂತೆ ಆತ ನಮ್ಮನ್ನ ಸಿದ್ಧಪಡಿಸುವನು. ಆಮೆನ್. ವಚನ 3 ಹೋದ್ರಿ. ಯೆಹೋವನ ಕುರಿತು ಜ್ಞಾನ ಸಂಪಾದನೆಗೆ 3ನೇ ವಚನ ಹೋದ್ರಿ. ಅದರಲ್ಲಿ ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ, ಆತನ ಆಗಮನ ಉದಯದಂತೆ ನಿಶ್ಚಯ. ಸಾಕ್ಬಿಟ್ರಿ. ನಾವು ನೋಡ್ತೀವಿ ಏನ್ ಮಾಡ್ತಾರೆ, ಹುಡುಕಿ ಹುಡುಕಿ ತಿಳ್ಕೊಳ್ಬೇಕಂತೆ. ಆಮೆನ್. ಯೆಹೋವನನ್ನು ಯಾವ ರೀತಿ ತಿಳ್ಕೊಬೇಕಂತ ನಾವು ಹುಡುಕಿ ವಾಕ್ಯದ ಹುಡುಕ್ಬೇಕಂತ. ಎಲ್ಲಿ ಯಾವ ವಾಕ್ಯ ಇದಾವೆ? ಇವೆಲ್ಲ ವಾಕ್ಯಗಳಿದಾವಲ್ಲ, ಇವೆಲ್ಲ ವಾಕ್ಯಗಳು ಏನಪ್ಪಾ ಅಂದ್ರೆ ಸೈತಾನ ನಮಗೆ ಆಲೋಚನೆ ತರ್ತಾನಲ್ಲ, ಕೆಟ್ಟ ಆಲೋಚನೆ, ಅದಕ್ಕೆಲ್ಲ ಉತ್ತರ ಐತಿದ್ರೆ ಆಮೆನ್. ವಾಕ್ಯಗಳನ್ನು ಮನಸ್ಸಿನಾಗ ಇಟ್ಕೋಬೇಕು. ವಾಕ್ಯಗಳು ಮನಸ್ಸಿನಾಗ ಇಟ್ಕೊಂಡ್ರೆ ಏನಾಗುತ್ತೆ? ವಾಕ್ಯಗಳು ಸೈತಾನನ ಜೊತೆ ಯುದ್ಧ ಮಾಡಿ ನಮಗೆ ಶಾಂತಿ ಸಮಾಧಾನವನ್ನ ತಂದು ಕೊಡ್ತಾನೆ. ನಿಮ್ ತಲೆಗೆ ವಾಕ್ಯ ಇಲ್ಲಪ್ಪ ಅಂದ್ರೆ ಸೈತಾನ ಏನ್ ಮಾಡ್ತಾನೆ? ನಿಮ್ಮನ್ನ ಅಳಿಸಿ ಬಿಡ್ತಾನೆ, ದುಃಖ ಪಡಿಸಿಬಿಡ್ತಾನೆ, ನೀವು ಕುಗ್ಗೋಗಂಗ್ ಮಾಡ್ಬಿಡ್ತಾನೆ, ಅಲ್ಲಿ BP ಶುಗರ್ ತಂದು ಬಿಡ್ತಾನೆ, ಕಾಯಿಲೆ ತಂದು ಬಿಡ್ತಾನೆ. ಮನಸ್ಸು ಕುಗ್ಗಿದ್ರೆ ಏನಾಗುತ್ತೆ? ಮತ್ತೆ ಕುಗ್ಗಿದ ಮನಸ್ಸು ಒಣಮೈ, ಕುಗ್ಗಿದ ಮನಸ್ಸಿನ ಏನಾಗುತ್ತೆ? ಒಣಗಿ ಹೋಗೋದು ಶರೀರ. 60 kg ಇದ್ದವರು 30 kg ಬಂದ್ರೆ ಹೇಳಕ್ಕಾಗಲ್ಲ. ಇವೆಲ್ಲ ವಾಕ್ಯಗಳು ಏನ್ ಮಾಡ್ತವೆ? 30 kg ಬರದಂಗೆ ಕಾಪಾಡ್ತವೆ. ಆಮೆನ್. ಹಲ್ಲೆಲೂಯಾ. 60 kgಗೆ ಇರುವಂತೆ ನಮ್ಮನ್ನು ಕಾಪಾಡ್ತವೆ. ಆಮೆನ್. ಅದಕ್ಕೆ ವಾಕ್ಯ ಓದ್ಬೇಕನ್ನೋದು. ವಾಕ್ಯವಾದ ಸುಮ್ನೆ ಹೇಳ್ತಾ ಇದ್ವಿ ನಾವು. ಸೈತನ ವಿರುದ್ಧವಾಗಿ ವಾಕ್ಯಗಳು ಹೋರಾಡ್ತವೆ. ಆಮೆನ್. ಸೈತನ ಯಾರಿಗೆ ಮಾತು ಕೇಳಲ್ಲ, ಅವನು ಕಟ್ಟಿಗೆ ತಗೊಂಡ್ರು ಮಾತು ಕೇಳಲ್ಲ. ಕಾಣಲ್ಲ ಇಲ್ಲ ಕಟ್ಟಿಗೆ ತಗೊಂಡು ಹೊಡಿಯಕ್ಕೆ ಹೋದ್ರೆ. ಈ ಕಟ್ಟಿಗೆ ತಗೊಂಡು ಈ ಮಗುವನ್ನು ಎದುರಿಸಿದ್ ನಾನು. ಆತರ ಎದುರ್ಸಕ್ ಬರ್ತತ್ತ ಸೈತನಿಗೆ? ಬರ ಎಲ್ಲಿದೆ, ಬರ ಅರ್ಧಕ್ ಬರ್ತೀನಿ ಅಂದ್ರೆ ಏನ್ ಕೇಳ್ಸತ್ತ ಅವನಿಗೆ? ವಾಕ್ಯಗಳು ತಗೊಳ್ರಿ. ಆಮೆನ್. ನಿಮ್ ಮನಸ್ಸಿನಲ್ಲಿ ವಾಕ್ಯಗಳು ಇಟ್ಕೊಂಡ್ರೆ ಏನ್ ಮಾಡ್ತಾ? ಆ ವಾಕ್ಯ ನಿಮ್ಗೆ ಏನ್ ಮಾಡ್ತದೆ? ಯಾವ್ದೊಂದು ಯೋಚನೆ ಬರುವಾಗ, ಯೋಬನಿಗೆ ಹಿಂಗಾಗತ್ತೆ, ಕೆಲ್ಸ ಇಲ್ದ ಕಾಯಿಲೆಗೆ ಬಿದ್ದಂತ ಯೋಬನನ್ನೇ ಡಬಲ್ ಆಶೀರ್ವಾದ ಮಾಡಿದಾನೆ. ಇನ್ನು ಚೆನ್ನಾಗಿ ಓಡಾಡ್ತಾ ಇದ್ವಿ ನಾವು, ಇನ್ನು ಗಟ್ಟಿಯಾಗಿದ್ದೀವಿ. ನಮ್ಮನ್ನ ಕಾಪಾಡಲ್ಲ ದೇವ್ರು? ಕಾಪಾಡೇ. ಈ ತಿಂಗಳಿಗೆ ಕೆಲ್ಸ ಇಲ್ಲಪ್ಪ, ಮುಂದಿನ ತಿಂಗಳು ಕೊಡ್ತಾನೆ, ವೇಟ್ ಮಾಡು. ಆಮೆನ್. ಯಾಕೆ ಗಲಿಬಿಲಿ ಮಾಡ್ಕೊಂತಿ? ಬಟ್ಟೆ ಬರ್ತಾವ, ಯೋಚನೆ ಮಾಡ್ಬೇಡ. ಬಂದು ಒಂದ್ ನೋಡ ಆಲ್ರೆಡಿ. ನಿರೀಕ್ಷೆಂದಿರು, ನಿರೀಕ್ಷಿಸುವವರು ಯೆಹೋವನನ್ನು ನಿರೀಕ್ಷಿಸು, ಹೊಸ ಫಲವನ್ನು. ಆಮೆನ್. ವಾಕ್ಯ ನೆನ್ಪು ಮಾಡಿ. ವಾಕ್ಯ ಇಲ್ಲ ನಿಮ್ ಜೀವಿತದಲ್ಲಿ, ಅದಕ್ಕೆ ನೀವು ಭಯಪಡ್ತೀರಿ ಪ್ರತಿಯೊಂದು ಕ್ಷಣ. ಮಳೆ ಇನ್ನೊಂದು ತಿಂಗಳು ಹಿಡ್ಕಂದ್ರೇನ್ರಿ? ನಮ್ಮನ್ನು ಪೋಷಿಸುವವನು, ಹೊಟ್ಟೆ ಪೋಷಿಸುವವನು
ಜಗತ್ತನ್ನೇ ಪೋಷಿಸುವನು 2 ಗೇಣ ಹೊಟ್ಟೆ, ಆಮೆನ್ ಹಲ್ಲೆಲೂಯಾ. 1 ಗೇಣು ಹೊಟ್ಟೆ ಇದು. ಆಮೆನ್. ಹೊಟ್ಟೆ ಎಷ್ಟೈತಿ ಲೆಕ್ಕಾಕ್ರಿ? ಒಂದ್ಗೆ. 1 ಗೇಣು ಹೊಟ್ಟೆ. ಆಮೆನ್. ಜಗತ್ತನ್ನೇ ಪೋಷಿಸ್ತಾನೆ. ಆಮೆನ್. ಜಗತ್ತು ಕಾಗಿ ಗುಬ್ಬಿಗಳಿಗೆ ನಾನೇ ಆಹಾರ ಕೊಡ್ತೀನಿ ಅಂತ ವಾಕ್ಯ ಐತಿ. ಆಮೆನ್. ಆಮೆನ್ ಆ ಕಾಗಿ ಗುಬ್ಬಿಗಳಿಗಿಂತ ಆ ಪಕ್ಷಿಗಳು ನೋಡ್ರಿ, ಅವ್ರಿಗಿಂತ ನೀವು ದೊಡ್ಡವರಂತ ದೇವ್ರ ವಾಕ್ಯ. ಆಮೆನ್. ಆ ಹುಲ್ಲು ನೋಡ್ರಿ, ಹೂ ನೋಡ್ರಿ, ಆಮೆನ್. ಅದಕ್ಕೆಲ್ಲ ಅಂದ ಕೊಡೋರು ಯಾರು? ಆಮೆನ್. ಇನ್ನು ಹೊಟ್ಟೆ ಬದುಕ್ಸಲ್ಲ ಅಂದ್ರೆ ನೀನು ಯಾವ ತರ ನೀನು ವಿಶ್ವಾಸಿಗಳು? ಆಮೆನ್. ಹೊಟ್ಟಿಗೋಸ್ಕರ ಗೋಳಾಡ್ತಿ ಅಂದ್ರೆ ಆಮೆನ್. ಅಯ್ಯೋ ನನ್ನ ಊಟಕ್ಕೆ ಹಂಗೆ ನಾನು ಏನ್ ಸಾಕ್ಲಿ, ನಾನು ಹೆಂಗ್ ಮಾಡ್ಲಿ, ಏನೋ ಊರಿಗೆ ಅನ್ನಾಕಂತಾರ. ಊರಿಗೆ ಅನ್ನಾಕ್ತೀಯ ಏನ್ರಿ? ಆ ಊರ್ ಸಾಕ್ತೀನಂದ್ರಿ ನೀವು? ಊರ್ ಸಾಕ್ತೀನಿ ಅಂತ ಮನಸ್ಸು ಮಾಡಿದ್ರೆ ಊರ್ ಸಾಕಂಗೂ ದೇವ್ರು ಕೊಡ್ತಾನೆ. ಆಮೆನ್. ದೇವ್ರು ದೊಡ್ಡವನು. ಆಮೆನ್. ಗ್ಲೋರಿ. ನೀವು ಸಣ್ಣದಾಗ ಆಲೋಚನೆ ಮಾಡ್ಬೇಡ್ರಿ. ಸಣ್ಣದಾಗ ಆಲೋಚನೆ ಮಾಡಿದ್ರೆ ನಿಮ್ ಸಣ್ಣ ಬುದ್ಧಿ ಉಂಟಾಗ್ತದೆ. ಆಮೆನ್. ದೊಡ್ಡದಾಗ ಆಲೋಚನೆ. ಆಮೆನ್. ಆಮೆನ್ ನಮ್ ದೇವ್ರು ಎಂತವನು, ಆಕಾಶ ಭೂಮಿಗಳು. ಅದಕ್ಕೆ ಆಮೆನ್. ದಾವೀದ ಹೇಳಿದ್ದು, ನನ್ನ ಸಹಾಯ ಎಲ್ಲಿಂದ ಬರ್ತತೆ? ಆಮೆನ್. ಆಕಾಶ ಬೆಟ್ಟ ಗುಡ್ಡಗಳನ್ನ ನೋಡ್ತೀನಿ, ಆಮೆನ್. ನನ್ನ ಸಹಾಯ ಅಲ್ಲಿಂದಲ್ಲಿ ಬರುವುದು. ಅಲ್ಲಿಂದ ಬರ್ತದೆ. ಆಮೆನ್. ಆಕಾಶ ಬೆಟ್ಟ ಗುಡ್ಡಗಳನ್ನ ಸೃಷ್ಟಿ ಮಾಡಿದ ದೇವ್ರು ನಮ್ ದೇವ್ರು. ಆಮೆನ್ ಸಾಮಾನ್ಯ ಏನೋ ಒಂದು ದೇವ್ರಲ್ಲ. ಆಮೆನ್. ಮಳೆ, ಗಾಳಿ, ಬೆಳಕು, ಆಮೆನ್. ನಮಗೆ ಇಷ್ಟ ಜೀವ ಕೊಟ್ಟವನು. ಈ ಮಣ್ಣಿದು, ಮಣ್ಣನ್ನೇ ಎಬ್ಬಿಸಿ ಮಾತಾಡಂಗ್ ಮಾಡಿದ ನೋಡ್ರಿ. ನಾನು ಆಮೆನ್. ಮಾತಾಡ್ತಾ ಇದೀನಿಲ್ಲ, ಆಮೆನ್. ನೀವು ಮಾತಾಡ್ತಿರೋದಾಗ ಯಾರಿದು? ಮಣ್ಣು. ಮಣ್ಣಿದು, ಆಮೆನ್. ಜೇಡಿ ಮಣ್ಣು. ಆಮೆನ್. ಸ್ವಲ್ಪ ಗಟ್ಟಿ ನಿಂತತ್ತ ಅಷ್ಟೇ. ಕೆಂಪಣ್ಣಾಗಿದ್ರೆ ಉದುರಿ ಹೋಗ್ತತ್ತು. ಜೇಡಿ ಮಣ್ಣಿದು. ಆಮೆನ್. ಜೇಡಿ ಮಣ್ಣು ನಾನು, ಆಮೆನ್. ಕುಂಬಾರನು ನೀನು, ನನ್ನನ್ನು ಕಾಪಾಡಯ್ಯ. ಆಮೆನ್. ಅಲ್ವಿಯಾ? ಆಮೆನ್ ಹೌದಾ? ಆಮೆನ್. ನಮ್ ಕುಂಬಾರ ಯಾರು? ಕ್ರಿಸ್ತನ್. ಯೇಸು ಕ್ರಿಸ್ತನು. ಆಮೆನ್ ನಮ್ಮನ್ನ ತಯಾರು ಮಾಡ್ದವನು, ಅಂದ ಕೊಟ್ಟು ರೂಪ ಕೊಟ್ಟು ಆಮೆನ್. ಇಲ್ಲಿ ಕಳಿಸಿದವನು ನಮ್ಮನ್ನ ಕಾಪಾಡಲ್ಲ ಅಂದ್ರೆ ಏನು ಆಶ್ಚರ್ಯ ಇದೆ? ಆಮೆನ್. ನಮ್ಮನ್ನ ಕಳಿಸಿದವನೇ ನಮ್ಮನ್ನ ಕಾಪಾಡಲ್ಲ ಅಂದ್ರೆ ಏನು? ಆತನ ಬೆಲೆ ಏನಾಗಿದೆ? ಏನು ಪಾರ್ಸಿಗಿಸಿ ಹೊಡತ್ತಾ? ದೇವ್ರಿಗೆ ಪಾರ್ಸಿ ಹೊಡತ್ತೇನ್ರಿ? ಇಲ್ರಿ. ಇಲ್ಲ ಆಮೆನ್. ದುಡ್ಡು ಕಡಿಮೆ ಆಗೈತಾ? ಏನ್ ದುಡ್ಡನ್ನೆಲ್ಲ ಪಿಕ್ ಪಾಕೆಟ್ ಮಾಡ್ಬಿಟ್ಟ ಸೈತಾನು? ಇಲ್ಲ ದೇಶ ದುಡ್ಡಿಲ್ಲ ಅಂತ ತಾಳಕ್ ನೀವು? ದುಡ್ಡಿಲ್ಲ, ಆಹಾರ ಇಲ್ಲ, ಏನಿಲ್ಲ ಹೇಳ್ರಿ ದೇವ್ರ ಕಡೆ. ಆಮೆನ್. ಎಲ್ಲವೂ ಐತೆ. ಆಮೆನ್. ದೇವರಿಗೆ ಎಲ್ಲವೂ ಸಾಧ್ಯ. ಆದ್ರೆ ದೇವ್ರು ಯಾರನ್ನ ಹುಡುಕ್ತಾನಂದ್ರೆ, ಎಲ್ಲ ಇಟ್ಕೊಂಡ್ ಯಾರನ್ನ ಹುಡುಕ್ತಾನಪ್ಪ ಅಂದ್ರೆ ನಂಬಿಗಸ್ತನ ಹುಡುಕ್ತದ. ಆಮೆನ್ ಆಮೆನ್. ನಂಬಿಕೆ ಇಡ್ತೀರಿ, ಎಲ್ಲ ನಿಮಗೆ ಕೊಡ್ತಾನೆ. ಆಮೆನ್. ಸಾಸಿ ಕಾಳಷ್ಟು ನಂಬಿಕೆ, ಆಮೆನ್ ಆವಾಗಿಂಜಂತ ನಂಬಿಕೆ, ಆವಾಗಿಂಜಂತ ನಂಬಕು. ಅಲ್ಲೆಲೂಯಾ. ಆಮೆನ್ ಸಾಸಿ ಕಾಳಷ್ಟು ನಂಬಿಕೆ. ಗ್ಲೋರಿ ಪ್ರವಾದಿ ಏನ್ ಹೇಳಿದ್ರು? ಕೇವಲ ನಂಬು. ಕೇವಲ ನಂಬು. ಆಮೆನ್ ಆಮೆನ್. ಕೇವಲ, ಆಮೆನ್. ಕೇವಲ ಅದು. ಏಯ್, ಕೇವಲ ನಂಬು, ಆಮೆನ್. ಎಲ್ಲವೂ ಸಾಧ್ಯ. ಆಮೆನ್ ನೋಡ್ರಿ, ಹೇಳ್ತದ ದೇವ್ರು ಹೋಗಿ ಕೇಳ್ತದೆ. ಓಸಿ ಹೇಳ್ತದಾನೆ, ಬರ್ರಿ ಇಲ್ಲಿಗೆ ಬರ್ರಿ, ಯೆಹೋವನ ಹತ್ರ ವಾದ ಮಾಡೋಣ ಬರ್ರಿ, ಆಮೆನ್. ಚರ್ಚೆ ಮಾಡೋಣ ಬರ್ರಿ, ನಮ್ಮನ್ನ ಯಾಕೆ ಈ ಸ್ಥಿತಿ ತಂದೆ ಅಂತ ಕೇಳೋಣ ಬರ್ರಿ. ಆಮೆನ್. ಹೋಗೋಣ. ಆತನೇ ಹೊಡೆದ, ಆತನ ನಮ್ಮನ್ನ ಗುಣಪಡಿಸ್ತಾನೆ. ಆಮೆನ್ ಯೆಹೋವನ ಕುರಿತು ಜ್ಞಾನ ಸಂಪಾದನೆ ಮಾಡೋಣ ಬನ್ರಿ. ಆಮೆನ್. ಆಮೆನ್ ಯೆಹೋವನ ಕುರಿತು ಏನ್ ಮಾಡ್ರಿ? ಜ್ಞಾನ ಸಂಪಾದನೆ ಮಾಡೋಣ. ಹುಡುಕಿ ತಿಳ್ಕೊಳ್ಳೋಣ. ಆಮೆನ್. ಆಮೆನ್ ಏನ್ ಮಾಡೋಣ? ಹುಡುಕಿ ತಿಳಿದುಕೊಳ್ಳೋಣ. ವಾಕ್ಯದಲ್ಲಿ ಹುಡುಕಿ ತಿಳ್ಕೊಳ್ರಿ. ಆಮೆನ್. ಎಲ್ಲೈತೆ ವಾಕ್ಯ? ಮನೆಗೆ ಬಂದ್ರೆ ಹುಡುಕ್ರಿ ವಾಕ್ಯನ. ಯಾವ ವಾಕ್ಯ ಎಲ್ಲೆಲ್ಲಿದಾವೆ? ದೇವ್ರೇ ಒಂದು ಒಳ್ಳೆ ವಾಕ್ಯ ಕೊಡಪ್ಪ. ಒಂದ್ಸರಿ ಅಲ್ಲ, ಮನೆಗೆ ಬಂದ ಕೂಡಲೇ ದೇವ್ರೇ ಅದ್ಭುತವಾದ ವಾಕ್ಯ ಕೊಡು. ಆಮೆನ್. ಹುಡುಕ್ರಿ ವಾಕ್ಯ, ಹುಡುಕಿ ಹೋದ್ರಿ. ಮುಂಜಾನೆ ಬರುವ ರೀತಿಯಲ್ಲಿ ಆತನು ಬರುವನು. ಆಮೆನ್ ಮುಂಜಾನೆ ಸೂರ್ಯ ಹುಟ್ಟು ಬರ್ತದಲ್ಲ, ಆಮೆನ್. ಎದ್ದು ಬರ್ತಾನೆ. ಕತ್ತಿತ್ತು ಸೂರ್ಯ ಹುಟ್ಟು ಬಂದಾಗ ಏನಾಗುತ್ತೆ? 5:30 ಎದ್ದು ಪ್ರಾರ್ಥನೆ ಮಾಡುವಾಗ ಕತ್ತಿರ್ತತೆ ಅಲ್ಲ. 5:15 ಅದು 6 ಗಂಟೆಗೆ ಆಗಲಿ ನೋಡ್ರಿ. ಆಮೆನ್. ಕತ್ತಿರ್ತದೆ ನಮ್ಮ ಜೀವನದಲ್ಲಿ. ಮುಂಜಾನೆ ಸೂರ್ಯ ಹುಟ್ಟು ಬಂದಂತ ಆತನು ಉತ್ತರವಾಗಿ ಹುಟ್ಟು ಬರ್ತಾನೆ, ಆಮೆನ್ ಉತ್ತರ ಕೊಡ್ತಾನೆ. ಆತನು ನಮ್ಮ ಬಳಿಗೆ ಬರುವನು. ಆತನು ಹೇಗೆ ಬರುತ್ತಾನೆ? ಆತನ ಬರಣ ಹೇಗಿರುತ್ತದೆ? ಆಮೆನ್. ಮುಂಜಾನೆ ಮಳೆ, ಹಿಂಗಾರು ಮಳೆ, ಮುಂಗಾರು ಮಳೆ ಅಂತ ಇರುತ್ತದೆ. ಆಮೆನ್ ಆಮೆನ್. ಮುಂಗಾರು ಮಳೆ ಓದ್ತಾ ಈಗ? ಹಿಂಗಾರು ಮಳೆ ಬರ್ತೈತಾ? ಆಮೆನ್. ಅಲ್ಲೆಲೂಯಾ. ಆಮೆನ್. ಆಮೆನ್ ಬರುತ್ತಾನೆ. ಆತನ ಬರೋಣ 2 ರೀತಿ ಮಳೆ ತರ ಇರ್ತದಂತೆ. ಆಮೆನ್. 2 ರೀತಿ ಮಳೆ, ಮುಂಗಾರು ಮಳೆ, ಹಿಂಗಾರು ಮಳೆ. ಬಂಗಾರ ಮಳೆ. ಅಲ್ಲೆಲೂಯಾ. ಆಮೆನ್ ಆಮೆನ್. ಸಂದೇಶ ನಾವು ನೋಡ್ತೇವೆ, ನುಡಿಯಲ್ಪಟ್ಟ ಮಾತೆ ಮೂಲ ಬೀಜ ಅನ್ನುವಂತ ಸಂದೇಶದಲ್ಲಿ ಆಮೆನ್. ಮಾತನ್ನ ಪ್ರವಾದಿ ಹೇಳಿದ್ದಾರೆ. ಆಮೆನ್ ಗ್ಲೋರಿ. ಕರ್ತನ ದೂತರು ಅಬ್ರಹಾಮ್ ಹತ್ರ ಬಂದ್ರ ಆಮೆನ್. ಅದನ್ನು ನೀವು ಸತ್ಯವೇದದಲ್ಲಿ ಓದಿದಿರಿ. ಆಮೆನ್ ಮತ್ತು
ಕರ್ತನು ಮತ್ತು ದೂತರು ಬಿಟ್ಟು ಹೋದ್ರು. ಕರ್ತನು ಮತ್ತು ದೂತರು ಬಿಟ್ಟು ಹೋದ್ರು. ಇಬ್ಬರು ದೂತರು ಸೊದೋಮ್ ಗೊಮೋರಕ್ಕೆ ಹೋದ್ರು. ಇಬ್ರು ದೂತರು ಎಲ್ಲಿ ಹೋದ್ರೆ ಸೋದೋಮ್ ಗೊಮೋರ. 18ನೇದಲ್ಲಿ ಓದ್ತೀವಿ ನಾವು. ನಂತರ ಅಬ್ರಾಮ್ನೊಂದಿಗೆ ದೇವರು ವಿಷಯಗಳನ್ನು ಮಾತಾಡಿದ್ನು. ಆಮೆನ್. ಇಬ್ಬರು ದೂತರು ಅಬ್ರಾಮ್ನ ಹತ್ರ 3 ಬಂದಿದ್ದು ಬಂದ್ರ. ಅದ್ರಲ್ಲಿ ಇಬ್ಬರು ದೂತ ಇದ್ರು, ಒಬ್ರು ಯೆಹೋವ ಇದ್ರು. ಎಲೋಹಿಮ್ ಬಂದ್ರು, ಮಾತಾಡಿದ್ರು. ಊಟ ಆದ ಕೂಡಲೇ ಇಬ್ಬರು ದೂತರು ಏನ್ ಮಾಡಿದ್ರು? ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದ್ರು. ಲೋಟನ್ ಬಳಿಗೆ ಹೋದ್ರು. ಲೋಟನ್ ಬಳಿಗೆ ಹೋಗಿ ಅವ್ರು ಆ ಕಡೆ ಹೋದ್ರೆ, ಈ ಕಡೆ ದೇವ್ರ ಏನ್ ಮಾಡ್ದ? ಅಬ್ರಾಮ್ ಜೊತೆ ಕೂತ್ಕೊಂಡು ಅವರ ಒಂದು ನೂತನ ಶರೀರ ಮಾರ್ಪಾಟಿಗೋಸ್ಕರ 7 ಮುದ್ರೆ ಪುಸ್ತಕ ಕೊಟ್ಟ. ಆಮೆನ್. ನಮ್ಮ ನೂತನ ಶರೀರಕ್ಕೋಸ್ಕರ, ನಮ್ಮ ಒಂದು ಮೈಮೆ ಶರೀರ ಹೊಂದಿಕೊಳ್ಳೋದಕ್ಕೋಸ್ಕರ ಇವೆಲ್ಲ ವಾಕ್ಯಗಳು ಪ್ರವಾದಿ ಕೊಟ್ಟಿದ್ದು. ಆಮೆನ್. ಆಮೆನ್. ಎಲ್ಲ ಮರಮಳೆ ಯಾಕೆ ತೆರಿಬೇಕಾಯ್ತು ಅಂದ್ರೆ ನಮ್ಮ ನೂತನ ಶರೀರ ಆಗ್ಬೇಕಲ್ಲ. ಯೆಹೋವನ ಅಬ್ರಾಮ್ ಜೊತೆಗೆ ಮಾತಾಡಿ ಅವ್ರ ನೂತನ ಶರೀರಗಳನ್ನಾಗಿ ಮಾಡಿ, ಆಮೆನ್. ಯೆಹೋವನು ಕೂಡ ಅಬ್ರಾಮನ್ ಬಿಟ್ಟು ಹೋಗ್ತಾನೆ. ಏನು ವಾಗ್ದಾನ ಮಾಡ್ತಾನೆ? ಮುಂದಿನ ವರ್ಷ ನಾನು ಬರೋಷ್ಟರೊಳಗಾಗಿ ನಿಮಗೊಬ್ಬ ಮಗ ಇರ್ತಾನೆ. ಆಮೆನ್. ಆಮೆನ್. ಇರ್ತಾನ? ಇರ್ತಾನೆ. ಏಯ್, ಹುಡುಗಿದ್ ಬಹಳ ಕಾಟ ಆತಲ್ಲ ನಮಗೆ. ಬಿಟ್ಟು ಹೋದ್ನು. ಪ್ರವಾದಿ ಹೇಳಿದ್ರು, ಕರ್ತನ ದೂತನು ಬಿಟ್ಟು ಹೋದ ನಂತರ ಆಗ ಮಳೆ ಬಂತು. ಅಲ್ಲೆಲೂಯ. ಆಮೆನ್. ಆ ಮಳೆ ಅದು ಬರೋಣವಾಗಿದೆ. ಅದು ಪ್ರತ್ಯಕ್ಷತೆ ನಂತರ ಆತನ ಬರೋಣ. ಜಾಗ್ರತೆ ಕೇಳ್ರಿ. ಆತನ ವಚನ ಬಹು ಜಾಗ್ರತೆ ಕೇಳ್ಬೇಕು ನೀವು. ಆಮೆನ್. ಆಮೆನ್. ಆತನ ಬರೋಣ ಏನ್ ನಡೀತು? ಆತನ ಪ್ರಸನ್ನತೆ ಭೂಮಿ ಮೇಲಿದೆ. ಮಾರನೇ ದಿನ ಮುಂಜಾನೆ ಸೊದೋಮ್ಗೆ ಮೇಲೆ ಅಗ್ನಿ ಬಂತು. ಮಾರನೇ ದಿನ ಮುಂಜಾನೆ ಏನಾಯ್ತು? ಸೊದೋಮ್ ಮೇಲೆ ಅಗ್ನಿ ಬಂತು. ಅಗ್ನಿ ಬಂತ. ಲೋಟನ್ ಮತ್ತು ಅವನ ಹೆಂಡತಿ ತಪ್ಪಿಸಲ್ಪಟ್ರು. ಹೆಂಡತಿ ಉಪ್ಪಿನ ಕಂಬ ಅಲ್ಲ, ಅದರಲ್ಲಿ ಕೂಡ ತಪ್ಪಿಸಲ್ಪಟ್ಟಂತ ಸಮಯದಲ್ಲೇ ಏನಾದ್ರು ಹೆಂಡತಿ ಉಪ್ಪಿನ ಕಂಬವಾದಳು. ಎಲೋಹಿಮ್ ಸೋದಮ್ ಹೊರಗೆ ಅವ್ರನ್ನ ಭೇಟಿಯಾದನು. ಎಲೋಹಿಮ್ ಏನ್ ಮಾಡಿದ? ಸೋದಮ್ಗಳಿಗೆ ಎಲೋಹಿಮ್ ಭೇಟಿ ಆಗ್ಲಿಲ್ಲ. ಅಬ್ರಾಮ್ ಬಳಿಯಿಂದ ಹೋದಂತ ದೇವರು ಲೋಟನು ಸೋದಮ್ ಹೊರಗಡೆ ಬಂದಾಗ ದೇವ್ರ ಭೇಟಿ ಆದ ಅವನಿಗೆ. ಆಮೆನ್. ದೇವ್ರ ಭೇಟಿಗೆ ಏನ್ ಹೇಳ್ದ? ನೀನೇನ್ ಮಾಡು, ಈ ಬೆಟ್ಟಕ್ಕೆ ಹೋಗು. ಆ ಬೆಟ್ಟಕ್ಕೆ ಹೋಗತಕ್ಕ ನಾನೇನು ಮಾಡಲ್ಲ ಹೇಳಿದ್ನ. ಆಮೆನ್. ಅದಕ್ಕಿಂತ ಮುಂಚೆ ಅಬ್ರಾಮ್ನೊಂದಿಗೆ ಮಾತಾಡಿದ. ಆಮೆನ್. ಲೋಟನ ಭೇಟಿ ಆಗೋದಕ್ಕಿಂತ ಮುಂಚೆ ದೇವ್ರ ಏನ್ ಮಾಡ್ದ? ಅಬ್ರಾಮ್ನ ಭೇಟಿಯಾಗಿ ಮಾತಾಡಿದ. ರಾತ್ರಿ ಎಲ್ಲ ಎಲ್ಲಿದ್ದಾತ? ರಾತ್ರಿಯಲ್ಲಿ ಎಲ್ಲಿದ್ದ? ಅಬ್ರಾಮ್ ಗುಡಾರದೊಳಗೆ ಇದ್ದ. ಆಮೆನ್. ಅದನ್ನೇ ಪ್ರವಾದಿ ಒಂದು ನಾಟಕೀಯವಾಗಿ ಹೇಳಿದ್ದಾರೆ. ಆಮೆನ್. ಅದೇ ರಾತ್ರಿ ಅಬ್ಬನ ಮೇಲೆ ದೇವ್ರ ಪ್ರತ್ಯಕ್ಷನಾಗಿ ಮಾರದಿನ ಮುಂಜಾನೆ ಆತನು ಯವನಸ್ಥರಾಗಿ ಬದಲಾಗ್ಬಿಟ್ರು. ರಾತ್ರಿ ಎಲ್ಲ ಗುಡಾರದಾಗ ಮಾತಾಡಿದ. ಬೆಳಿಗಾಲಿ ಯವನಸ್ಥರು ಇಬ್ರು, ಯಾರು? ಅಬ್ರಾಮ್ ಮತ್ತು ಸಾರಳು ಯವನಸ್ಥರಾದ್ರ. ಯವನಸ್ಥರಾದ್ರು. ರಾತ್ರಿಯಲ್ಲಿ ಎಲ್ಲಿದ್ರು? ಆ ಗುಡಾರದಲ್ಲಿದ್ದ ಮತ್ತೆ ಯವನಸ್ಥರಾದ್ರು. ಅಲ್ಲೆಲ್ವಿಯ. ಆಮೆನ್. ಅವರು ಯವನಸ್ಥರಾಗಿ ಮಾಡಿದ್ ಯಾರು? ದೇವರ ಪ್ರಸನ್ನತೆ. ಆಮೆನ್. ಒಂದು ಸತ್ತು ಹೋದ ಆರೋನಿನ ಕೋಲು ಶೆಕಿನ ಮಹಿಮೆಗೆ ಬಂದಾಗ ಆಮೆನ್. ಅದೇನಾಯ್ತು? ಚಿಗುರಿತು. ಆಮೆನ್. ದೇವ್ರ ಸನ್ನಿಧಿ ಬಂದಾಗ. ದೇವ್ರ ಸನ್ನಿಧಿ ಎಲ್ಲರೂ ಚಿಗುರ್ತಾರ್ರಿ. ಆಮೆನ್. ದೇವ್ರ ಸನ್ನಿಧಿ ಬಿಟ್ಟು ಹೋದ್ರೆ ಎಲ್ಲರೂ ಒಣಗಿ ಹೋಗ್ತಾರೆ. ಆಮೆನ್. ನೀನ್ ದೇವ್ರ ಸನ್ನಿಧಿಗೆ ಇದ್ರೆ ನೀನ್ ಯಾವತ್ತೂ ಹಸಿರಾಗಿರ್ತಿ. ಆಮೆನ್. ಹಲ್ಲೆಲೂಯಾ. ದೇವ್ರ ಸನ್ನಿಧಿ ಬಿದ್ರೆ ಏನಾಗ್ತೀನಿ? ನೀನು ಯಾವಾಗಲೂ ಯಾವಾಗಲೂ ಹಸಿರು, ಹಸಿರಾಗಿ. ಆಮೆನ್. ಚಿಗುರು. ಯಾವಾಗಲೂ ನಗನಗ್ತಾ ಸಂತೋಷವಾಗಿ ಇರ್ತಿ. ಆಮೆನ್. ಪ್ರಸನ್ನತೆ. ಆ ಮುದುಕ ಯವನಸ್ಥನಾದ್ರು, ಆ ಮುದುಕಿ ಯವನಸ್ಥಳಾದ್ರು. ಆಮೆನ್. ಮೊದಲೇ ಅಂತ ಜಾಗೃತಿ ಕೇಳ್ರಿ. ನೀವು ಪ್ರತ್ಯಕ್ಷತೆಯನ್ನು ಹಿಂಬಾಲಿಸ್ರಿ. ಆದ್ರೆ ಅದೇ ಬಹು ಕಠಿಣವಾದ ಭಾಗವಾಗಿದೆ ಮಾತಾಡಿಕೊಳ್ಳೋದಕ್ಕಾದ್ರೆ. ಒಂದು ವಿಷಯ ಹೇಳ್ತೇನೆ. ಅಬ್ರಾಮ ಯವನಸ್ಥನಾದನು, ಸಾರಳು ಕೂಡ ಯವನಸ್ಥಳಾದಳು. 18ನೇದಲ್ಲಿ ಗರ್ಭ ಧರಿಸಿದ್ದು 21ನೇ ಅಧ್ಯಾಯದಲ್ಲಿ. ಯವನಸ್ಥರಾಗಿದ್ದು 18ನೇ ಅಧ್ಯಾಯದಲ್ಲಿ, ಆದಿಕಾಂಡ 18ರಲ್ಲಿ. ಗರ್ಭ ಧರಿಸಿದ್ದು 21. ಅಲ್ಲಿ ತನಕ ಎದುರು ನೋಡ್ಬೇಕಾಯ್ತು ಅವ್ರು, ಮಗ ಬೇಕಂದ್ರೆ. ಯವನಸ್ಥರಾದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟ ದೇವರು. ಅಲ್ಲಿ ತನಕ ಎದುರು ನೋಡ್ಬೇಕಾಯ್ತು. ಮತ್ತೆ ಭೇಟಿಯಾದಾಗ ಇಲ್ಲಿ ಗರ್ಭ ಧರಿಸ್ತಾಳೆ. ಮಮ್ರೆ ಹತ್ತಿರ ದರ್ಶನ ಕೊಟ್ಟ ಬಳಿಕ ಏನ್ ನಡೀತು? ಮಮ್ರೆಯ ಬಳಿಗೆ ದರ್ಶನ ಕೊಟ್ಟ ಮೇಲೆ ಏನ್ ನಡೀತು? ಅಬ್ರಾಮನ ಯವನಸ್ಥನಾದನು. ಆತನಿಂದ ಬೀಜ ಎಲ್ಲ ಕೂಡ ಏನು ಮತ್ತೆ ಜೀವಂತ ಅದು. ಆಮೆನ್. ಆಮೆನ್. ಸಭೆ ನನಗೆ ಹೇಳ್ರಿ, ಈ ದಿನ ವಧುವನ್ನು ಗರ್ಭಧರಿಸುವಂತೆ ಮಾಡುವ ವಾಕ್ಯ ಯಾವುದು? ಇಲ್ಲಿ ಸಭೆಯ ಕೇಳು. ಈ ದಿನ ವಧು ಗರ್ಭಧರಿಸುವಂತೆ ಮಾಡುವುದು ಏನು? ಅದು ದೇವರ ನುಡಿ, ವಾಕ್ಯ. ಇವತ್ತು ನಮಗೆ ವಾಕ್ಯ ನಮ್ಮ ಮನಸ್ಸಿನಲ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ರೂಪಾಂತರ ಆಗ್ತೀವಿ ಹೇಳ್ರಿ?
ವಾಕ್ಯನ ಓದ್ಲಿಲ್ಲ ಅಂದ್ರೆ ರೂಪಾಂತರ ಹೆಂಗಾಗ್ತೀರಿ? ವಾಕ್ಯನ ಓದ್ಲಿಲ್ಲ ರೂಪಾಂತರ ಹೆಂಗಾಗ್ತೀರಿ? ನೋಡ್ರಿ, ಪವರ್ಫುಲ್ ವಾಕ್ಯಗಳು ಆಮೆನ್. ನಮ್ಮನ್ನ ದೇಹವನ್ನೇ ಬದಲಾವಣೆ ಮಾಡುವ. ಚಿಟ್ಟೆಯಂತೆ ಮಾರ್ಪಡಿಸುವಂತ. ಆಮೆನ್. ಕೋರಿಹುಳ ಚಿಟ್ಟೆ ಆಗೋದು ಗೊತ್ತಾ ನಿಮಗೆ? ಕೋರಿಹುಳ ಅಸಹ್ಯ ಆಗಿರ್ತತೆ, ಅದನ್ನ ಮುಟ್ಕೊಂಡ್ರೆ ಕಡ್ತಾ ಬರ್ತತೆ. ಅದೇ ಕೋರಿಹುಳ ಒಂದ್ ದಿವಸ ಏನಾಗುತ್ತೆ, ಚಿಟ್ಟೆಯಾಗಿ ಬದಲಾಗುತ್ತೆ. ಚಿಟ್ಟೆ ಆದ್ರೆ ಏನಾಗುತ್ತೆ? ಕೋರಿಹುಳ ಮೇಲೆ ಕಾರಕ್ ಆಗಲ್ಲ. ಚಿಟ್ಟೆ ಆದ್ರೆ ಕೋರಿಹುಳದ ರೂಪಾಂತರವೇ ಚಿಟ್ಟೆ. ಆಮೆನ್. ಚಿಟ್ಟೆ ಏನಾಗಿರುತ್ತೆ? ಎಲ್ಲರಿಗೂ ಆಕರ್ಷಣೆ. ಹಿಡ್ಕನಕ್ಕಾಗುತ್ತದನ್ನ ರೀತಿ. ನೀವು ಚಿಟ್ಟೆ ಆಗ್ಬೇಕಂತ ಆಸಕ್ತಿ ಐತಾ ನಿಮಗೆ? ಮೇಲೆ ಆಡಿ ಹೋಗ್ಬೇಕಂತ ಆಸಕ್ತಿ ಐತಾ? ಆಮೆನ್. ನೋಡ್ರಿ ಪರಿಸ್ಥಿತಿಗಳು. ಮೊದಲ ಸವಾರಿ ಅಲ್ಲೆಲೂಯ, ದೇವರು ನುಡಿಯಲ್ಪಟ್ಟ ವಾಕ್ಯವಾಗಿದೆ. ಆ ವಾಕ್ಯ ಸತ್ತು ಹೋಯ್ತು. ಆ ಪ್ರತ್ಯಕ್ಷತೆ ನಂತರ ಮೊದಲ ಸವಾರಿ ಮತ್ತೆ ವಾಕ್ಯವು ಪುನಃಸ್ಥಾಪಿಸಲ್ಪಟ್ಟಿತು. ಬೀಜ ತಿರುಗಿ ಪುನಃಸ್ಥಾಪಿಸಲ್ಪಟ್ಟಿತು. ನಿಮಗೆ ಅರ್ಥವಾಯ್ತಾ? ಮರ್ಮಗಳೆಲ್ಲವೂ ತೆರೆಯಲ್ಪಟ್ಟವು. ಮರ್ಮಗಳೆಲ್ಲ ತೆರೆಯಲ್ಪಟ್ಟಿದೆ. ಈ ಮರ್ಮಗಳೆಲ್ಲ ತೆರೆಯಲ್ಪಟ್ಟಿದ್ದು ಒಂದೇ ಒಂದು ಮರ್ಮ ಇದೆ. ಯಾವ ಮರ್ಮ ಅದು? ಒಂದೇ ಒಂದು ಮರ್ಮ ಉಳಿದತ್ತೆ. ಎಲ್ಲ ಮರ್ಮಗಳು ತೆರೆಯಲ್ಪಟ್ಟಿವೆ. ಪ್ರವಾದಿ ಬಂದು ಎಲ್ಲ ಮರ್ಮಗಳನ್ನು ಓಪನ್ ಮಾಡಿದ್ರು. ಉಳಿದಿರೋದು ಯಾವ ಮರ್ಮ? ಎತ್ತಲ್ಪಡುವುದು ಒಂದೇ ಬಿಟ್ರಿ. ಎತ್ತಲ್ಪಡೋದು ಯಾವಾಗ ಬರ್ತಾರಂತ ಗೊತ್ತಿಲ್ಲ. ಪ್ರವಾದಿ ಹತ್ತಾರೆ ಮುಂಜಾನೆ 6 ಗಂಟೆಯಿಂದ 9 ಗಂಟೆ ಅಂತ. ಅದು ಯಾವ ಡೇಟ್ ಗೊತ್ತಿಲ್ಲ. ಅದೊಂದು ಮರ್ಮ ಈಗ ಬೇಕಾಗಿದೆ. ಅರ್ಥ ಆಯ್ತಾ? ಮರ್ಮಗಳೆಲ್ಲ ತೆರೆಯಲ್ಪಟ್ಟಿವೆ. ವಾಕ್ಯ ಮತ್ತೆ ಪುನಃಸ್ಥಾಪಿಸಲ್ಪಟ್ಟಿದೆ. ಆ ವಾಕ್ಯ ಬೀಜ ಯಾವುದು ಸತ್ತು ಹೋಯ್ತು, ಅದು ಮತ್ತೆ ತಿರುಗಿ ಬಂತು. ಸತ್ತೋಗಿದ್ ಬೀಜ ಮತ್ತೆ ತಿರುಗಿ ಬಂತು. ಈಗ ಅಬ್ರಹ್ಮ ಸತ್ತೋದ್ ಬೀಜ ಮತ್ತೆ ತಿರುಗಿ ಬಂತು. ಪ್ರವಾದಿ ಸೇವೆ ಬಹಳ ಅದ್ಭುತವಾದದ್ದು. ದೇವರು ಮತ್ತೆ ತಿರುಗಿ ಎಬ್ಬಿಸಲ್ಪಡ್ತು. ಆ ಬೀಜ ಮತ್ತೆ ಸಜೀವವಾಗಿದೆ. ಈಗ ಗುರುಗಳು ಅವುಗಳ ಶಬ್ದ ನುಡಿಯಲ್ಪಟ್ಟವು. ಈಗ ಪುಸ್ತಕ ತೆರೆಯಲ್ಪಟ್ಟು. ಅದೇನದು? ಅದು ಮೊದಲ ಸವಾರಿ ಆಗಿದೆ. ಮುದ್ರೆ ಪುಸ್ತಕ ತೆರೆಯಲ್ಪಟ್ಟದ್ದು ಮೊದಲ ಸವಾರಿ. ಮೊದಲ ಸವಾರಿಯಲ್ಲಿ ವಾಕ್ಯ ತೆರೆಯಲ್ಪಟ್ಟು ವಾಕ್ಯ ಮತ್ತೆ ಜೀವಂತ ಆಯ್ತು. ಆಕೆಗೆ ಒಂದು ತಿರುಗಿ ಜೀವಿಸುವಂತೆ ಮಾಡಬಹುದಂತ ಅವಶ್ಯಕತೆ ಇತ್ತು. ಇಲ್ಲಿ ವಾಕ್ಯ ಜೀವವನ್ನು ತೆಗೆದುಕೊಂಡು ಬಂತು. ಪ್ರತಿಯೊಂದು ಮರ್ಮ ಅದು ತೆರೆಯಲ್ಪಟ್ಟಿದೆ. ಅರ್ಥವಾಗ್ತಿದೆ ನಿಮಗೆ? ಆದ್ರೆ ಸಾರಳು ಇನ್ನೂ ಗರ್ಭ ಧರಿಸಲಿಲ್ಲ. ಕಾರಣ ದೇವರು ಹೇಳಿದ್ನು, ನಾನು ತಿರುಗಿ ನಿಮ್ಮ ಬಳಿಗೆ ಬರ್ತೇನೆ. ಆ ವಾಕ್ಯ ಓದಿದ್ವಲ್ಲ ನಾವು, ತಿರುಗಿ ನಿಮ್ಮ ಬಳಿಗೆ ಬರ್ತೇನಂತ. ಮತ್ತೊಂದು ಸಮಯದಲ್ಲಿ, ಆ ಒಂದು ತೀರ್ಮಾನಿಸಲ್ಪಟ್ಟ ಸಮಯದಲ್ಲಿ ಅಭಿಮೇಲೆಕನು ಸಾರಳ ಮೇಲೆ ಒತ್ತಡ ತಂದಾಗ, ಲೋಕದ ಪ್ರಪಂಚದ ಯಾರು ಪೋಪ ವಧು ಮೇಲೆ ಒತ್ತಡ ತಂದಾಗ, ವಧು ಮೇಲೆ ಬಚ್ಚವಾಗಿ ಏನಾಗುತ್ತೆ? ಮೇಲೆ ಹೋಗುತ್ತೆ. ಒಂದನ್ನು ತೋರಿಸ್ತೇನೆ. ಆ ಭೇಟಿ ಅಬ್ರಾಹ್ಮಣ ಕುರಿತಾಗಲ್ಲ. ಎರಡನೇ ಭೇಟಿ ಏನೈತಲ್ಲ, ಫಸ್ಟ್ನೇ ಭೇಟಿ 18ನೇ ಅಧ್ಯಾಯದಲ್ಲಿ, ಎರಡನೇ ಭೇಟಿ 1ನೇ ಭೇಟಿ ಅಬ್ರಾಹ್ಮನಿಗೆ ಮಾತಾಡೋದಕ್ಕೆ. ಅರ್ಥ ಆಯ್ತಾ ನಿಮಗೆ? ಫಸ್ಟ್ನೇ ಭೇಟಿ ಬಂದಿದ್ದು ಮಮ್ರೆ ತೋಪನೆ ಹತ್ರ, ಆ ಒಂದು ಮನೆ ಹತ್ರ ಬಂದು ಭೇಟಿ ಆದದ್ದು ಅಬ್ರಾಹ್ಮನಿಗೋಸ್ಕರ. ಅಬ್ರಾಹ್ಮನ್ ಭೇಟಿ ಆಗ್ಬೇಕು, ಅಬ್ರಾಹ್ಮನ್ ಜೊತೆ ಮಾತಾಡ್ಬೇಕು. 21ನೇ ಅಧ್ಯಾಯದಲ್ಲಿ ಭೇಟಿ ಐತಲ್ಲ, ಅದು ಅಬ್ರಾಹ್ಮನಿಗೆ ಅಲ್ಲ. ಅದು ಯಾವ ಪ್ರಶ್ನೆ ಬರೋಣ ಅಂದ್ರೆ ಏನು? ಅದು ಯಾವುದು? ಬಲಿಷ್ಠ ದೇವದೂತನಾಗಿ ಬಂದಿದ್ದು ಪ್ರವಾದಿ ಬ್ರಹ್ಮರನ್ನ ಭೇಟಿ ಆಗಕ್ಕೆ, 7 ಮುದ್ರೆ ಪುಸ್ತಕ ಕೊಡಕ್ಕೆ. ಈಗ ಬರ್ತಿರೋದೇನೈತಲ್ಲ, ಈಗ ವಧುವನ್ನ ತೆಗೆದುಕೊಂಡು ಹೋಗಿ ಬರ್ತಾನೆ. ಈಗ 21ನೇ ಅಧ್ಯಾಯದಲ್ಲಿ ಬಂದು ಭೇಟಿ ಆದ್ನಲ್ಲ, ನೆಕ್ಸ್ಟ್ ವರ್ಷ ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ. ಬಂದು ಭೇಟಿಯಾಗಿದ್ದು ಏನಂದ್ರೆ, ಸಾರಳನ್ನ ಭೇಟಿಯಾಗಿದ್ದು, ಸಾರಳಿಗೆ ಮಗನನ್ನ ಕೊಡೋದಕ್ಕೆ. ಹೀಗೆ ಬರ್ತಾನೆ, ಭೇಟಿ ಆಗ್ತಾನೆ. ಈಗ ಪ್ರವಾದಿ ಬ್ರಹ್ಮರು ಬಂದ್ರು, ಮುದ್ರೆ ಪುಸ್ತಕ ಕೊಟ್ರು, ಹೋದ್ರು. ಈಗ ತಿರ್ಕೆಂದ್ರ ಇದಾರೆ, ಇನ್ನೂ ಆತಾರ. ಪ್ರವಾದಿ ಬ್ರಹ್ಮ ತಿರ್ಕೆಂದ್ರ ಆತಾರ, ಇನ್ನು ತಿರ್ಕೆಂದ್ರ. ನಿಜನಾ? ತಿರ್ಕೆಂದ್ರ ಮುದ್ರೆ ಪುಸ್ತಕ ಕೊಟ್ಟೋದ್ರ. ಈಗ ಭೇಟಿ ಆಗ್ತಿರೋದು ವಧುವನ್ನ ತೆಗೆದುಕೊಂಡು ಹೋಗೋದಕ್ಕೆ. ಈಗ ಬಂದು ಮತ್ತೆ ಬ್ರಹ್ಮ ಭೇಟಿ ಆಗ್ತಾ ಇಲ್ಲ ದೇವ್ರು. ಈಗ ಬಂದು ಭೇಟಿ ಆಗಂತದ್ದು ಯಾರಿಗೆ? ಯಾರನ್ನ ಕರ್ಕೊಂಡು ಬರ್ತಾ ಇದಾರೆ? ವಧುವನ್ನ. ಅರ್ಥವಾಯ್ತು ನಿಮಗೆ? ವಧುವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾನೆ.
ಅಬ್ರಾಹ್ಮನ ಭೇಟಿ ಅಲ್ಲ, ಅದು ವಧುವಿನ ಭೇಟಿ. ಹಲ್ಲೆಲೂಯಾ. ಆಮೇನ್. ಆದ್ರೆ ಯಾಕಂದ್ರೆ ಅಬ್ರಾಹ್ಮನ ಬೀಜ ಈಗಾಗಲೇ ಸಜೀವವಾಗಿದೆ. ಆ ಆಮೇನ್. ದರ್ಶನ ಅದು ಸಾರಳಿಗೆ ಸಿಕ್ಕಿದೆ. ಆಮೇನ್. ಆಕೆ ಮತ್ತೆ ಗರ್ಭ ಧರಿಸೋದಕ್ಕೆ ಆದ್ರೆ ಅವರ ಮನಸ್ಸುಗಳು ಅದನ್ನು ಹಿಡ್ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನೇ ಗರ್ಭ ಧರಿಸುವುದು ಅನ್ನುತ್ತಾರೆ. ಮನಸ್ಸುಗಳು ಹಿಡ್ಕೊಳ್ಳೋ ಸ್ಥಿತಿಗೆ ಇರ್ಬೇಕಂತೆ. ನೀವು ಗ್ರಹಿಸುವಂತ ಸ್ಥಿತಿಯಾಗಿದ್ರೆ ನೀವು ವಧುವಾಗಿ ರೂಪ ಹೊಂದುತ್ತೀರಿ, ಆಮೇನ್. ಚಿಟ್ಟೆ ಆಗ್ತೀರಿ. ಆಮೇನ್. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಚಿಟ್ಟೆ ಆಗಲ್ಲ, ಆಮೇನ್. ನೀವು ಕೋರಿವಳ ಹಾಗೇನೆ ಇರ್ತೀರಿ. ಆಮೇನ್. ಗ್ರಹಿಸ್ಬೇಕು. ಮತ್ತೆ ಆಗ ದೇಹ ಮಾರ್ಪಾಟ ಆತಲ್ಲ, ಅವಾಗ ಅವ್ರು ಗ್ರಹಿಸುವಂತ ಸ್ಥಿತಿಗೆ ಇರ್ಲಿಲ್ಲ ಅಂತೆ. ಮಗ ಕೊಡ್ತಂದದಕ್ಕೇನೆ ಇಬ್ರು ನಕ್ರು, ನಾವು ಮುದುಕರು ಹೆಂಗ್ ಕೊಡ್ತೀವಿ ಅಂತ. ಇನ್ನು ಎತ್ತಲ್ಪಡ ನಿಮ್ಗೊಂದು ಎತ್ತಲ್ಪಟ್ಟ ವಿಷಯದಲ್ಲಿ ನಮಗೆ ಹೇಳಿದ್ರೆ ನಾವು ನಗ್ತೀವಿ ಆ ರೀತಿ. ಹಲ್ಲೆಲೂಯಾ. ಆಮೇನ್. ಈಗ ನಾವು ದೇವರನ್ನ ನೋಡಿ ನಗ್ತೀವಿ. ಇಂಥ ದೊಡ್ಡ ದೇಹ ದೇವ್ರು ಯಾವ ರೀತಿ ತಗೊಂಡು ಹೋಗ್ತೀವಿ, ನನಗೂ ಆಶ್ಚರ್ಯ ಐತಿ. ಇಂಥ ದೊಡ್ಡ ದೇಹ ಇವತ್ತು ನನ್ಗೆ ತೂಕ ಮಾಡಿದ್ರು ಕೂಡ ಒಂದು 62 63 ಬರ್ಬೋದು ನಾನು. ಇಂಥ ದಪ್ಪನ ದೇಹ ಇಂಥ ಒಂದು ಸಣ್ಣ ಪೇಪರ್ ಮೇಲಕ್ಕೆ ಹಾಕಿದ್ರೆ ಕೆಳಗೆ ಬರ್ತದೆ. ಈಗ ನನ್ನ ದೇಹ ಹೆಂಗ್ ಮಾರ್ಪಾಟ್ ಮಾಡಿ ತಗೊಂಡು ಹೋಗ್ತೀವಿ, ನನಗೆ ಆಶ್ಚರ್ಯ ಐತಿ. ಅದು ನೋಡ್ಬೇಕಂತ ಆಸೆ ಐತಿ. ಆಸೆ ಐತೆ ನಿಮಗೆ? ಆಮೇನ್. ನಿಮ್ ದೇಹ ನೋಡ್ಕೊಂಡು ಸಾಧ್ಯ ಇಲ್ಲ, ಇದು ದೇವರೆಲ್ಲ ಸುಳ್ಳು ಹೇಳನೆ, ಸತ್ಯವೇದನೆ ಸುಳ್ಳು ಅಂದ್ಕಂತೀರಾ? ಅನ್ಕೋಬಾರ್ದು. ಗರ್ಭ ಧರಿಸಿದ. ಹಲ್ಲೆಲೂಯಾ. ಆಮೇನ್. ಆಮೇನ್. ಒಂದು ಸಾದೃಶ್ಯ ಈಗಾಗಲೇ ಗರ್ಭ ಧರಿಸಿದ್ದಾಳೆ. ಈ ದಿನ ಇದನ್ನು ನೋಡುತ್ತಿರುವಾಗ ಆಕೆ ಇನ್ನೂ ತೆರೆಯಲ್ಪಡುವುದು ಅವಶ್ಯವಾಗಿತ್ತು. ಆಮೇನ್. ಎಲ್ಲವೂ ತೆರೆಯಲ್ಪಡುವಂಥದ್ದು ಅವಶ್ಯ ಇದೆ. ಆಮೇನ್. ಆದರೆ ಆಕೆ ಮನಸ್ಸು ಜೀವ ಹೊಂದುವುದು ಅವಶ್ಯವಾಗಿತ್ತು. ಆಕೆ ಮನಸ್ಸಿನ ಜೀವ ಹೊಂದಿಲ್ಲ, ನಗ್ತಾನೆ ಇದ್ದಾಳೆ ಇನ್ನು. ಆಕೆ ಏನ್ ಮಾಡ್ತಾಳೆ? ಇನ್ನು ನಗ್ತಾನೆ ಇದ್ದಾಳೆ. ನಗ್ತಾ ಇದ್ದಾಳೆ ಇನ್ನು ಆಕೆ. ಅದೇ ಈಗ ನಮಗೆ ಇದೆಲ್ಲ ವಾಕ್ಯ ಬಂತಲ್ಲ, ಇಷ್ಟೆಲ್ಲ ವಾಕ್ಯ ತೆರೆಯಲ್ಪಡ್ತಾರೆ. ಈಗ ನಮಗೆ ಆಶ್ಚರ್ಯ ಆಗ್ತೈತಿ. ಸಂಪ್ರದಾಯ ಸಭೆಯವರು ಡಿನಾಮಿನೇಷನ್ ನೋಡಿದ್ರೆ ಈ ವಾಕ್ಯ ತಪ್ಪು ಅಂತ ಹೇಳ್ತಿದ್ದಾರೆ. ಇನ್ನು ಅದ್ರಾಗ ಇದ್ರು ಗೊಂದಲದಾಗ, ಇದು ಸರಿನಾ? ಎಲ್ಲ ಮೋಸ ಮಾಡ್ತಾರೆ ಅವರೆಲ್ಲ. ಲಾಸ್ಟ್ಗೆ ಪ್ರವಾದಿ ಬ್ರಹ್ಮರೇ ದೇವರಂತ ಹೇಳ್ಬಿಡ್ತಾರಂತೆ. ಹಂಗೆ ಹೇಳೋಗ್ಯಾರ. ಈಗ ಇಷ್ಟು ಪ್ರವಾದಿ ಅಂತ ಹೇಳ್ಕೊಂಡು ಬರ್ತಾರ ಅವರು. ಲಾಸ್ಟಿಗೆ ಯೇಸು ಕ್ರಿಸ್ತನ ದೇವರಲ್ಲ, ಪ್ರವಾದಿನೇ ದೇವರು ಅಂತ ಹೇಳ್ಬಿಡ್ತಾರಂತೆ. ಇಂತೆಲ್ಲ ಗೊಂದಲದ ಸಮಸ್ಯೆಗಳು ನಮಗೆ ಏನ್ ಮಾಡ್ತವೆ, ಸಂಪ್ರದಾಯ ಬಂದು ಹೇಳ್ತಿರ್ತಾರೆ. ಸರಿಯಲ್ಲ, ನಾವು ಹೋಗ್ತಿರೋದೇ ಸರಿ, ನೀವು ತಪ್ಪಿ ಹೋಗಿದ್ದೀರಿ. ಅವ್ರು ನಮ್ಮ ಹತ್ರ ವಾದ ಮಾಡೋದು, ತಪ್ಪಿ ಹೋಗಿದ್ದೀರಿ ನೀವೇ ಸೈತಾನ್ ಬಲಿಗೆ ಬಿದ್ದೀರಿ. ಖಂಡಿತ ವಾಪಸ್ ಬರ್ರಿ ನಮ್ಮ ಸಭೆಗೆ, ನೀವು ಖಂಡಿತ ನರಕಕ್ಕೆ ಹೋಗ್ತಿದ್ದೀರಿ ಅಂತ ಹೇಳ್ತಿದಾರ ಅವರು. ಎಷ್ಟು ಗಂಭೀರವಾಗಿ ಹೇಳ್ತಾರ ನೋಡ್ರಿ. ಅದಕ್ಕೆ ನಮಗೆ ಗೊಂದಲ ಆಗ್ಬಿಟ್ಟತೆ. ಹೌದಾ? ಯಾವಿನಯ್ ಏನ್ ಮಾಡ್ಬೇಕು ನಾವು? ಅವನ ಮನೆಯಾಗ ಕರೋಡಪತಿ, ಅವ್ರು ನಾವ್ ಆಗ್ತೀವಂತ ಅವ್ರ ಅಂತಾರೆ, ನಾವ್ ಎತ್ತಲ್ಪಡುವಂತ ಬರ್ತೇವಂತ ಅವ್ರ ಅಂತಾರೆ. ನಾವು ಇಲ್ಲಿ ನೋಡಿದ್ರೆ ನಾವ್ ಎತ್ತಲ್ಪಡ್ತೀವಿ ಅಂತ ನೀವ್ ಹೇಳ್ತಿದ್ದೀರಿ. ಎಲ್ಲಿ ಕೆರ್ಕಬೇಕಾ ಏನ್ ನಾವು ಅನ್ನಂಗ ಆಗ್ಬಿಡತ್ತೆ ಕೆಲವರಿಗೆ. ಗಂಭೀರ ತಿಳ್ಕೊಳ್ರಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇದು ಸತ್ಯ ಸಂದೇಶ, ಆಮೆನ್. ನಿಜವಾದ ವರ್ತಮಾನ ಇದೆ. ಆಮೆನ್. ಇದರಲ್ಲಿ ಗೊಂದಲ ಇಟ್ಕೋಬೇಡ್ರಿ. ಆಮೆನ್. ನೀವು ವಧುವಾಗಿದ್ರೆ ಗೊಂದಲ ಇರಲ್ಲ ನಿಮಗೆ. ಆಮೆನ್. ವಧು ಅಲ್ದೇ ಇದ್ರೆ ಕನ್ಫ್ಯೂಸ್ ಆಗ್ತದೆ, ಗೊಂದಲ ಆಗ್ತಿ. ಪರ್ಫೆಕ್ಟ್ అవుతుంది. ఏమిది ఇట్లా ఆరేం చెప్తారు నేనేం వింటాను, ఎట్లా చెప్తారు? హల్లెలూయా. ಅವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಎಲ್ಲ ಗೊಂದಲ ಮಾಡ್ಕೊಂಡ್ಬಿಡ್ತಾರ. ಆದ್ರೆ ಗೊಂದಲ ಯಾರಿಗೆ ಇರಲ್ಲ? ವಧುವಿಗಿರಲ್ಲ. ವಧುವಿಗೆ, ನಿಜವಾದ ವಧುವಿಗೆ ಗೊಂದಲ ಇರಲ್ಲ. ಆಮೆನ್. 1000 ಜನ 1000 ಹೇಳಿದ್ರು ನಾವು ಹೋಗ್ತಿರೋ ದಾರಿ ಸರಿ. ಆಮೆನ್. ಅದೇ ಅದ್ಭುತವಾದದ್ದು, ಆಮೆನ್. ಅದೇ ಆಶ್ಚರ್ಯಕರವಾದ. ಆಮೆನ್. ಕರೆಕ್ಟ್ ಆಗಿ ದೇವ್ರ ನಂಬಿಕೆ ಹೇಳ್ರಿ, ಕರೆಕ್ಟ್ ಆಗಿ ನಿಮ್ಮನ್ನ ದೇವ್ರ ಆಶೀರ್ವದಿಸ್ಲಿ. ಆಮೆನ್. ನೀವು ಯಾವ ರೀತಿ ಕರೆಕ್ಟ್ ನಂಬಿಕೆ ಅಂತ ಆ ರೀತಿ ದೇವ್ರ ನಿಮ್ಮನ್ನ ಆಶೀರ್ವದಿಸ್ತಾನೆ. ನಂಬಿಕೆ ಹೇಳಿಲ್ಲ ಗೊಂದಲ ಮಾಡ್ತಾನೆ ಸೈತಾನ. ಅವ್ನು ಇರೋದಕ್ಕೆ ಅದಕ್ಕೆ ಅವನಿಗೆ ಕೆಲಸನಿಲ್ಲ ಸೈತಾನಿಗೆ.
ಬರೀ ಗೊಂದಲ ಮಾಡೋದು ಎಲ್ಲ ತಲೆ ಕೆಡ್ಸೋದು, ಜಗಳ ಹಚ್ಚೋದು, ಇದೇ ಸಮಸ್ಯೆ ನಿಂತುಬಿಟ್ಟ ಅವನು. ಕೆಡಿಸೋದ್ರಾಗ ಇದ್ದಾನ ಅವನು. ಕೆಡಿಸ್ಲಿ, ಅವನು ಎಷ್ಟು ಕೆಡಿಸ್ತಾನೆ ಕೆಡಿಸ್ಲಿ. ಲೋಕದಲ್ಲಿರುವನಿಗಿಂತ ನಮ್ಮಲ್ಲಿರೋನು. ಆಮೆನ್. ಪ್ರಾರ್ಥನೆ ಮಾಡ್ಕೊಳ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ. ನಮ್ಮನ್ನೆಲ್ಲ ನೀನು ಕಲ್ಪಿಸಿಕೊಡ್ತಾನೆ. ನಿನ್ನ ಚಿತ್ತಾನುಸಾರ ಆಶೀರ್ವದಿಸಿ ನಡೆಸಿದ್ದಿ ಸ್ತೋತ್ರ. ಹೌದು. ವಾಕ್ಯದಲ್ಲಿ ನಡೆಸಿದ್ದಿ ನಿನಗೆ ಸ್ತೋತ್ರ. ಸ್ತೋತ್ರ. ನಾವೆಲ್ಲ ಕೇಳಿ ಈ ವಾಕ್ಯಗಳನ್ನ ಕೇಳ್ತಿರ್ತಕ್ಕಂಥ ನಾವೇ ಧನ್ಯರಾಗಿದ್ದೇವೆ. ಹೌದು. ಅನ್ನ ಕೇಳಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹೌದು. ನೀನ್ ಮಮ್ಮದು ಅದ್ಭುತವಾಗಿ ಆಶ್ಚರ್ಯಕರ ನಡೆಸು ದೇವರೇ, ನಿನಗೆ ಸ್ತೋತ್ರ. ಇದೇ ನಮ್ಮ ದೇವರು ಒಡೆಯನು, ರಕ್ಷಕನಾಗಿದ್ದಿ, ವಿಮೋಚಕನಾಗಿದ್ದಿ. ಇವಾಗ ನಮ್ಮನ್ನ ಅದ್ಭುತ ರೀತಿಯಲ್ಲಿ ನಮಗೆ ಪ್ರವಾದನೆ ಕಳಿಸಿಕೊಟ್ಟು ಈ ವಾಕ್ಯಗಳನ್ನ ಮರ್ಮಗಳನ್ನು ಓಪನ್ ಮಾಡಿದ್ದಿ ಸ್ತೋತ್ರ. ಹೌದು. ಹೌದು, ಧನ್ಯರಾಗಿದ್ದೇವೆ ನಿನಗೆ ಸ್ತೋತ್ರ. ಹೌದು. ನಿನ್ನ ಕೃಪೆ ನಮ್ಮೊಟ್ಟಿಗೆ ಹೀಗೆ ಇರಲಿ. ಹೆಚ್ಚಾಗಿ ವಾಕ್ಯಗಳನ್ನು ಓದ್ತಾ, ಪ್ರಾರ್ಥನೆಗಳನ್ನು ಮಾಡ್ತಾ, ಯಾವುದೇ ಸಮಸ್ಯೆ ಆದರೂ ದೇವರಿಗೆ ನಿನಗೆ ಸ್ತೋತ್ರ ಹೇಳ್ತಾ ಮುಂದುವರಿಯುವಂತ ಕೃಪೆ ಅನುಗ್ರಹಿಸಿ. ಹೌದು. ಎಲ್ಲ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ರೋಗಗಳಲ್ಲಿ, ರುಜಿನಗಳಲ್ಲಿ ಕರ್ತನೆ ನಾವು ಯೋಬನನ್ನು ನೋಡುವಂತ ಕೃಪೆ ಅನುಗ್ರಹಿಸಿ. ಹೌದು. ಯೋಬನ ಯಾವ ರೀತಿ ಸ್ತೋತ್ರ ಹೇಳಿದ್ನೋ ಎಲ್ಲ ನಷ್ಟದಲ್ಲಿಯೂ ಯಾರೇ ನಮ್ಮನ್ನು ನಷ್ಟ ಮಾಡಿದ್ರೆ ದೇವರಿಗೆ ಸ್ತೋತ್ರ ಅಂತ ಫಸ್ಟ್ ಹೇಳಲಿಕ್ಕೆ ನಮಗೆ ಸಹಾಯ ಮಾಡಿ. ಹೌದು. ನಿನ್ನ ಮೈ ಒಂದು ಅದ್ಭುತ ಆಶೀರ್ವಾದ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರವನ್ನು ಬೇಡಿ ಹೊಂದಿದ್ದೇನೆ. ಆಮೆನ್.